ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ. ಸರ್ ನನ್ನ ಧ್ವನಿ ಕೇಳಿಸ್ತಿದೆ ಅನ್ಕೋತೀನಿ. ಆ, ಪ್ರಕಾಶ್ ಸರ್, ಪ್ರಕಾಶ್ ಕಾಡೆ ಸರ್. ಕೇಳಿಸ್ತಿದೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು. ಧಾರವಾಡ ಕಟ್ಟೆ ಧಾರವಾಡ ಈವರೆಗೂ ಕೂಡ ಸಾಕಷ್ಟು ವಿವಿಧ ಪ್ರಕಾರದ ಕಾರ್ಯಕ್ರಮಗಳನ್ನ ಸಾಹಿತ್ಯಾಸಕ್ತರಿಗೆ ಉಣಬಡಿಸ್ಕೊಂಡು ಬಂದಿದೆ. ಈಗ ಕಳೆದ ವಾರಗಳಿಂದ ಅಂದ್ರೆ 2 ವಾರಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನ ಮಾಡಿದಿರುವಂತಹ ಸಾಧಕರನ್ನ ಕರ್ಕೊಂಡ್ಬಂದು ಅವರ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ನಾವು ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ವಿ. ಈಗಾಗಲೇ 2 ವೇದಿಕೆಗಳಲ್ಲಿ 4 ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂಥವ್ರು ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು. ನಾನು ಮೊದಲೇ ಹೇಳಿದಾಗೆ ಅನುಭವ ನೀಡುವಂತಹ ಪಾಠ, ಅನುಭವ ಕಲಿಸುವಂತಹ ಪಾಠ ಬೇರೆ ಯಾರು ಕೂಡ ನಮ್ಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧಕರು ಯಾವತ್ತೂ ಕೂಡ ತಮ್ಮ ಸಾಧನೆಯ ಹಾದಿನಲ್ಲಿ ಸರಳವಾದಂತಹ ಮೆಟ್ಟಿಲುಗಳನ್ನ ಏರ್ ಬಂದಿರೋದಿಲ್ಲ. ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಉಂಡು, ಸಮಸ್ಯೆಗಳನ್ನ ಎದುರಿಸಿ, ಸವಾಲಾಗಿ ಸ್ವೀಕರಿಸಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಬಂದಿರ್ತಾರೆ. ಅವರ ಅನುಭವಗಳು ನಮ್ಮ ಇವತ್ತಿನ ಯುವಕರಿಗೆ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಬೇಕು ಅಂತ ಉತ್ಸುಕ ಆದಂತಹ ಅನೇಕರಿಗೆ ಒಂದು ದಾರಿದೀಪ ಆಗಬಹುದು. ಮತ್ತೆ ಅವ್ರಿಗೆ ಒಂದು ರೀತಿಯಾದಂತಹ ಪ್ರೇರಕ ಶಕ್ತಿಯನ್ನ ನೀಡಬಹುದು. ಒಂದು ಸಕಾರಾತ್ಮಕ ಧೋರಣೆಯನ್ನ ಹೊಂದಲಿಕ್ಕೆ ಅನುಕೂಲ ಆಗಬಹುದು ಅಂತ ನಮ್ಮ ಅಧ್ಯಕ್ಷರಾದ ಬಸವರಾಜ್ ಡೋಣು ಸರ್ ಅವರ ನೇತೃತ್ವದಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ನಮ್ಮೊಂದಿಗೆ ಇನ್ನೊಬ್ಬ ಸಾಧಕರು ಡಾಕ್ಟರ್ ಪ್ರಕಾಶ್ ಖಾಡೆ. ಮೂಲತಃ ಬಾಗಲಕೋಟೆಯವರು. ಪ್ರಾಧ್ಯಾಪಕರಾಗಿ, ಕನ್ನಡ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಬದುಕನ್ನ ನಿರ್ವಹಿಸುತ್ತಿರುವರು. ಕನ್ನಡ ಪ್ರಾಧ್ಯಾಪಕರಾಗಿದ್ದುಕೊಂಡೇ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿದವರು. ಕಾವ್ಯ ಇರ್ಬೋದು, ಕತೆ ಇರ್ಬೋದು, ನಾಟಕ, ಜೀವನ ಚರಿತ್ರೆಗಳು, ಸಂಶೋಧನೆ, ಸಂಪಾದನೆ, ಜಾನಪದ ಹಾಗೂ ವಿಮರ್ಶೆಗಳು ಸೇರಿದಂತೆ 32 ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಪ್ರೀತಿ ಬಟ್ಟಲು, ಕೃಷ್ಣಾ ತೀರದ ಜನಪದ ಒಗಟುಗಳು, ನೆಲ ಮೂಲ ಸಂಸ್ಕೃತಿ, ಜಾನಪದ ಲೋಕ, ಜನಪದ ಕೋಗಿಲೆ ಚೆಲುವಾದಿ ಗೌರಮ್ಮ, ಮೌನ ಓದಿನ ಬೆಡಗು, ಜಾನಪದ ಹೆಬ್ಬಾಗಿಲು, ಸಾಹಿತ್ಯ ಸಂಗತಿ, ನವೋದಯ ಕಾವ್ಯದ ಮೇಲೆ ಜಾನಪದದ ಪ್ರಭಾವ, ಕಣ್ಣುಗಳಿಗೆ ಮೌನ ಅರ್ಥವಾಗುತ್ತದೆ, ಶಾಂತಿ ಬೀಜಗಳ ಜತನ, ಕೊರೋನಾ ಕಾಲದ ಕವಿತೆಗಳು, ಬೇಂದ್ರೆ ಕಾವ್ಯದ ದೇಸೀಯತೆ, ಬಾಗಲಕೋಟೆ ಹೋಳಿ, ಚೆಲುವಿ ಚಂದ್ರಿ ಕಥಾ ಸಂಕಲನ ಮುಂತಾದವು ಅವರ ಪ್ರಮುಖ ಕೃತಿಗಳು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮುದ್ದಣ್ಣ ಕಾವ್ಯ ಪ್ರಶಸ್ತಿ, ಬೇಂದ್ರೆ ಸಾಹಿತ್ಯ ಪ್ರಶಸ್ತಿ, ಹುಬ್ಬಳ್ಳಿಯ ಬೊಮ್ಮಾಯಿ ಪ್ರತಿಷ್ಠಾನ ಪ್ರಶಸ್ತಿ, ಆಜೂರು ಪ್ರತಿಷ್ಠಾನ ಪ್ರಶಸ್ತಿ, ಹರಹರಿ ಶ್ರೀ ಸಾಹಿತ್ಯ ಪ್ರಶಸ್ತಿ ಹಾಗೂ ಸಂಕ್ರಮಣ ಸಾಹಿತ್ಯ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಆಕಾಶವಾಣಿ ಹಾಗೂ ದೂರವಾಣಿ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ನೇರ ಪ್ರಸಾರಗಳಲ್ಲೂ ಕೂಡ ಇವರು ಭಾಜನರಾಗಿರುವಂಥವ್ರು. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಯಾವುದೇ ಸಮಯದಲ್ಲೂ ಕೂಡ ಸಮಯವನ್ನ ವ್ಯರ್ಥ ಮಾಡದೆ ತನ್ನನ್ನ ತಾನು ಬಹಳ ಕ್ರಿಯಾಶೀಲ ಕೆಲಸಗಳಲ್ಲಿ ತೊಡಗಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಪ್ರಕಾಶ್ ಅವರು ನಿಂತ್ಕೊಳ್ತಾರೆ. ಕೋವಿಡ್-19 ಕೊರೋನಾ ಕಾಲಘಟ್ಟದ ಲಾಕ್ಡೌನ್ ವೇಳೆನಲ್ಲಿ ಪ್ರತಿ ದಿನ ಮನೆಯಲ್ಲಿ ಇದ್ಕೊಂಡೇನೆ ಅವರು ದೇಸಿ ಕನ್ನಡದ ಅನನ್ಯತೆ ಎಂಬ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ 100ಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ಅವರು ನೀಡಿದ್ದಾರೆ. ಬೆಳಕಾಯಿತು ಬಾಗಲಕೋಟೆ ಹೆಸರಿನಲ್ಲಿ ಫೇಸ್ಬುಕ್ ಲೈವ್ ನಲ್ಲಿ ನಾಡಿನ ಅನೇಕ ವಿದ್ವಾಂಸರಿಂದ ಅವಿಭಜಿತ ವಿಜಯಪುರ, ಬಾಗಲಕೋಟೆ ಜಿಲ್ಲೆಯ ಸಾಧಕರನ್ನು ಕುರಿತು ಸರಣಿ ಉಪನ್ಯಾಸ ಮಾಲಿಕೆಗಳನ್ನು ಏರ್ಪಡಿಸಿದ್ದಾರೆ. 140ಕ್ಕೂ ಹೆಚ್ಚು ಉಪನ್ಯಾಸಗಳು ಈಗಾಗಲೇ ಫೇಸ್ಬುಕ್ ಲೈವ್ ಅಲ್ಲಿ ಪ್ರಸರಣವಾಗಿರೋದನ್ನ ಅದಕ್ಕೆಲ್ಲರೂ ಕೂಡ ನಾವು ಭಾಜನರಾಗಿ ನಿಂತ್ಕೊಳ್ತೇವೆ, ಸಾಕ್ಷಿಯಾಗಿ ನಿಂತ್ಕೊಳ್ತೇವೆ. ಇಂಥ ಮಹಾನ್ ವ್ಯಕ್ತಿಯನ್ನ, ಅವರ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಆಹ್ವಾನವನ್ನ ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಅವರು ನಮ್ಮ ಜೊತೆಗಿದ್ದಾರೆ. ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ಹಾಗೂ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂತಹ ಅನೇಕ ಸಾಹಿತ್ಯಾಸಕ್ತರ ಪರವಾಗಿ ನಾನು ಮೊದಲಿಗೆ ಪ್ರಕಾಶ್ ಖಾಡೆ ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ನಮ್ಮೊಂದಿಗೆ ಇವತ್ತು ಧಾರವಾಡ ಕಟ್ಟೆಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ.
ಹಾಗೆ ನನ್ನ ಜೊತೆಗೆ ಇವತ್ತು ಅನೇಕ ಜನ ಈ ನಮಸ್ತೆ ಸರ್. ನಮ್ಮೊಂದಿಗೆ ಟೆಕ್ನಿಕಲ್ ಟೀಮ್‌ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಪ್ರಕಾಶ್ ಬಾಳಿಕಾಯಿ ಧಾರವಾಡದ್ದು, ಹಾಗೆ ಡಾಕ್ಟರ್ ಪ್ರಕಾಶ್ ಬಾಳಿಕಾಯಿ, ಹಾಗೆ ತೇಜ, ಆಮೇಲೆ ಶಿವರಾಜ್ ಸನ್ಮನಿ ಅವರು, ಭಾಗ್ಯಶ್ರೀ ಅವರು, ಇವರೆಲ್ರಿಗೂನು ಕೂಡ ನಾನು ಸ್ವಾಗತವನ್ನ ಕೋರ್ತಾ, ಇಲ್ಲಿ ನಡೆದಿರುವಂತಹ ಅನೇಕ ಹಿರಿಯರಿದ್ದೀರಾ, ಸಾಹಿತ್ಯ ಆಸಕ್ತರಿದ್ದೀರಾ, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನ ಮಾಡಿದಂಥವರಿದ್ದಾರೆ. ಎಲ್ರಿಗೂನು ಕೂಡ ನಾನು ಸ್ವಾಗತವನ್ನ ಕೋರ್ತಾ, ಈ ವೇದಿಕೆಯನ್ನ ನಾನು ಸರ್‌ಗೆ ಬಿಟ್ಕೊಡ್ತಾ ಇದ್ದೇನೆ. ಅವರು ಮೊದಲಿಗೆ ಅರೌಂಡ್ 60 ನಿಮಿಷಗಳ ಕಾಲ ತಮ್ಮ ಕಾಲದ ಮಿತಿ ಇರೋದ್ರಿಂದ 60 ನಿಮಿಷಗಳ ಕಾಲ ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾರೆ. ನಂತರದಲ್ಲಿ ಈಗ 29ನೇ ತಾರೀಕಿಗೆ ನಾವು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಆ ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಆನ್‌ಲೈನ್ ಮೂಲಕ ಅನೇಕ ಉಪನ್ಯಾಸಗಳನ್ನ ನಾವು ಏರ್ಪಡಿಸ್ತಾ ಇದ್ದೇವೆ. OL ನಾಗಭೂಷಣ್ ಸರ್ ಅದರಲ್ಲಿ ಮಾತಾಡ್ತಾರೆ. ಆಮೇಲೆ ಗೀತಾ ವಸಂತ್ ಅವರು ಮಾತಾಡ್ತಾರೆ. ಪ್ರೊಫೆಸರ್ ಮರಗುದ್ದಿ ಸರ್ ಕೂಡ ಮಾತಾಡ್ತಾರೆ. ಹೀಗೆ ಒಂದು 4 ಉಪನ್ಯಾಸಗಳು ಆ ದಿವಸ ಸರಣಿ ಉಪನ್ಯಾಸಗಳು ಜನವರಿನಲ್ಲಿ ಪೂರ್ತಿಯಾಗಿ ನಡೆಯುತ್ತೆ. 29ನೇ ತಾರೀಕು ಅದರದ್ದು ಉದ್ಘಾಟನಾ ಸಮಾರಂಭ, ಹಾಗೆ ಸಾಂಕೇತಿಕವಾದಂಥ ಜನ್ಮದಿನಾಚರಣೆಯ ಆಚರಣೆ ಇರುತ್ತೆ. ಆ ಸಂದರ್ಭದಲ್ಲಿ ಮನು ಬಳಗ ಸರ್ ಅವರು ಸಾಂಕೇತಿಕ ಉದ್ಘಾಟನೆ ಮಾಡಿದ್ರೆ, ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸರ್, ಹಿರಿಯ ಲೇಖಕರು ಬೆಂಗಳೂರು, ಇವರು ಮುಖ್ಯ ಅತಿಥಿಗಳಾಗಿ ಒಂದು ಒಂದು ವೇದಿಕೆಯನ್ನ ಅದಕ್ಕೆ ಅಂದ್ರೆ ಸರಣಿ ಉಪನ್ಯಾಸ ಮಾಲಿಕೆಯ ಕುರಿತಾಗಿ ಮಾತುಗಳನ್ನ ಆಡ್ತಾರೆ. ಇದಿಷ್ಟು ತಮ್ಮ ಮಾಹಿತಿಗಾಗಿ. ಈಗ ಸರ್ಗೆ ನಾನು ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಕೋವಿಡ್-19 ಕೊರೋನಾ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಮೂಲಕ ನಾವೆಲ್ಲರೂ ಮುಖಾಮುಖಿ ಆಗುತ್ತಿರುವಂತಹ ಈ ಸಂದರ್ಭದಲ್ಲಿ ಧಾರವಾಡ ಕಟ್ಟೆ ಮೂಲಕ ತಮ್ಮೆದುರು ಮತ್ತೆ ನನ್ನ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಮಾಡಿರುವಂತಹ ಈ ನಾಡಿನ ಖ್ಯಾತ ಶಿಕ್ಷಣ ತಜ್ಞರು, ವಿದ್ವಾಂಸರು, ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಕುಲಸಚಿವರು, ಸಾಹಿತಿಗಳು, ಕಾದಂಬರಿಕಾರರು ಮತ್ತು ನನ್ನ ಆತ್ಮೀಯರು ಆಗಿರುವಂತಹ ಈ ಧಾರವಾಡದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರೇ, ಈವರೆಗೆ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿ ನಿರೂಪಣೆ ಮಾಡಿ ಪರಿಚಯವನ್ನ ಹೇಳಿ ಕಾರ್ಯಕ್ರಮಕ್ಕೆ ಒಂದು ಸಂಚಾಲನೆ ನೀಡಿರುವಂತಹ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವಂತಹ ಮತ್ತು ಧಾರವಾಡ ಕಟ್ಟೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ದಾನಡ್ಡಿ ಅವರೇ, ಕಾರ್ಯದರ್ಶಿಗಳು ನನ್ನ ಆತ್ಮೀಯರಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಬಾಳಿಕಾಯಿ ಅವರೇ, ಶಿವರಾಜ್ ಸನ್ಮನಿ ಅವರೇ, ಭಾಗ್ಯಶ್ರೀ ವ್ಯಕ್ತಮಠ ಅವರೇ ಮತ್ತು ತೇಜ ಬಿಕೆ ಅವರೇ, ಈ ಎಲ್ಲ ಧಾರವಾಡ ಕಟ್ಟೆಯ ಬಳಗವೇ ಮತ್ತು ನನ್ನೊಂದಿಗೆ ಇಲ್ಲಿ ಪಾಲ್ಗೊಂಡಿರುವಂತಹ ಡಾಕ್ಟರ್ ಕರವೀರ ಪ್ರಭು ಕಾಲ್ಕೊಂಡ್ ಅವರು ಪಾಲ್ಗೊಂಡಿದ್ದಾರೆ. ಹಿರಿಯರು ಬೀರೇಂದ್ರ ಕೃಷ್ಣ ಅಧ್ಯಕ್ಷರಾದಂತಹ ದಾನಿಯ ಹಿರೇಮಠ ಸಾಹೇಬ್ ಸಹಿತ ಪಾಲ್ಗೊಂಡಿದ್ದಾರೆ. ಡಾಕ್ಟರ್ ರಾಜಶೇಖರ್ ಬಸವಪಟ್ಟ ಸರ್ ಅವರಿದ್ದಾರೆ. ಗಂಗಾಧರ ಹೊಟೇರ್ ಅವರು ನಮ್ಮ ಗೆಳೆಯರಿದ್ದಾರೆ. ಗುರುನಾಥ್ ಸುತಾರ್ ಅವರು, ಅನೇಕರು ಸಹಿತ ಇಲ್ಲಿ ಬೇರೆ ಬೇರೆ ನೆಲೆಯಲ್ಲಿ ನಮ್ಮ ಸೋದರಿ ಶಾರದಾ ಮಳ್ಳೂರು ಅವರು ಮತ್ತು ವಿರೂಪಾಕ್ಷಪ್ಪ ಹಿರೇಮಠ ಅವರು, ವಿಜಯಲಕ್ಷ್ಮಿ ದಾನಡ್ಡಿ ಅವರು, ಆನಂದಯ್ಯ ಅರಿಮಠ ಅವರು, ಧರಾ ಪುರೋಹಿತ್ ಅವರು, ಅನೇಕ ಸಾಹಿತಿಗಳು, ಸಾಹಿತ್ಯಾಸಕ್ತರು, ಮಾರ್ಗದರ್ಶಕರು ಇಲ್ಲಿ ಪಾಲ್ಗೊಂಡಿದ್ದೀರಿ. ತಮ್ಗೆಲ್ಲರೂ ಸಹಿತ ಈ ಶುಭ ಸಂಜೆ ನಮಸ್ಕಾರವನ್ನು ಅರ್ಪಿಸುತ್ತಾ, ಈ ಧಾರವಾಡ ಕಟ್ಟೆ ಮೂಲಕ ನಾನು ಈವರೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ವಿಷಯಗಳ ಕುರಿತಾಗಿ ಉಪನ್ಯಾಸವನ್ನು ನೀಡಿದ್ದೆ. ಜಾನಪದ ಸಾಹಿತ್ಯ, ಸಂಸ್ಕೃತಿ, ದೇಶೀಯತೆ, ಈ ಎಲ್ಲ ಬಗೆಗಳಲ್ಲಿ ಉಪನ್ಯಾಸ ನೀಡಿದ್ದೆ. ಆದರೆ ಇದು ಧಾರವಾಡ ಕಟ್ಟೆ ಮೂಲಕ ಇದು ಉಪನ್ಯಾಸ ಅಲ್ಲ, ಇದು ಮಾತನಾಡೋದು. ನನ್ನ ಹಿರಿಯರು ಆಗಿರುವಂತಹ, ಆತ್ಮೀಯರು ಆಗಿರುವಂತಹ ಪ್ರಾಧ್ಯಾಪಕರಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರು ಕರೆ ಮಾಡಿ ಧಾರವಾಡ ಕಟ್ಟೆಯ ಅನುಭವ ಕಥನದಲ್ಲಿ ನೀವು ಪಾಲ್ಗೊಳ್ಬೇಕಂತ ಹೇಳಿದಾಗ ಅಲ್ಲಿ ಒಂದು ಪಾಲ್ಗೊಳ್ಳುವಂತ ಖುಷಿ, ಧಾರವಾಡ ಅಂದ ತಕ್ಷಣ ಮೈ ರೋಮಾಂಚನ ಆಗಿರುವಂತ ಒಂದು ಸಂದರ್ಭ ಅದು. ಕನ್ನಡ
ನೆಲದ, ಕನ್ನಡ ಜೀವ ನೆಲದ ಸಂಸ್ಕೃತಿಯ ಧಾರವಾಡ ಅಂದ್ರೆ ನಮ್ಗೆಲ್ಲ ಒಂದು ರೀತಿಯಿಂದ ರೋಮಾಂಚನವಾಗುವಂತ ಒಂದು ಪದ. 2 ವರ್ಷಗಳ ಕಾಲ ನಾನು ಶಾಲ್ಮಲಾ ಕರ್ನಾಟಕ ವಿಶ್ವವಿದ್ಯಾಲಯದ ಶಾಲ್ಮಲಾ ಹಾಸ್ಟೆಲ್ದಲ್ಲಿ ಕನ್ನಡ ಅಧ್ಯಯನ ಪೀಠದಲ್ಲಿ ಕನ್ನಡ ಓದುವಂತ ಸಂದರ್ಭ ಒಳಗಡೆ ಶಾಲ್ಮಲಾದಲ್ಲಿ ಇದ್ದೆ. ಶಾಲ್ಮಲೆಯ ನದಿ ಮಗ್ಲಲ್ಲೇ ಇರುವಂತದ್ದು, ಆದ್ರೆ ನದಿ ಇರ್ತಿಲ್ಲ, ಆ ಗುಡ್ಡದ ಇದು ಶಾಲ್ಮಲೆಯ ಉಗಮ ಅಂತ ಹೇಳ್ತಾ ಇದ್ದೆ. ಕಾವ್ಯ ಶಕ್ತಿಗೆ, ಸಾಹಿತ್ಯ ಸಿರಿಗೆ ಧಾರವಾಡ ಒಂದು ರೀತಿಯಿಂದ ನಮ್ಮನ್ನೆಲ್ಲ ರೂಪಿಸಿದಂತ, ನಮ್ಮನ್ನ ಧಾರವಾಡದ ನೆಲ, ಅಲ್ಲಿಯ ಮಣ್ಣು, ಅಲ್ಲಿಯ ನೀರು, ಅಲ್ಲಿಯ ಗಾಳಿ, ಈ ಸಂಸ್ಕೃತಿಯನ್ನ ಕಟ್ಟಿಕೊಂಡಂತ ನೆಲ ಅದು. ಆ ಮೂಲಕ ನಾವು ಕರ್ನಾಟಕವನ್ನ, ಕನ್ನಡವನ್ನ, ಕನ್ನಡ ಸಂಸ್ಕೃತಿಯನ್ನ ಅರಿಯುವಂತ ಕೆಲಸ ಅಲ್ಲಿ ಸಾಧ್ಯ ಆಯ್ತು ಅನ್ನುವಂಥದ್ದು. ನಾವು ಓದುವಂತ ಸಂದರ್ಭ ಒಳಗಡೆ 1988, 89, 90 ಅವಧಿಯಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ವಿದ್ಯಾರ್ಥಿ ಆಗಿದ್ದೆ. ಶಾಲ್ಮಲಾ ಹಾಸ್ಟೆಲ್ದಲ್ಲಿ ರೂಮು. ಆ ಹೊತ್ತಿಗೆ ನನ್ನೊಂದಿಗೆ ಇವತ್ತು ಕವಿಗಳು, ಸಾಹಿತ್ಯರಾದಂತ ಡಾಕ್ಟರ್ ಎಂ ಬಿ ಒಕ್ಕುಂದ್ ಅವರು, ಡಾಕ್ಟರ್ ವಿನಯ ನಾಯ್ಕ್ ಅವರು, ಡಾಕ್ಟರ್ ವಿದ್ಯಾ ಕುಂದುರ್ಗಿ ಅವರು ಮತ್ತು KPSCಯ ಸದಸ್ಯರಾಗಿರುವಂತ ಡಾಕ್ಟರ್ ಅಂಗಾಜ್ ಒಣದುರ್ಗ ಅವರು, ವಿರೂಪಾಕ್ಷ ಪಡಿಗೋದಿ ಅವರು ನನ್ನ ಸಹಪಾಠಿಗಳಾಗಿದ್ದರು ಅಂತ. ಜೊತೆಗೆ ಧಾರವಾಡ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಂತ ಪ್ರೊಫೆಸರ್ ಚಂಪಾ ಸರ್ ಅವರು, ಪ್ರೊಫೆಸರ್ ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ್ ಅವರು, ನಮಗ ಗುರು ಆಗಿರುವಂತಹ ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ್ ಅವರು, ಡಾಕ್ಟರ್ ಎಂ ಕಲಬುರ್ಗಿ ಅವರು, ಹಿರೇಮಠ್ ಸರ್ ಅವರು, ಶಿವೇಂದ್ರ ಸ್ವಾಮಿ ಅವರು, ಅನೇಕ ಡಾಕ್ಟರ್ ಬುದ್ದನ ಹಿಂಗಮಿರಿ ಅವರು ಬಹಳ ನೆನಪಿಡುವಂತ ಒಂದು ಸಂದರ್ಭ. ಹೀಗಾಗಿ ಶಕ್ತಿ ಕೇಂದ್ರವಾಗಿ ಧಾರವಾಡ ನಮಗೆಲ್ಲ ಆಗಿತ್ತು ಅನ್ನುವಂಥದ್ದು. ಹಿರಿಯ ಸಹಪಾಠಿಗಳು, ಬೇರೆ ಬೇರೆ ವಿಭಾಗಗಳಲ್ಲಿ ಓದ್ತಿರುವಂತ ಬಸವರಾಜ ಸುಳಿಬಾಯಿ ಅವರು ಅವತ್ತು ಚಿಂತನ ವೇದಿಕೆ ಮಾಡುವ ಮೂಲಕ, ಸಾಹಿತ್ಯ ಚೇತನ ವೇದಿಕೆ ಮಾಡುವ ಮೂಲಕ ನಮಗೆಲ್ಲ ಸಾಹಿತಿಗಳ ಒಂದು ಸಂಪರ್ಕಕ್ಕೆ ಸಾಧ್ಯ ಮಾಡಿದ ಸಂದರ್ಭ ಅದು. ಮೂಲತಃ ನಾನು ತಮ್ಮೆದುರು ಈ ಹೊತ್ತಿಗೆ ಸಾಹಿತ್ಯಿಕವಾಗಿ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದೇನೆ, ಮಾತಾಡ್ತಿದ್ದೇನೆ. ನನ್ನ ಮಾತಿಗೆ ಒಂದು ಮೌಲ್ಯವನ್ನ ತಂದಂತಹ, ಮಾತಿಗೆ ಒಂದು ಶಕ್ತಿ ತಂದಂತಹ ಕೇಂದ್ರ ಇಳಕಲ್ ಮತ್ತು ಧಾರವಾಡ ಹಾಗೂ ನನ್ನ ಹುಟ್ಟೂರು. ಜಮಖಂಡಿ ತಾಲೂಕಿನ ತೊದಲಬಾಗಿ ಅಂತ ಒಂದು ಸಣ್ಣ ಗ್ರಾಮ ಅದು. 1965ರಲ್ಲಿ ನಾನು ಹುಟ್ಟಿದೆ. ನಮ್ಮ ತಂದೆ ಗಣಪತಿ ಬಾಪು ಕಾಡೆ, GB ಕಾಡೆ ಅವರು. ಇವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಬರೆದಂತ ಒಂದು ಪುಸ್ತಕ ಕಾಡು ಹೂಗಳು ಜನಪದ ಗೀತ ಸಂಕಲನ, ಅಲ್ಲಿಯ ಅಧ್ಯಯನ ಒಂದು ಪುಸ್ತಕವಾಗಿ ಓದ್ತಾ ಇದ್ದಾರೆ ಅನ್ನುವಂಥ. ಸಾಹಿತ್ಯಿಕವಾದಂತಹ ಒಂದು ನೆಲೆಗಟ್ಟನ್ನ ಒದಗಿಸಿದವರು ನನ್ನ ತಂದೆಯವರು. GB ಕಾಡೆ ಅಂತ ಹೇಳಿ, ಗಣಪತಿರಾವ್ ಬಾಪು ಕಾಡೆ. ಒಂದು ಸಾಮಾನ್ಯ ಹಳ್ಳಿ ನಮ್ದು. ಆ ಹೊತ್ತಿಗೆ ಇನ್ನೂ ನಮ್ಮೂರಿಗೆ ವಿದ್ಯುತ್ ದೀಪಗಳೇ ಬಂದಿರಲಿಲ್ಲ, ಕರೆಂಟ್ ಇನ್ನೂ ಆಗಮಿಸಿರಲಿಲ್ಲ. ನಾವು ಸುಮಾರು 3ನೇ ತರಗತಿ ಓದುವಂತ ಸಂದರ್ಭಗಳು 1973ನೇ ಇಸ್ವಿಗೆ ನಮ್ಮೂರಿಗೆ ವಿದ್ಯುತ್ ಸಂಪರ್ಕ ಬಂತು ಅನ್ನುವಂಥದ್ದು. ಆ ಹೊತ್ತಿಗೆ ಒಂದು ದೊಡ್ಡ ರೇಡಿಯೋ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಾಣ್ತಾ ಇತ್ತು. ನಮ್ಮ ತಂದೆಯವರು ಗ್ರಾಮ ಪಂಚಾಯತಿಯ ಸೆಕ್ರೆಟರಿ ಆಗಿದ್ದ ಸಂದರ್ಭದಲ್ಲಿ ಆ ಕಾಲದ ಈ ಸಾಮಾಜಿಕವಾದಂತಹ, ಸಾಮೂಹಿಕವಾದಂತಹ ಸಮೂಹ ಮಾಧ್ಯಮಗಳ ಸೌಲಭ್ಯ ನಮ್ಗೆ ಸರಳವಾಗಿ ದಕ್ತಾ ಇತ್ತು ಅನ್ನೋಂಥದ್ದು. ಹಳ್ಳಿಯಲ್ಲಿದ್ರು ಸಹಿತ ಪತ್ರಿಕೆಗಳು ಬರ್ತಾ ಇತ್ತು. ಸಂಯುಕ್ತ ಕರ್ನಾಟಕ ನಮ್ಮ ಮನೆಗೆ ನಮ್ಮ ತಂದೆ ತರ್ತಾ ಇದ್ರು. ಆಮೇಲೆ ರೇಡಿಯೋ, ದೊಡ್ಡ ರೇಡಿಯೋ. ಆ ದೊಡ್ಡ ರೇಡಿಯೋವನ್ನ ಈ 5 ಬೆರಳನ್ನ ಹಿಡಿದು ನಾವು ಅದನ್ನ ತಿರುಗಬೇಕು, ಧ್ವನಿ ಬರ್ತಾ ಇತ್ತು, ಕೇಳಿಸ್ಕೊಳ್ತಾ ಇದ್ವಿ. ಆಕಾಶವಾಣಿಯ ಹಾಡುಗಳನ್ನ ಕೇಳುವ ಮೂಲಕ, ಆಕಾಶವಾಣಿಯ ಪ್ರದೇಶ ಸಮಾಚಾರಗಳನ್ನ
ಭಾಷಣಗಳನ್ನು ಕೇಳುವ ಮೂಲಕ ಮತ್ತು ನಮ್ಮ ಮನೆಗೆ ಬರ್ತಿದ್ದಂತ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನ ನಮ್ಮ ತಂದೆಯವರು ಏನ್ ಮಾಡ್ತಿದ್ರಂದ್ರೆ, ನಾನಿನ್ನು ಶಾಲೆಗೆ ಹೋಗೋದಕ್ಕಿಂತ ಮೊದಲೇನೆ ನಾನು ಅಕ್ಷರ ಓದ್ತಾ ಇದ್ದೇನೆ. ಒಂದು ಆಶ್ಚರ್ಯ ಸಂಕೇತ ಇದೆ. ನಮ್ಗೆಲ್ಲ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ, ನೋಡ್ರಿ ನಮ್ ಪ್ರಕಾಶ್ ಎಲ್ಲ ಓದ್ತಾ ನೋಡ್ರಿ, ಸಂಯುಕ್ತ ಕರ್ನಾಟಕ ಓದ್ತಾ ನೋಡ್ರಿ ನಾವು. ಸಂಯುಕ್ತ ಕರ್ನಾಟಕದ ಮೂಲಕ ಅಕ್ಷರಗಳನ್ನ ಓದ್ಲಿಕ್ಕೆ ನನ್ನ ತಂದೆಯವರು ಪತ್ರಿಕೆ ಮೂಲಕ ಅಕ್ಷರ ಓದನ್ನು ಆಗಲೇ ಕಲಿಸಿಬಿಟ್ಟಿದ್ದಾರೆ. ಹೀಗಾಗಿ ನನ್ನ ಮೊದಲ ಗುರುವಾಗಿ ನಮ್ಮ ತಂದೆ, ಸಾಹಿತ್ಯಿಕ ಗುರುವಾಗಿ ನಮ್ಮ ತಂದೆ, ಅಕ್ಷರ ಗುರುವಾಗಿ ನಮ್ಮ ತಂದೆ ನಮ್ಮನ್ನೆಲ್ಲ ಆ ಹೊತ್ತಿಗೆ ಹೇಳ್ತಾ ಇರೋದು 1970 ಇಸ್ವಿ. ನಾನು ಮೊದಲೇ ತರಗತಿಗೆ 71 ಇಸ್ವಿಗೆ ಜಮಖಂಡಿ ತಾಲೂಕಿನ ತೊಗಲಬಾಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಗಲಬಾಗಿಯಲ್ಲಿ 1ನೇ ತರಗತಿಗೆ ನಾನು ಸೇರಿದೆ. 1ನೇ ತರಗತಿಗೆ ಸೇರಿದಾಗ ಇತರ ವಿದ್ಯಾರ್ಥಿಗಳ ಓದಿನಕ್ಕಿಂತ ನಾನು ಮುಂದೆ ಇದ್ದೆ, ಓದ್ತಿದ್ದಾನಂತ. ಹೀಗಾಗಿ ನಮ್ದೊಂದು ತುಂಬ ಕುಟುಂಬ ಇದು. ನಮ್ಮ ತಂದೆಯವರಿಗೆ, ನಮ್ಮ ತಂದೆ ಗಣಪತರಾವ್ ಬಾಪು ಕಾಡೆ, ನಮ್ಮ ತಾಯಿ ಗಂಗೂಬಾಯಿ ಕಾಡೆ ಅವರು. ನಮ್ದು ತುಂಬ ಕುಟುಂಬ. ನಾನು 2ನೇ ಮಗು ನಮ್ಮ ತಂದೆಯವರಿಗೆ. ನಮ್ಮ ಹಿರಿಯಣ್ಣ ಅಶೋಕ್ ಕಾಡೆಯವರು, ಅಶೋಕ್ ಗಣಪತಿ ಕಾಡೆಯವರು ಇವತ್ತು ವಿಜಯಪುರದ ಲೋಕೋಪಯೋಗಿ ಇಲಾಖೆಯಲ್ಲಿ ಹಿರಿಯ ಲೆಕ್ಕಾಧಿಕಾರಿಯಾಗಿ, ಅಕೌಂಟ್ ಆಫೀಸರ್ ಆಗಿ, ಅವರು ಜಿಲ್ಲಾ ಅಕೌಂಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋಂಥದ್ದು. ನಾನು 2ನೇ ಮಗುವಾಗಿ ಜನಿಸಿದೆ 1965 ಜೂನ್ 10ರಂದು. 3ನೇದಾಗಿ ನಮ್ಮ ಸಹೋದರಿ ಲಕ್ಷ್ಮೀಬಾಯಿ ಅವರು, 4ನೇದಾಗಿ ಇನ್ನೊಬ್ಬ ಸಹೋದರಿ ಸುಧಾ ಅವರು, ಕೊನೆಯದಾಗಿ ನಮ್ಮ ತಮ್ಮ ಬಾಪು ಖಾಡೆ ಅಂತೇಳಿ ಮಕ್ಕಳ ಸಾಹಿತ್ಯದಲ್ಲಿ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ. ಸಿಂಡಿಕೇಟ್ ಅವರು SBIದಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ. ಈ ತುಂಬು ಕುಟುಂಬದಲ್ಲಿ ನಾವು ನಮ್ಮನ್ನ ವಿದ್ಯಾವಂತರನ್ನಾಗಿ ಮಾಡಿದಂತಹ ನಮ್ಮ ತಂದೆಯವರನ್ನ ನಾನು ಇವತ್ತು ನೆನೆಸ್ಬೇಕು ಅಂತ. ಓದುವ ಒಂದು ಕಲೆಯನ್ನ, ಅಭಿರುಚಿಯನ್ನ ನನ್ನ ಬಾಲ್ಯದಲ್ಲೇ ರೂಢಿಸಿದಂಥವ್ರು. ಹೀಗಾಗಿ ನಮ್ಮ ತಂದೆಯವರು, ನಮ್ಮ ಊರು ಏನಂತಂದ್ರೆ ಬಹಳ ಪ್ರಾಕೃತಿಕವಾಗಿ ಸುಂದರವಾದಂತಹ ಹಸಿರು ಸಿರಿಯಿಂದ ಕೂಡಿದಂತ ಊರದು. ಊರು ಮಗ್ಗಲಲ್ಲಿ ಒಂದು ಹಳ್ಳ ಹರಿತಾ ಇದೆ, ತಿಳಿನೀರಿನ ಹಳ್ಳ. ಇವತ್ತು ಅದನ್ನ ನಾವು ನೆನೆಸ್ಕೊಂಡ್ರೆ ನಮ್ಗೆ ದುಃಖ ಆಗುತ್ತೆ. ಯಾಕಂದ್ರೆ ಇವತ್ತು ತಿಳಿನೀರಿನ ಹಳ್ಳ ಇವತ್ತು ಉಳಿದಿಲ್ಲ ಅನ್ನೋದು. ಆ ಹೊತ್ತಿಗೆ ಹಳ್ಳದ ದಂಡೆಯಲ್ಲಿರುವಂತಹ ಗಿಡ ಮರಗಳು, ಹಸಿರಿನ ಹುಲ್ಲು, ಹಳ್ಳದಲ್ಲಿ ನಾವು ಈಜಾಡುವಂತ ಸಂದರ್ಭ, ಹಳ್ಳದ ಮಗ್ಗಲಿರುವಂತಹ ಬಾವಿಗಳಲ್ಲಿ ನಾವು ಈಜಾಡುವಂತ ಸಂದರ್ಭ ನೋಡಿದಾಗ ಖಂಡಿತವಾಗಿಯೂ ಈ ಪ್ರಕೃತಿ, ನಮ್ಮ ಊರಿನ ಸಿರಿ ಸಂಪತ್ತು, ಸಂಸ್ಕೃತಿ, ಆಚರಣೆಗಳು, ನಮ್ಮ ಊರಿನಲ್ಲಿರುವಂತಹ ಹಬ್ಬ ಹರಿದಿನಗಳು ಸಾಹಿತ್ಯಿಕವಾಗಿ ನನ್ನ ಒಳಗಡೆ ಒಂದು ಚೇತನವನ್ನ, ಶಕ್ತಿಯನ್ನ ತುಂಬ್ತಾ ಇರುವಂತ ಸಂದರ್ಭವನ್ನ ನಾವು ನೋಡ್ತಾ ಇದ್ದೇವೆ ಅನ್ನೋಂಥದ್ದು. ನಾನು 1ನೇ ತರಗತಿಗೆ ಸೇರ್ಪಡೆ ಆದಾಗ ಅಲ್ಲಿ ಒಂದು ರೀತಿಯಿಂದ ಗ್ರಾಮೀಣ ಪ್ರದೇಶದ ಶಾಲೆಗಳು ಏನಾಗಿತ್ತು ಅಂದ್ರೆ ಕೇವಲ ಅಕ್ಷರ ಕಲಿಸುವಂತಹ ಶಾಲೆಗಳಾಗಲಿಲ್ಲ, ಸಂಸ್ಕೃತಿಯನ್ನ, ಸಂಪ್ರದಾಯವನ್ನ, ಪರಂಪರೆಯನ್ನ ಕಲಿಸುವಂತಹ ಶಾಲೆಗಳಾಗಿದ್ದವು ಅಂತ. ನಮ್ಮ ಶಾಲೆಯಲ್ಲಿ ಇದ್ದಾಗ ನನಗೆ ಈ ಭಾಷೆಯಲ್ಲಿ ಮತ್ತು ಗಣಿತದಲ್ಲಿ, ಆಟೋಟಗಳಲ್ಲಿ ಬಹಳ ಇಂಟ್ರೆಸ್ಟ್ ನನಗೆ. ಹೀಗಾಗಿ ನಮ್ಮ ಶಾಲೆಯ ಗುರುಗಳು ಏನ್ ಮಾಡ್ತಿದ್ರಂದ್ರ ನಮಗ ಲೇಜಿಮು, ಡೆಂಬೆಲ್ಸು ಇವನ್ನೆಲ್ಲ ಕಲಿಸ್ತಾ ಇದ್ರು. ಅಷ್ಟೇ ಅಲ್ಲ, ಈ ಪಂದ್ಯಾಟಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಕೃಷ್ಣಾ ನದಿಯ ದಂಡೆಯಲ್ಲಿರುವಂತ ಚಿಕ್ಕ ಪಡಸಲಿಗೆ ನಾವೆಲ್ಲ ಪಂದ್ಯಾಟಕ್ಕೆ ಹೋಗ್ತಾ ಇದ್ದೀವಿ. ಪಂದ್ಯಾಟದ ಜೊತೆಗೆ ಸಾಂಸ್ಕೃತಿಕವಾದಂತಹ ಸ್ಪರ್ಧೆಗಳು ಸಹಿತ ಅಲ್ಲಿ ನಡೀತಾ ಇದ್ವು. ಲೇಜಿಮು, ಡೆಂಬೆಲ್ಸು ಇವು ಆಟಗಳನ್ನು ಸಹಿತ ಅಲ್ಲಿ ನಾವು ಚಿಕ್ಕ ಪಡಸಲಿಗಿ, ಗೋಟೆ, ಗದ್ದಾಳ, ಈ ಎಲ್ಲ ಸುತ್ತಮುತ್ತ ಇರುವಂತಹ ಕನ್ನೋಳ್ಳಿ, ಅಡಿಯುಡಿ, ನಾಗನೂರ ಇಂಥ ಊರುಗಳಿಗೆಲ್ಲ ನಾವು ಬಾಲ್ಯದಲ್ಲಿನೇ ಹೋಗಿ ಈ ಸಾಂಸ್ಕೃತಿಕವಾದಂತಹ ಈ ಆಟೋಟಗಳಲ್ಲಿ ಪಾಲ್ಗೊಳ್ಳುವಂತ ಒಂದು ಸಂದರ್ಭ ಸಹಿತ ನನಗೆ ಬತ್ತು ಅನ್ನುವಂಥದ್ದು. ಆದ್ಮೇಲೆ ನಾನು ಮೊಟ್ಟ ಮೊದಲು ಓದಿದಂತ ಒಂದು ಪುಸ್ತಕ ಅಂದ್ರೆ ಏಕಲವ್ಯ. ಆ ಹೊತ್ತಿಗೆ IBH ಪ್ರಕಾಶನದವರು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕೃತಿಗಳನ್ನ ತರ್ತಾ ಇದ್ರು.
ಆ ಪುಟ್ಟ ಪುಟ್ಟ ಮಾಲೆ ಒಳಗಡೆ ಏಕಲವ್ಯ ಇರುವಂತ ಒಂದು ಸಣ್ಣ ಪುಸ್ತಕವನ್ನ ನಾನು 4ನೇ ತರಗತಿಯಲ್ಲಿ ಓದುತ್ತಿರುವಂತಹ ಸಂದರ್ಭ ಒಳಗ ನಮ್ಮ ಜೋಶಿ ಮಾಸ್ತರು, ನನಗೆ ಜೋಶಿ ಮಾಸ್ತರು ಗುರುಗಳಾಗಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರ, ಈ ವಿದ್ಯಾರ್ಥಿ ನಿರರ್ಗಳವಾಗಿ ಓದ್ತಾನೆ, ಇವಾಗ ನಾವು ಓದ್ಲಿಕ್ಕೆ ಪುಸ್ತಕವನ್ನು ಕೊಡಬೇಕಂತ ಹೇಳಿ ಅವ್ರು ಏನ್ ಮಾಡಿದ್ರು, ಗ್ರಂಥಾಲಯದಿಂದ, ಶಾಲಾ ಗ್ರಂಥಾಲಯದಿಂದ ನನಗೆ ಏಕಲವ್ಯ ಪುಸ್ತಕವನ್ನು ಕೊಟ್ಟು ಏನ್ ಹೇಳಿದಾರೆ ಅಂದ್ರೆ, ಪ್ರಕಾಶ, ನೀನು ಈ ಪುಸ್ತಕವನ್ನ ಇಡಿಯಾಗಿ ಓದಿ ಮರುಸ್ ಬಂದು ಇದನ್ನ ಕತೆ ಹೇಳಬೇಕಪ್ಪ ತರಗತಿ ಒಳಗ ಅಂತ ಹೇಳಿದ್ರು. ನಾನು ಮನೆಗೆ ಬಂದು ಆ ಇಡೀ ಏಕಲವ್ಯ ಪುಸ್ತಕವನ್ನ, ಆ ಪ್ರಕಟಿಸಿದಂತ ಏಕಲವ್ಯ ಪುಸ್ತಕವನ್ನ ಇಡಿಯಾಗಿ ಓದಿ ಮರುದಿನ ಬಂದು ನಾನು ನನ್ನ ಸಹಪಾಠಿಗಳ ಎದುರಿನಲ್ಲಿ ಆ ಇಡೀ ಕಥೆಯನ್ನ ಹೇಳಿದಾಗ ಜೋಶಿ ಮಾಸ್ತರ್ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡು, ನೀನು ಬರೀ ಓದುವುದಷ್ಟೇ ಅಲ್ಲ, ಓದಿದ್ದನ್ನ ಸೊಗಸಾಗಿ ಕಥೆಯ ಮೂಲಕ ನೀನು ಹೇಳ್ತಿಯಲ್ಲ, ಈ ಹೊತ್ತಿಗೆ ನೀನು ಒಂದು ಸಾಹಿತ್ಯದ ಒಂದು ಭಾಷೆಯ ಒಂದು ಓದಿನ ನಿರ್ಗಳತೆಯನ್ನು ನೀನು ಅರ್ಥಕೊಂಡಿಯಲ್ಲ ಅನ್ನುವಂತ ಒಂದು ಖುಷಿ ಅವರ ಕಣ್ಣಲ್ಲಿ ಮೂಡಿ ಬಂತು ಅಂತ. ಹೀಗಾಗಿ ನಾನು 1974ನೇ ಇಸ್ವಿ ಹೇಳುವಂತ ಸಂದರ್ಭ, ಆ ಹೊತ್ತಿಗೆನೆ ಸುಧಾ ಬರ್ತಾ ಇತ್ತು, ಪ್ರಪಂಚ ಬರ್ತಾ ಇತ್ತು, ಬಾಲಮಿತ್ರ ಬರ್ತಾ ಇತ್ತು. ಈ ಎಲ್ಲ ಪತ್ರಿಕೆಗಳನ್ನು ತಂದೆಯವರು ಮನೆಗೆ ತರೋದ್ರಿಂದ ನಾನು ಆ ಪತ್ರಿಕೆಗಳನ್ನ ಓದುವಂತ ಹುಚ್ಚು, ಇಡೀ ಪತ್ರಿಕೆಯನ್ನ ಓದ್ಬೇಕು, ಮುಗಿಸ್ಬೇಕು ಅನ್ನೋಂತ ಬಾಲಮಿತ್ರದ ಚಿತ್ರಗಳನ್ನ, ಕಥೆಗಳನ್ನ, ರಾಮಾಯಣ ಮಹಾಭಾರತ ಕಥೆ ಆಗಿರ್ಬೋದು, ಸಾಂದರ್ಭಿಕ ಪರಂಪರೆಯ ಕಥೆ ಆಗಿರ್ಬೋದು, ಅವುಗಳನ್ನು ಸಹಿತ ನಾನು ಓದುವಂತ ಅವಕಾಶ, ಸದಾವಕಾಶ ನಮ್ಮ ತಂದೆಯವರು ನನಗೆ ನೀಡಿದ್ದು ನಾನು ಕಂಡುಕೊಂಡಾಗ ಸಾಹಿತ್ಯಿಕವಾಗಿ ನಿಧಾನವಾಗಿ ಆ ದಿಶೆಯಲ್ಲಿ ನನ್ನ ಪ್ರಯತ್ನಗಳು ಒಂದು ಸಣ್ಣ ಜರಿಯಾಗಿ ಆರಂಭವಾದಂತಹ ಸಂದರ್ಭವನ್ನು ನಾನು ಬಾಲ್ಯದಲ್ಲಿ ನಾನು ಕಂಡುಕೊಂಡೆ ಇರುವಂತದ್ದು. ಆದ್ಮೇಲೆ ನನ್ನ ಅನುಭವ ಕಥನದಲ್ಲಿ ಈ 7 ಕೆರೆ ನೀರು ಕುಡಿದ್ರು ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾನು ಬಾಲ್ಯದ ಶಿಕ್ಷಣ ನಂದು ಬೇರೆ 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 ಊರಿನಲ್ಲಿ ಬಂತು. 7 ಊರ್ ಕಡೆ ಹೋಗ್ಬೇಕಾಯ್ತು. ನಾನು ಶಿಕ್ಷಣ ಸಂದರ್ಭ ಒಳಗ ನಾನು 1ನೇ ತರಗತಿಯಿಂದ MA ತರಗತಿ PhD ವರೆಗೂ ಸಹಿತ ಹೋಗುವವರೆಗೂ ಏನಾಗಿತ್ತಂದ್ರ, ನನ್ನ ಪಯಣ ಯಾವ ರೀತಿ ಆಗಿತ್ತಂದ್ರ, ಅದು ಒಂದು ಊರಿಂದ ಒಂದು ಊರಿಗೆ ಹೋಗ್ತವ ಅಂತ. ಯಾಕೆಂದ್ರೆ ನಮ್ಮ ತಂದೆಯವರು ವಿಲೇಜ್ ಅಂಗಿ ನೇಮಕ ಗ್ರಾಮ ಲೆಕ್ಕಾಧಿಕಾರಿ ಆಗಿ, ಆರಂಭದಲ್ಲಿ ಗ್ರಾಮ ಪಂಚಾಯತಿಯ ಸೆಕ್ರೆಟರಿ ಆದಂತವ್ರು ಗ್ರಾಮ ಲೆಕ್ಕಾಧಿಕಾರಿ ಆದಾಗ ಅವ್ರಿಗೆ ಬಾದಾಮಿ ತಾಲೂಕಿನ ಹಾಲಿಗೇರಿ, ರೆಡ್ಡಿ ತುಮ್ಮಾಪುರ ಈ ಗ್ರಾಮಕ್ಕೆ ಅವ್ರಿಗೆ ನೇಮಕವಾದಾಗ ನಮ್ಮ ಇಡೀ ಮನೆಯನ್ನ ನಾವು ಶಿಫ್ಟ್ ಮಾಡುವಂತ ಸಂದರ್ಭ ಬಂತದ್ದು ಕೆರೂರಿಗೆ. ಬಾದಾಮಿ ತಾಲೂಕಿನ ಕೆರೂರಿಗೆ ನಾನು 6ನೇ ತರಗತಿ ಮತ್ತು 6ನೇ ತರಗತಿ ವಿದ್ಯಾರ್ಥಿಯಾಗಿ ಸೇರ್ಪಡೆ ಆದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಕೆರೂರಿನ ಈ ಶಾಲೆಗೆ ನಾನು ವಿದ್ಯಾರ್ಥಿಯಾಗಿ ಹೋದಾಗ ನನಗೆ ಇವತ್ತು ಅನಿಸುತ್ತೆ, ಈ ಶಾಲೆಯಲ್ಲಿ ಈ ನಾಡಿನ ಜಾನಪದದ ಪ್ರಥಮ ಸಂಶೋಧಕ, ಜನಪದ ಸಾಹಿತ್ಯದ ಪ್ರಥಮ ಸಂಶೋಧಕರಾದಂತಹ ಡಾಕ್ಟರ್ BS ಗದಿಗಿಮಠ ಕೆರೂರಿನವರು, ಅವರು ಸಹಿತ ಅದೇ ಶಾಲೆಯಲ್ಲಿ ಓದಿದ್ರು ಅಂತ. ಈ ಶಾಲೆಗಳ ಬಗ್ಗೆ ಶತಮಾನೋತ್ಸವ ಅನ್ನುವಂತ ಒಂದು ನಮ್ಮ ಸನ್ಮಾನ್ಯ ಶ್ರೀ SR ಮನಹಳ್ಳಿ ಸಾಹೇಬ್ರವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಮ್ಮ ಇಲಾಖೆಯ ಒಂದು ಉಪನಿರ್ದೇಶಕರ ಸಂದರ್ಭ ಒಳಗಡೆ ಶತಮಾನೋತ್ಸವದ ಶಾಲೆಗಳ ಬಗ್ಗೆ ಪುಸ್ತಕ ತಂದಾಗ ಕೆರೂರಿನ ಬಗ್ಗೆ ಬರೆಯುವಂತಹ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಡಾಕ್ಟರ್ BS ಗದಿಗಿಮಠರು ಸಹಿತ ಓದಿದ್ದನ್ನು ನನಗೆ ಗೊತ್ತಾಯ್ತಲ್ಲ ಅಂತ. ಕೆರೂರು ಒಂದು ರೀತಿಯಿಂದ ಜಾನಪದ ಗುಡ್ಡೆಲ್ಲ ಹೈನಾಗುವಂತೆ ತೊಟ್ಟಿಕ್ಕುವಂತ ಒಂದು ಊರದು ಕೆರೂರು. ನಾನು 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ ಕೆರೂರಿನಲ್ಲಿ ಕಲಿಯುವಂತ ಸಂದರ್ಭ ಬಂತು. ಕೆರೂರು ಒಂದು ರೀತಿಯಿಂದ ಈ ಜಾನಪದವೇ ಅದು ಇವತ್ತಿಗೂ ಸಹಿತ ಜನಪದ ಕಲಾವಿದರು. ಕೆರೂರು ಒಂದು ನೇಕಾರಿಕೆ ಊರ, ಒಂದು ವ್ಯಾಪಾರಿ ಕೇಂದ್ರ, ಕೃಷಿ, ವ್ಯಾಪಾರ, ನೇಕಾರಿಕೆ ಎಲ್ಲ ಬಗೆಯಲ್ಲಿ ಊರು ಇರುವಂತ ಒಂದು ಊರದು. ಅಲ್ಲಿ ಜಾತ್ರೆ, ಹಬ್ಬ, ಉರುಸು, ಹರಿದಿನ ಸಂದರ್ಭಗಳಲ್ಲಿ ಜನಪದ ಕಲೆ, ಜನಪದ ಮೆರಗು ನಾವು ಕಾಣ್ತಾ ಇದ್ದೇವೆ ಅಂತ. ಜನಪದ ತಾಯಿಂದರು ಹಾಡುತ್ತಿರುವಂತಹ ಹಾಡುಗಳು ನಿಜವಾಗಿಯೂ ಸಹಿತ ಜನಪದ ತಾಯಿಂದರು ಕೋಲು ಹಿಡಿಯದ ಜನಸಾಮಾನ್ಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು. ಅವರು ತಮ್ಮ ಹಾಡುಗಳ ಮೂಲಕ ಒಂದು ಸಂಸ್ಕೃತಿಯನ್ನ ಬಿತ್ತಾ ಇದ್ರು. ಜನರಿಗೆ, ತಮ್ಮ ಮಕ್ಕಳಿಗೆ, ಒಬ್ಬ ತಾಯಿ ತನ್ನ ಮಗಳಿಗೆ
ಕಲಿಸಿಕೊಡುದು ಜಾನಪದ. ಈ ಜಾನಪದ ಇದೆ ಅಲ್ಲ, ಈ ಜಾನಪದ ಮೂಲಕ ತಾಯಿ ತನ್ನ ಮಗಳಿಗೆ ಕಲಿಸಿದಂತ ರಂಗೋಲಿ, ಕಸೂತಿ, ಹೆಣಿಕೆ, ಇದು ಪರಂಪರೆ ಬಂದಂತ ಜಾನಪದ. ತಾಯಿ ಹಾಡು, ಜೋಗುಳ ಪದಗಳು, ಸೋಬಾನೆ ಹಾಡುಗಳು, ಇವುಗಳು ನಿತ್ಯ ಕೆರೂರಿನ ಓಣಿಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಅಂತ. ಹಾಗಾಗಿ ಜಾನಪದ ಬಗ್ಗೆ ಬಹಳ ದೊಡ್ಡ ಆಸಕ್ತಿ ನನಗಷ್ಟಲ್ಲ, ನಮ್ಮ ತಂದೆಯವ್ರಿಗೆ ಮೂಡಿ, ನಮ್ಮ ತಂದೆಯವ್ರು ಏನ್ ಮಾಡಿದ್ರು ಅಂದ್ರೆ, ಕೆರೂರು ಭಾಗದ ಈ ಹಳ್ಳಿಗಳಲ್ಲಿ ಉರುಸು ಮತ್ತು ಮೊಹರಂ ಸಂದರ್ಭದಲ್ಲಿ ಹಾಡುತ್ತಿರುವಂತಹ ಹಾಡುಗಳನ್ನು ಸಂಗ್ರಹ ಮಾಡಿದ್ರು. ಈ ಮುಂಚೆನೆ ಅವರು ನಮ್ಮ ಬಾಲ್ಯದಲ್ಲಿ ಜಮಖಂಡಿ ಸುತ್ತಿನ ಬಿಸುಕಲ್ಲಿನ ಪದಗಳನ್ನ, ಹಂತಿ ಹಾಡುಗಳನ್ನ, ಡೊಳ್ಳಿನ ಪದಗಳನ್ನ ಮತ್ತು ಡೊಳ್ಳಿನ ಪದಗಾರರು ಹೇಳುವಂತ ಕಥೆಗಳನ್ನ ಸಂಗ್ರಹ ಮಾಡಿದ್ರು. ಆ ಸಂಗ್ರಹಿತ ಸಾಹಿತ್ಯವನ್ನೆಲ್ಲವನ್ನು ಸಹಿತ 1970 ಹೊತ್ತಿಗೆ 71 ಹೊತ್ತಿಗೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕಳಿಸಿದಾಗ, ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದವರು 1973 ಕಾಡು ಹೂಗಳ ಹೆಸರಿನಲ್ಲಿ ನಮ್ಮ ತಂದೆಯವರ ಜನಪದ ಗೀತ ಸಂಕಲನ ಪ್ರಕಟಿಸಿದ್ರು. ಹೀಗಾಗಿ ಅವರು ಕೆರೂರಿಗೆ ಬಂದಾಗ ಸಹಿತ ತಮ್ಮ ಮೂಲ ಜನಪದ ಸಾಹಿತ್ಯ ಗೀತಗಳನ್ನ ಸಂಗ್ರಹಿಸುವಂತ ಕಾರ್ಯವನ್ನು ನಿಲ್ಲಿಸಲಿಲ್ಲ. ಕೆರೂರು, ಬಾದಾಮಿ ತಾಲೂಕಿನ ಕೆರೂರು, ರೆಡ್ಡೆರ್ ತಿಮ್ಮಾಪುರ, ಹಾಲಿಗೇರಿ, ಈ ಎಲ್ಲ ಸುತ್ತಮುತ್ತಲ ಊರುಗಳಲ್ಲಿ ತಿರುಗಿ ಅವರು ಏನ್ ಮಾಡಿದಾರೆ ಅಂದ್ರ, ತಮ್ಮ ವೃತ್ತಿಯ ಜೊತೆಗೇನೆ ರಿವಾಯಿತ ಪದಗಳನ್ನ ಸಂಗ್ರಹ ಮಾಡಿದ್ರು. ಅದು ಹಳ್ಳಿ ಹಬ್ಬಿಸಿದ ಹುಬ್ಬಳ್ಳಿ ಅನ್ನುವಂತ ಹೆಸರಿನಲ್ಲಿ 1984 ಕನ್ನಡ ಸಾಹಿತ್ಯ ಪರಿಷತ್ನಿಂದ ಪ್ರಕಟ ಆಯಿತು. ಬೆಳವಲದ ಬೆಳಕು ಅನ್ನುವಂತಹ ಡೊಳ್ಳಿನ ಪದಕಾರರು ಹೇಳುವಂತಹ ಕಥಾ ಸಂಕಲನ ಸಹಿತ 1984 ಕನ್ನಡ ಸಾಹಿತ್ಯ ಪರಿಷತ್ ಹಂಪ ನಾಗರಾಜರವರು ರಾಜ್ಯ ಅಧ್ಯಕ್ಷರಾದ ಸಂದರ್ಭದಲ್ಲಿ ಪ್ರಕಟ ಆಯ್ತು ಅನ್ನುವಂಥದ್ದು. ಹೀಗಾಗಿ ಕೆರೂರಿನ ಒಂದು ಜಾನಪದ ಪರಿಸರ, ಸಾಂಸ್ಕೃತಿಕ ಪರಿಸರ, ಅಲ್ಲಿಯ ಕೆರೆ, ಅಲ್ಲಿಯ ಗುಡ್ಡ, ಇಡೀ ಸಂಸ್ಕೃತಿ ನನ್ನ ಬಾಲ್ಯದ ಒಂದು ಸಾಹಿತ್ಯಿಕ ಅನುಭವಕ್ಕೆ ಒಂದು ಸರಿದೊರೆಯಾಗಿ, ಒಂದು ಅಡಂಬಲವಾಗಿ ಕೆರೂರು ನನಗೆ ದಕ್ಕಿರುವುದು, ಅದು ನನ್ನ ಬದುಕಿನ ಒಂದು ಸಾರ್ಥಕತೆ ಅಂತ ಹೇಳಿ ನಾನು ಭಾವಿಸ್ಕೊಂಡೆ ಇರುವಂಥದ್ದು. ನಮ್ಮ ಪಯಣ ಕೆರೂರಿಂದ ಈ ಬಾದಾಮಿ ತಾಲೂಕಿನ ಕೆರೂರಿಂದ ಹುಣಗುಂದ ತಾಲೂಕಿಗೆ ಇಳಕಲ್ಲಿಗೆ ಬರುವಂತ ಸಂದರ್ಭ ಬಂತು. ನಮ್ಮ ತಂದೆಯವ್ರಿಗೆ ವರ್ಗ ಆಯ್ತು. ಮತ್ತೆ ಅವ್ರಿಗೆ ಇಳಕಲ್ ಮಗ್ಲಿರುವಂತ ಗೋರ್ಬಾಳ ಅಂತ ಹೇಳಿ ಒಂದು ಊರ, ಆ ಗೋರ್ಬಾಳಕ್ಕೆ ವಿಲೇಜ್ ಉಂಟಾಗಿ ಅವ್ರು ವರ್ಗ ಆದಾಗ, ನಮ್ಮ ತಂದೆಯವರು ಏನಂದ್ರ ಈ ಮನೆಯನ್ನ ಕೇಳುವಂತ ಸಂದರ್ಭ, ನಾನು ಇನ್ನೂ SLC ಅರ್ಧ ಇತ್ತು, ನಂದು ಆಗಸ್ಟ್ ತಿಂಗಳಲ್ಲಿ ಅವ್ರಿಗೆ ವರ್ಗಾವಣೆ ಆಯ್ತು. ಕೆರೂರದಲ್ಲಿ SLC ಅರ್ಧ ಓದಿದ್ದೆ. ಅರ್ಧ ಓದುವಂತ ಸಂದರ್ಭದೊಳಗೆ ನಮ್ಮ ತಂದೆಯವರು ಮನೆಯನ್ನ ಇಳಕಲ್ಲಿಗೆ ಮಾಡುವಂತ ಸಂದರ್ಭ ಬಂತು. ಅವಾಗ ನಮ್ಮ ಶಾಲೆಗೆ, ನಮ್ಮ ಹೈಸ್ಕೂಲಿಗೆ, AR ಹಿರೇಮಠ ಹೈಸ್ಕೂಲ್, ಕೆರೂರು AR ಹಿರೇಮಠ ಹೈಸ್ಕೂಲ್, ಬಹಳ ಒಳ್ಳೆ ಹೆಸರು ಇರುವಂತ ಹೈಸ್ಕೂಲ್. ಇವತ್ತಿಗೂ ಸಹಿತ ಅದರ ಹೆಸರು ಕೀರ್ತಿ ದೊಡ್ಡದು. ಅಲ್ಲಿ ಮುಖ್ಯ ಗುರುಗಳನ್ನ ನಮ್ಮ ತಂದೆಯವರು ಹೇಳಿದ್ರು, ನಮ್ಮ ಪ್ರಕಾಶನ್ನ ಇಳಕಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಹೆಸರು ಕಿತ್ಕೊಡ್ರಂತೆ. ಅಲ್ಲಿ ಎಲ್ಲ ಶಿಕ್ಷಕರು ಹೇಳಿದ್ರು, ಇಲ್ಲ, ಈತ ಜಾನ ವಿದ್ಯಾರ್ಥಿ ಇದ್ದಾನೆ, ಈತ ಓದಿನಲ್ಲಿ, ಅಭ್ಯಾಸದಲ್ಲಿ, ಅಭಿನಯ ಅಂದ್ರೆ ನಾಟಕ, ಪ್ರತಿ ವಾರ್ಷಿಕ ಉತ್ಸವ ಸಂದರ್ಭಗಳು ನಾಟಕ ಮಾಡ್ತಿದ್ರು. ಅದ್ರಲ್ಲಿ ನಮಗೊಂದು ಪಾತ್ರ ಮಾಡ್ತಾ ಇದ್ವಿ ನಾವು ಆ ಹೊತ್ತಿಗೆನೆ. ಇಲ್ಲ ಹಾಸ್ಟೆಲ್ ಇದು ಮಾಡೋಣ, ವ್ಯವಸ್ಥೆ ಮಾಡೋಣ. ನಮ್ಮ ತಂದೆಯವರು, ಇಲ್ಲ ಬೇಡ, ನಮ್ ಜೊತೆ ನಮ್ಮ ಮಕ್ಕಳು ಇರ್ಬೇಕಂತ ಹೇಳಿ ನಮ್ನೆಲ್ಲ ಕಟ್ಕೊಂಡು 1980 ಇಸ್ವಿ 81 ಇಸ್ವಿಯಲ್ಲಿ ನಾವು ಇಳಕಲ್ಲಿಗೆ ಮನೆ ಮಾಡ್ಬೇಕಾಯ್ತು. ಗೋರ್ಬಾಳಕ್ಕೆ ತಂದೆಯವರು ನೌಕರಿ ಮಾಡ್ತಾ ಇದ್ರು. ಇಳಕಲ್ನಲ್ಲಿ ನನ್ನ ವಿದ್ಯಾಭ್ಯಾಸ ಆರಂಭ ಆಯ್ತು. ಇಳಕಲ್ನಲ್ಲಿ SLC, ಸರ್ಕಾರಿ ಪ್ರೌಢಶಾಲೆ ಇಳಕಲ್ದಲ್ಲಿ SLC ಪಾಸ್ ಆದೆ. ನಂತರ ಅಲ್ಲಿ ಇಳಕಲ್ದಲ್ಲಿನೇ PUC 1ನೇ ವರ್ಷ, 2ನೇ ವರ್ಷ, PUC BA 1, 2, 3 ಕನ್ನಡ ವಿಷಯದಲ್ಲಿ ನಾನು 5 ವರ್ಷಗಳ ಕಾಲ, ನಾನು ಇವತ್ತಿಗೂ ಇಳಕಲ್ಲನ್ನ ಮರಿಬಾರ್ದು. ಒಂದು ಸಾಂಸ್ಕೃತಿಕ ಬದುಕನ್ನು ಕೊಟ್ಟಂತಹ ಇಳಕಲ್. ಇಳಕಲ್ಲು ಸಹಿತ ಹೇಗೆ ಕೆರೂರು ಜಾನಪದ ಸಂಸ್ಕೃತಿ ನೆಲೆಗಟ್ಟಾಗಿತ್ತು, ಇಳಕಲ್ಲು ಸಹಿತ ಕಲೆಯ ಸಂಸ್ಕೃತಿಯ ತವರು ಮನೆ. ಅಲ್ಲಿ ರಂಗಭೂಮಿಗೆ, ನಾಟಕ ಪರಂಪರೆಗೆ ಬಹಳ ದೊಡ್ಡ ಹೆಸರು. ಇಳಕಲ್ಲಿನ ಪ್ರತಿ ಓಣಿಯಲ್ಲೂ ಸಹಿತ ನಾಟಕದ ತಂಡಗಳು. ಹೀಗಾಗಿ ಇಳಕಲ್ಲಿಗೆ ಬಂದಾಗ ನನ್ನ ಪುಣ್ಯ, ನನಗೆ ಪ್ರಾಧ್ಯಾಪಕರು ಒಳ್ಳೊಳ್ಳೆ ಪ್ರಾಧ್ಯಾಪಕರು ಸಿಕ್ಕರು. ನಾನು ಕೆರೂರದಲ್ಲಿ ಓದುವಾಗಲೂ ಸಹಿತ ನನ್ನ ಒಳ್ಳೆ ಪ್ರಾಧ್ಯಾಪಕರು ಸಿಕ್ಕಿದ್ರು. ನನ್ನ ಸಾಹಿತ್ಯ ಆಸಕ್ತಿಯನ್ನು ಗಮನಿಸಿ ಆ ಹೊತ್ತಿಗೆ ನಾನು ಆಕಾಶವಾಣಿಯ ಒಂದು ಗಿಳಿವಿಂಡದಲ್ಲಿ ಕವಿತೆ ಬರಿತಾ ಇದ್ದೆ. ಗಿಳಿವಿಂಡು ಕೇಳ್ತಾ ಇದ್ದೆ. 9ನೇ ತರಗತಿ ಇದ್ದಾಗ ಗಿಳಿವಿಂಡು ಕೇಳ್ತಾ ಇದ್ದೆ. ಕಾಡಿನಲ್ಲಿ ಕವಿತೆ ಬರೆದು ಕಳಿಸಿದ್ದೆ ನಾನು. ನೋಡು, ಕೆರೂರಿನ ಒಂದು ಗಿಳಿ ಕಳಿಸಿದೆ ಅನ್ನುವಂಥದ್ದು
ಅವತ್ತು ಖುಷಿಗೊಂಡಿದ್ದೆ ಅನ್ನುವಂಥ ಆಕಾಶವಾಣಿಯಲ್ಲಿ ನಾನು 1979 ಇಸ್ವಿಯಿಂದನೂ ಇವತ್ತಿನವರೆಗೂ ಆಕಾಶವಾಣಿಯ ನಿಕಟ ಸಂಪರ್ಕ ನನಗೆ ಸಾಧ್ಯವಾಗಿದ್ದು ಆಕಾಶವಾಣಿಯ ಮೂಲಕ ಅನ್ನುವಂಥದ್ದು. ಇಳಕಲ್ಲಿಗೆ ಬಂದಾಗ ಅಲ್ಲಿ ಒಂದು ಭಾಷೆಯ ಪ್ರಖರ ವಿದ್ಯಾರ್ಥಿಯಾಗಿ ನಾನು ಅಲ್ಲಿ ಗುರುತಿಸಿಕೊಂಡೆ ಅನ್ನುವಂಥದ್ದು. ಪ್ರತಿ ತರಗತಿಯಲ್ಲಿ ಸಹಿತ ಪ್ರಥಮ ದರ್ಜೆಯಲ್ಲಿ ಪ್ರಥಮನಾಗಿ ಪಾಸ್ ಆದೆ. PUC ಯಲ್ಲಿ ಆಗಿರ್ಬೋದು, PUC ದ್ವಿತೀಯ ವರ್ಷದಲ್ಲಿ ಆಗಿರ್ಬೋದು, BA 1, 2, 3 ಅಲ್ಲಿ ನನಗೆ ಇಳಕಲ್ ಕಾಲೇಜಿನಲ್ಲಿ ಈ ಪ್ರೊಫೆಸರ್ GH ಚೆನ್ನಡುಮಠ ನನ್ನ ಗುರುಗಳು, ಇವತ್ತು ಅವರು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಕನ್ನಡದ ಬಹಳ ಪ್ರಕಾರ ಸಾಹಿತಿಗಳು. ಜೊತೆಗೆ ಈ ವಾಂಗ್ಮಯ ಪ್ರಪಂಚದಲ್ಲಿ ವಾಗ್ಮಿಯಾಗಿ ಬಹಳ ಒಳ್ಳೆಯ ಮಾತುಗಾರರಾಗಿ ಉಪನ್ಯಾಸಕರ ಇಡೀ ನಾಡಿನಲ್ಲಿನೇ ಗುರುತಿಸಿಕೊಂಡಂತವ್ರು ಅಂತ ಡಾಕ್ಟರ್ ಶಂಭು ಬಳಿಗಾರ್ ಅವರು. ಡಾಕ್ಟರ್ ಶಂಭು ಬಳಿಗಾರ್ ಅವರು ನನ್ನ ಗುರುಗಳಾಗಿದ್ದರು. ನನ್ನ ಪುಣ್ಯ 5 ವರ್ಷಗಳ ಕಾಲ ಅವರು ನನ್ನ ಗುರುಗಳಾಗಿದ್ರು. ಕನ್ನಡವನ್ನ ನನಗೆ ಪಾಠ ಮಾಡಿದ್ರು. ಕನ್ನಡ ಪಾಠವನ್ನಷ್ಟೇ ಮಾಡಲಿಲ್ಲ, ಮಾತನ್ನ ನಾನು ಇವತ್ತೇನಾದ್ರೂ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ ಅಂದ್ರೆ ಅವರ ಒಂದು ಭಾಗ್ಯದ ಒಂದು ಆಶೀರ್ವಾದ ಸಾಧ್ಯ ಆಗ್ತದೆ. ಯಾಕಂದ್ರೆ ಅವರು ದೊಡ್ಡ ಮಳೆ ಸುರಿಯುವ ಮಳೆ ಅವರು. ನಾವು ಮರದಲ್ಲಿ ನಿಂತ ಹನಿಗಳಿದ್ದಂಗೆ ಹಾಗೆ. ಡಾಕ್ಟರ್ ಶಂಭು ಬಳಿಗಾರ್ ಅವರು, ಪ್ರೊಫೆಸರ್ GH ಚೆನ್ನಡುಮಠ ಅವರು ಮತ್ತು ಪ್ರೊಫೆಸರ್ BM ತಳಗಡಿ ಅವರು ನನಗೆ ಗುರುಗಳಾಗಿದ್ದು ನನ್ನ ಪುಣ್ಯ. ಆ ಹೊತ್ತಿಗೆ ನಾನು ಕನ್ನಡ ಸಾಹಿತ್ಯ ಒಂದು ವೇದಿಕೆ ಅಂತ ಹೇಳಿ ಆ ಹೊತ್ತಿಗೆ ವಿದ್ಯಾರ್ಥಿ ಪ್ರತಿನಿಧಿಗಳ ಚುನಾವಣೆ ನಡೀತಾ ಇದ್ವು, ಪ್ರಚಾರ ಮಾಡ್ತಾ ಇದ್ರು, ಎಲೆಕ್ಷನ್ ನಿಲ್ತಾ ಇದ್ರು ಮತ್ತು ಗೆದ್ದು ಬಂದವರಿಗೆ ಮೆರವಣಿಗೆ ಮಾಡ್ತಾ ಇದ್ರು. ಟ್ರ್ಯಾಕ್ಟರ್ ಕರ್ಕೊಂಡೋಗಿ ತುಂಬ ಮೆರವಣಿಗೆ ಮಾಡ್ತಾ ಇದ್ರು. ನಾನು ಕನ್ನಡ ಸಾಹಿತ್ಯ ಸಂಘದ ಕಾರ್ಯದರ್ಶಿಯಾಗಿ BA 2ರಲ್ಲಿ ಓದ್ತಿರುವಂತಹ ಸಂದರ್ಭದಲ್ಲಿ ಆದೆ. ಆ ಹೊತ್ತಿಗೆ ನಾಡಿನ ಖ್ಯಾತ ಸಾಹಿತ್ಯಗಳನ್ನ ಕಾಲೇಜಿಗೆ ಕರೆಸಿಕೊಳ್ಳುವಂತಹ ಸದಾವಕಾಶ ನಮಗೆ ಅವತ್ತು ಸಾಧ್ಯ ಆಯ್ತು ಅನ್ನುವಂಥದ್ದು. ಆ ಹೊತ್ತಿಗೆ ಪ್ರೊಫೆಸರ್ GS ಶಿವರುದ್ರಪ್ಪನವರು ಬರ್ತಾ ಇದ್ರು, ಅನುಪಮಾ ನಿರಂಜನ್ ಅವರು ಬಂದಿದ್ರು, ಉಷಾ ನವರತ್ನರಾಮ್ ಅವರು ಬಂದಿದ್ರು. ಆ ಕಾಲದ ಎಲ್ಲ ಕಾದಂಬರಿಕಾರರು, ಕಥೆಗಾರರು, ಸಾಹಿತಿಗಳು ಬಂದಾಗ ಅವ್ರ ಉಸ್ತುವಾರಿ ಹೊಣೆಯನ್ನ ಪ್ರಾಧ್ಯಾಪಕರು ನನಗೆ ವಹಿಸ್ಕೊಳ್ತಾ ಇದ್ರು. ಈ ನಮ್ಮ ಸಾಹಿತಿ ವಿದ್ಯಾರ್ಥಿ ಇದ್ದಾರೆ, ನಿಮ್ ಜೊತೆ ಇರ್ತಾರೆ, ನಿಮ್ಗೆ ಏನಾದ್ರು ಬೇಕಾದ್ರೂ ತಂದು ಕೊಡ್ತಾರೆ ಅಂತ ಹೇಳಿ. ಹೀಗಾಗಿ ಹಿರಿಯ ಸಾಹಿತಿಗಳ ಒಡನಾಟ ಆ ಹೊತ್ತಿಗೆ ನಮ್ಗೆಲ್ಲ ದಕ್ಕಿರೋದು ನಮ್ಮ ಪುಣ್ಯ ಭಾಗ್ಯ, ಪುಣ್ಯ ವಿಶೇಷ ಅಂತ ಹೇಳಿ ಇವತ್ತಿಗೂ ನಾವು ಭಾವಿಸ್ಕೊಳ್ತಾ ಇದ್ರು ಅಂತ. ಆ ಹೊತ್ತಿಗೆ ನಾನು ವಿದ್ಯಾರ್ಥಿ ದಶೆಯಲ್ಲೇನೆ ಗೀತ ಚಿಗಿತ ಅನ್ನುವಂತ ಒಂದು ಪುಸ್ತಕವನ್ನ ತರುವಂತ ಒಂದು ಸುಯೋಗ ನನಗೆ ಪ್ರಾಪ್ತವಾಯಿತು ಅಂತ ನೋಡಿ. ಆ ಹೊತ್ತಿಗೆ ಪತ್ರಿಕೆ ಮೂಲಕ ಪ್ರಕಟಣೆ ಕೊಟ್ಟು ಈ ನಾಡಿನ ಯುವ ಮಿತ್ರರು, ಯುವ ಕವಿಗಳು ಕವಿತೆಗಳನ್ನು ಕಳಿಸ್ಬೇಕಂತ ಕೋರಿದಾಗ 100 ಕವಿತೆಗಳು ಬಂದು ಅದರಲ್ಲಿ 150 ಕವಿತೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಗೀತ ಚಿಗಿತ ಅನ್ನುವಂಥದ್ದು ನಮ್ಮ ಸ್ನೇಹಿತರಂತ ನೀಲಕಂಠ ಕಾಳಗಿ ಮತ್ತು ನಾನು ಕೂಡಿ ಸಂಪಾದನೆ ಮಾಡಿದ್ವಿ. ಆ ಹೊತ್ತಿಗೆ ಒಳ್ಳೆ ಮುಖಪುಟ ತೆಗೆಸಿದ್ವಿ. ಬೆನ್ನುಡಿಯನ್ನ ಡಾಕ್ಟರ್ ವಿಶ್ವನಾಥ ವಂಶಕೃತ ಮಠ ಅವರು ಅದಕ್ಕೆ ವಿನುಮುದ್ರನ್ನ ಪ್ರಿಂಟ್ ಮಾಡಿದ್ರು. ಇವತ್ತು ಇಲ್ಕಲ್ಲಿನ ಜಯ ಮಹಾಂತೇಶ BEd ಕಾಲೇಜಿನ ಪ್ರಾಧ್ಯಾಪಕರು ವಂಶಕೃತ ಮಠ ಅವರು ವಿನುಮುದ್ರನ್ನೇ ಕಟ್ಟಿದ್ರು. ಆ ವಿನುಮುದ್ರನಿಂದ ನಮ್ಮ ಗೀತ ಚಿಗಿತ ಅನ್ನುವಂತ ಒಂದು ಪುಸ್ತಕವನ್ನ ಆ ಹೊತ್ತಿಗೆ ಪ್ರಕಟ ಮಾಡಿದ್ರು. ಅಲ್ಲಿ ಪ್ರಕಟವಾಗಿರುವಂತಹ ನಾಡಿನ ಎಲ್ಲ ಕವಿಗಳು ಇವತ್ತು ಬೇರೆ ಬೇರೆ ಸಾಹಿತ್ಯದಲ್ಲಿ ಅವರು ಪ್ರಸಿದ್ಧರಾಗಿದ್ದನ್ನು ನೋಡ್ತಾ ಇದ್ವಿ. ಎಲ್ಲನ್ ಮುಕುಂದರಾಜ್ ಅವರ ಕವಿತೆ ಇದೆ, P. ಶೇಷಾದ್ರಿ ಅಂತ ಹೇಳಿ ಇವತ್ತು ಸಿನಿಮಾ ರಂಗದಲ್ಲಿ ಖ್ಯಾತಿ ಪಡೆದಂತ P. ಶೇಷಾದ್ರಿ ಅವರ ಕವಿತೆಗಳು ಸಹಿತ ಅಲ್ಲಿ ಇವೆ ಅನ್ನುವಂಥದ್ದು. ಇಲ್ಲಿ ಈ BA ಓದುವಂತ ಸಂದರ್ಭ ಒಳಗಡೆ, BA ಪದವಿಯನ್ನು ಮುಗಿಯುವಂತ ಸಂದರ್ಭ ಒಳಗಡೆ ನಮ್ಮ ಬದುಕಿನಲ್ಲಿ ಒಂದು ತಿರು ಪ್ರಾಪ್ತ. ಮದುವೆ. ನಮ್ಮ ತಂದೆ ಇಲ್ಲಪ್ಪ ಇನ್ನ ಮದುವೆ ಮಾಡ್ತೀವಿ ನಿಮಗೆ ಅಂತಂದ್ರ, ಇಲ್ಲ ನಾನಿನ್ನು ಓದ್ಬೇಕು ಆಗ ಇಲ್ಲ ನೀನು ಮದುವೆ ಮಾಡ್ಕೊಂಡು ಓದ್ಬಹುದು ಅಂತ ಹೇಳಿ ಅವಾಗ ಅವ್ರು ನಾನು MA ಓದುತ್ತಿರುವಂತಹ ಸಂದರ್ಭ ಒಳಗಡೆ ನಮ್ಮ ವಿಜಯಪುರ ತಾಲೂಕು ಅನುವಾಡದ ಗೋಪಾಲರಾವ್ ಸಿಂಧೆ ಅವರ ಪುತ್ರಿ ಅನ್ನಪೂರ್ಣ ಅವರದೊಂದಿಗೆ 1988ರಲ್ಲಿ ನಮ್ಮ ಮದುವೆ ಆಯಿತು. ನಮ್ಮೊಂದಿಗೆ ನಮ್ಮ ಅಣ್ಣನವರ ಅಶೋಕ್ ಕಾಡೆ ಅವರ ಮದುವೆ ಸಹಿತ ಅವತ್ತೇ ಆಯ್ತು. ನಮ್ಮ ಅಣ್ಣನವರಿಗೆ ಖ್ಯಾತ ಕಲಾವಿದರಂತಹ ಸಾಂಗ್ಲಿಯ ದತ್ತ ಅಂಬೇಕರ್ ಅವರ ಪುತ್ರಿ ಸೌಭಾಗ್ಯವತಿ ಸಂಗೀತ ಅವರೊಂದಿಗೆ ನಮ್ಮ ಅಣ್ಣನವರ ಮದುವೆ ಅವತ್ತೇ. ನಮ್ಮ ಸುಧಾ, ನಮ್ಮ ತಂಗಿ ಅವರು ಗೋಪಾಲರಾವ್ ಸಿಂಧೆ ಅವರ ಪುತ್ರ ಪಾಂಡುರಂಗ ಅವರ ಜೊತೆ ಜರುಗಿತು. ಹೀಗಾಗಿ ನಾನು ಜೂನ್ ತಿಂಗಳಲ್ಲಿ ಮದುವೆ ಮದುವೆ ಅಂಗೀಕಾರ ಆಗುವ ಸಂದರ್ಭ ಒಳಗಡೆನೆ ನಾನು MA ತರಗತಿಗೆ ಅಲ್ಲಿ ಅರ್ಜಿ ಹಾಕಿದ್ದೆ. MA ಪ್ರಥಮ ವರ್ಷದಲ್ಲಿ ಸೇರ್ಬೇಕಂತ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ.
ಅಲ್ಲಿಯ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನೀವು MA ತರಗತಿಗೆ ನಿಮ್ಮ ಆಯ್ಕೆ ಆಗಿದೆ ಅನ್ನುವಂತ ಒಂದು ಆವಾಗೆಲ್ಲ ಈ ಮೊಬೈಲ್ ಗಿಬೈಲ್ ಏನಿರ್ಲಿಲ್ಲ. ಅಲ್ಲಿ ನಮ್ಮ ಗೆಳೆಯನೇ ಒಬ್ರು ಬಂದು ನಮ್ಮ ತೋಲ್ಬಾಗಿಗೆ ಬಂದು, ಇಲ್ಲ ನೀನು MA ತರಗತಿಗೆ ಸೆಲೆಕ್ಟ್ ಆಗಿದೆ, ಅದನ್ನ ಅಡ್ಮಿಷನ್ ಮಾಡಿಸಿ ಬಿಡು ಅಂತ. ಮತ್ತೆ ನಾನು ನಮ್ಮ MA ತರಗತಿಗೆ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಹೋದೆ. ಮದುವೆ ಆಗಿದ್ರು ಸಹಿತ ಓದುವಂತ ಅವಕಾಶವನ್ನು ನಮ್ಮ ತಂದೆಯವರು ನಮಗೆ ಕಲ್ಪಿಸಿಕೊಟ್ರು. MA ಪ್ರಥಮ ಮತ್ತು MA ದ್ವಿತೀಯ ತರಗತಿಯನ್ನು ಓದಿ ನಾನು ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಥಮ ದರ್ಜೆಯಲ್ಲೇನೆ ಆ ಹೊತ್ತಿಗೆ ನಾನು ಪಾಸ್ ಆದೆ. ನಂತರ ಅಲ್ಲಿಂದ ನಾನು MA ತರಗತಿಯಲ್ಲಿ ಪಾಸ್ ಆಗಿ ಬಂದ ಕೂತಾಗ ಏನಾದ್ರು ಒಂದು ಮುಂದಿನ BEd ಮಾಡ್ಬೇಕು, ಅದನ್ನ ಮಾಡ್ಬೇಕು ಅನ್ನೋ ಸಂದರ್ಭ ಒಳಗಡೆ ಕನ್ನಡಮ್ಮದಲ್ಲಿ ಉಪಸಂಪಾದಕಾಗಿ ನೀವು ಬರ್ಬೋದು, ಅನೇಕ ಪತ್ರಿಕೆಗಳ ಹೊತ್ತಿಗೆ ನಾನು ಲೇಖನ ಬರೀತಿದ್ದೆ ಅನ್ನೋ. ಸುಮಾರು ಪ್ರಪಂಚದಲ್ಲೇ 50 ಲೇಖನ ಬರೆದಿದ್ದ ಆ ಹೊತ್ತಿಗೆ ನಾನು ವಿದ್ಯಾರ್ಥಿ ದಿಶೆಯಲ್ಲೇನೆ ಪ್ರಪಂಚ ಪತ್ರಿಕೆಗಳ 50 ಲೇಖನ ಬರೆದಿದ್ದೆ. ಪ್ರಜಾವಾಣಿಯಲ್ಲಿ ದೀಪಾವಳಿ ವಿಶೇಷಾಂಕದಲ್ಲಿ ಲೇಖನವನ್ನು ಬರೆದಿದ್ದೆ. ಹೀಗಾಗಿ ಕನ್ನಡಮ್ಮ ಪತ್ರಿಕೆಯಲ್ಲಿ ಕೆಲ ಕಾಲ ಉಪಸಂಪಾದಕನಾಗಿ ಕೆಲಸ ನಿರ್ವಹಿಸಿದೆ. ಆನಂತರ ಬೈಲಹೊಂಗಲಿನ ಅಲ್ಲಿಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ. ಚಂದ್ರಿಗೆಯ ಕ್ರೀಡಾ ಶಾಲೆ ಅಲ್ಲಿ ವಿಜ್ಞಾನ ಕಾಲೇಜನ್ನ ಒಂದು PUC ವಿಜ್ಞಾನ ಕಾಲೇಜ್ ತೆಗೆದ್ರು. ಅಲ್ಲಿ ಸಹಿತ ಕನ್ನಡ ಉಪನ್ಯಾಸಕನಾಗಿ ನಾನು ಕಾರ್ಯ ಮಾಡುವಂತ ಅವಕಾಶ ಬಂತು. 1996ರಲ್ಲಿ ಸರ್ಕಾರಿ ಸೇವೆಗೆ ಸೇರಿ ನಾನು ಅಧ್ಯಾಪಕನಾಗಿ ಇಲ್ಲಿ ಬಾಗಲಕೋಟೆಗೆ ಬಂದೆ. ಈ ಹೊತ್ತಿಗೆ ನನ್ನ ಮಗಳು, 1ನೇ ಮಗಳು ಉಮಾ, 2ನೇ ಮಗಳು ಪ್ರತಿಮಾ, 3ನೇ ಮಗ ಅಭಿನವ, ಇವರು ಜನಿಸಿದ್ರು. ನಾನು 96 ಹೊತ್ತಿಗೆ ಬಾಗಲಕೋಟೆಗೆ ಮನೆ ಮಾಡಿದಾಗ ಈ ಮಕ್ಕಳನ್ನ ಕಟ್ಟಿಕೊಂಡು ಅವರ ವಿದ್ಯಾಭ್ಯಾಸದೊಂದಿಗೆ ನನ್ನ ನೌಕರಿಯನ್ನು ಆರಂಭ ಮಾಡಿದೆ. ಇಲ್ಲಿ ಬಾಗಲಕೋಟೆಗೆ ಬಂದಾಗ ಇಲ್ಲಿ ಒಂದು ರೀತಿಯಿಂದ ನಮ್ಮ ಸಾಹಿತ್ಯಿಕವಾದಂತಹ ವಾತಾವರಣದ ಹೆಚ್ಚು ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾವ ಅಂತ. ವೃತ್ತಿಯ ಜೊತೆಗೇನೆ ನಾನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಒಂದು ಬಾಹ್ಯ ವಿದ್ಯಾರ್ಥಿಯಾಗಿ ನಾನು ಸಂಶೋಧನೆಗೆ ನೋಂದಾಯಿಸಿಕೊಂಡೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ AV ನಾವಡ್ ಅವರ ಮಾರ್ಗದರ್ಶನದಲ್ಲಿ ನವೋದಯ ಕಾವ್ಯದ ಮೇಲೆ ಜಾನಪದದ ಪ್ರಭಾವ ವಿಷಯವಾಗಿ ನಾನು ಸರಿಯಾಗಿ 3 ವರ್ಷ 6 ತಿಂಗಳ ಕಾಲ ಅಧ್ಯಯನ ಮಾಡಿ ನಾನು 2005ರ ಡಿಸೆಂಬರ್ನಲ್ಲಿ ಅಂದಿನ ರಾಜ್ಯಪಾಲರಾಗಿರುವಂತಹ TN ಚತುರ್ವೇದಿ ಅವರು ಘಟಿಕೋತ್ಸವದಲ್ಲಿ ನನಗೆ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿದ್ರು ಅಂತ. ಓದಿನ ಹುಚ್ಚು ನನಗಿತ್ತು. ಈ ಹೊತ್ತಿಗೆ ನಾನು ಕಾಲೇಜು ಶಿಕ್ಷಣ ಇಲಾಖೆ ನಡೆಸುವಂತ ನೆಟ್ ಪರೀಕ್ಷೆಯಲ್ಲಿ ಸಹಿತ 94ನೇ ಇಸ್ವಿಯಲ್ಲಿ ಪಾಸ್ ಆದೆ. ಆ ಹೊತ್ತಿಗೆ ಸರ್ಕಾರಿ ಕಾಲೇಜುಗಳೇ ಇರಲಿಲ್ಲ. ಜಿಲ್ಲೆಗೆ ಒಂದು ಇಲ್ಲ ವಿಭಾಗಕ್ಕೆ ಒಂದು ಕಾಲೇಜುಗಳಿದ್ದು. ನಮ್ಮ ತಂದೆಯವರು ಹೇಳ್ತಾ ಇದ್ರು, ನೀನು ಖಾಸಗಿ ಶಾಲೆಯಲ್ಲಿ ಯಾವುದೇ ಕಾಲೇಜಲ್ಲಿ ಸೇರಬೇಡ, ಯಾವುದೇ ನೌಕರಿಯಾಗಿ ಸೇರುವಾದ್ರೆ ಸರ್ಕಾರಿ ಸೇವೆಗೆ ಸೇರುವಂತ ಮಾತನ್ನ ಆ ಹೊತ್ತಿಗೆ ಹೇಳ್ತಾ ಇದ್ರು ಅಂತ. ಹೀಗಾಗಿ ಆ ಹೊತ್ತಿಗೆ ನಾವು ಡಿಗ್ರಿ ಕಾಲೇಜಿಗೆ ಹೋಗ್ಲಿಕ್ಕೆ ಸಾಧ್ಯ ನಮಗೆ ಆಗ್ಲಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಹೇಳಬೇಕು. ಬಾಗಲಕೋಟೆಯಲ್ಲಿ ಬಂದಾಗ ನಮ್ಮ ಇಲಾಖೆಯಲ್ಲಿ ಒಂದು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಒಂದು BRP ಆಗಿ ಅನೇಕ ಶಿಕ್ಷಕರಿಗೆ ತರಬೇತಿ ಕೊಡುವ ಮೂಲಕ ಗುರುತಿಸಿಕೊಂಡು ಅಲ್ಲಿ ನಮ್ಮ ಒಂದು ಶಿಕ್ಷಣ ಮತ್ತು ಸಾಹಿತ್ಯದ ಮೂಲಕ ನಾವು ನಮ್ಮ ಬದುಕ ಬೆಳಕನ್ನ ಕೊಡುವಂತ ಸಂದರ್ಭ ಬಂತು ಅಂತ. ಆದ್ಮೇಲೆ ಈ ಒಂದು ತಿರುವ ತರಲ ಅಂದ್ರೆ ನಮ್ಮ ಈ ಸದಾ ಕ್ರಿಯಾಶೀಲತೆಯಿಂದ ಇರುವಂತ ಸಂದರ್ಭ ನಮ್ಗೆ ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು, ಸುಮ್ಮನೆ ಕೂಡುವಂತ ಮನಸ್ಸು ಅಲ್ಲ ಅನ್ನೋದು. ಸೃಷ್ಟಿ ಸುಧನ ವೇದಿಕೆ ಅನ್ನುವಂತ ಒಂದು ಸಂಸ್ಥೆಯನ್ನು ಕಟ್ಟಿಕೊಟ್ರು. ಸೃಷ್ಟಿ ಸುಧನ ವೇದಿಕೆ ಮೂಲಕ ಪ್ರತಿ ಮಂಗಳವಾರ ಸಂಜೆ ನಾವೆಲ್ಲ ಸಾಹಿತ್ಯಗಳು ಸೇರ್ಬೇಕಂತ ಬಾಗಲಕೋಟೆಯಲ್ಲಿ ಅವತ್ತು ಸೇರ್ತಾ ಇದ್ದೇವೆ ಅಂತ. ಇವತ್ತು ಡಾಕ್ಟರ್ ವಿಜಯಕುಮಾರ್ ಕಟಿಗಾಳಿ ಮಠ ಅವರು, ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ ಅವರು, ಡಾಕ್ಟರ್ ಉಮೇಶ್ ತಿಮ್ಮಾಪುರ ಅವರು, ನಮ್ಮ ಅನೇಕ ಗೆಳೆಯರು ಕೂಡಿ ಸಂಜೆ ಸೃಷ್ಟಿ ಸುಧನ ವೇದಿಕೆ ಮೂಲಕ ಲಂಕೇಶ್ ನೆನಪಿನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವು. ಮತ್ತು ಆ ಹೊತ್ತಿಗೆ ಬಂಡಾಯ ಸಾಹಿತ್ಯ ಸಂಘಟನೆಯನ್ನ ಡಾಕ್ಟರ್ ಮೈನುದ್ದೀನ್ ರೇವಡಿಗಾರ್ ಅವರ ಜೊತೆ ಮಾಡ್ತಾ ಇದ್ವು. ಹೀಗೆ ನಿರಂತರವಾದ ಕೆಲಸವನ್ನ ಮಾಡಿಕೊಳ್ಳುತ್ತಾ ನಮ್ಮ ಸೃಷ್ಟಿ ಸುಧನ ವೇದಿಕೆ ಮೂಲಕ ಹೊಸ ಹೊಸ ಕವಿಗಳಿಗೆ ಒಂದು ಮಾರ್ಗದರ್ಶಿಯಾಗಿ ಬಂದಿದ್ದೆವು. ಜೊತೆಗೆ ರಂಗಕೋಟೆ ಬಾಗಲಕೋಟೆ ಅನ್ನುವಂತ ಒಂದು ಸಂಸ್ಥೆಯನ್ನು ಕಟ್ಟಿ ರಂಗಕೋಟೆ ಬಾಗಲಕೋಟೆ ಮೂಲಕ ನಮ್ಮ ನವನಗರದಲ್ಲಿ ಒಂದು ಕಲಾಮಂದಿರ ನಾಟಕದ ರಂಗಮಂದಿರ ಹೊಸದಾಗಿ ಪ್ರಾರಂಭವಾದಾಗ ಈ ಕಲಾಭವನದಲ್ಲಿ ಮೊಟ್ಟ ಮೊದಲು ನಾವು ಅಭಿನಯಿಸುವಂತ ನಾಟಕ ಆಗ್ಬೇಕಂತ ಹೇಳಿ ಅವತ್ತು ನಾವು ಮುಟ್ಟಿದರೆ ಶಿವನಾಣಿ ಅನ್ನುವಂತ ನಾಟಕವನ್ನ 25 ಫೆಬ್ರವರಿ 2006ರಲ್ಲಿ ನಾವು ಮುಟ್ಟಿದರೆ ಶಿವನಾಣಿ ಅನ್ನುವಂತ ನಾಟಕವನ್ನು ರಂಗಕೋಟೆ ಬಾಗಲಕೋಟೆ ಮೂಲಕ ಅಭಿನಯಿಸಿದ್ವಿ. ಈ ರಂಗಕೋಟೆ ಬಾಗಲಕೋಟೆ ಕಟ್ಟುವ ಮೂಲಕ ರಂಗ ಪರಂಪರೆಯನ್ನ ಬಾಗಲಕೋಟೆಯಲ್ಲಿ ಆರಂಭಿಸಿದೆವು. ಈ ಹೊತ್ತಿಗೆ ನಮಗೆ ಪ್ರೊಫೆಸರ್ ES ಪಾವಟೆ ಅವರು, ಇವತ್ತು ಬೋಳಿ ಶೆಟ್ಟಿ ಸರ್ ಅವರು, ನಮ್ಮ ಪಾವಟೆ ಅವರು, ಇವರೆಲ್ಲ ನೆನೆಸ್ಬೇಕು ನಾವು. ಯಾಕಂದ್ರೆ ರಂಗ ಪರಂಪರೆಗೆ
ಬಹಳ ದಿಟ್ಟವಾದಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ರು ಅಂತ. ಈ ಹೊತ್ತಿಗೆ ನನ್ನ ಪುಸ್ತಕಗಳ ಪ್ರಕಟಣೆ ಕೆಲಸ ಸಹಿತ ನಡೀತಾ ಇತ್ತು. ಪುಸ್ತಕ ಬಗ್ಗೆ ಪ್ರತ್ಯೇಕವಾಗಿ ನಾನು ಮಾತನಾಡ್ತಾ ಇದ್ದೇನೆ ಅಂತ. ನನ್ನ ಪ್ರೀತಿ ಬಟ್ಟಲು ಅಂತ ಒಂದು ಕವನ ಸಂಕಲನಕ್ಕೆ ಸಿಂಧಿಗೆಯ ಮಣ್ಣೂರು ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ ಬಂತು. ಅನ್ನೋ ಜೊತೆಗೇನೆ ಈ ನಾನು MA ತರಗತಿಯಲ್ಲಿ ಓದ್ತಿರುವಂತಹ ಸಂದರ್ಭದೊಳಗಡೆ ಸಂಕ್ರಮಣ ಕಾವ್ಯ ಪ್ರಶಸ್ತಿ ಬಂತು. ಬಂಡಾಯ ಸಾಹಿತ್ಯ ಸಂಘಟನೆಯ ಸಾಮಾಜಿಕ ಸಾಹಿತ್ಯ ಮತ್ತು ಸಾಮಾಜಿಕ ಬದಲಾವಣೆ ಕೃತಿಗೆ ಅಲ್ಲಿ ಸಹಿತ ನನಗೆ ಬಂತು ಅನ್ನೋ ಸಂದರ್ಭನ ನಾವು ನೋಡ್ತಾ ಇದ್ದೇವೆ ಅಂತ. ಹೀಗಾಗಿ ಈ ಹೊತ್ತಿಗೆ ನಾನು ಅನೇಕ ಕವಿಗೋಷ್ಠಿಗಳಲ್ಲಿ ಪಾಲ್ಗೊಂಡಂತ ಸಂದರ್ಭ ಸಹಿತ ಬಂದು ದಸರಾ ಉತ್ಸವ ಕೈಗೋಷ್ಠಿ, ಮೈಸೂರು ದಸರಾ ಕೈಗೋಷ್ಠಿ ಆಗಿರ್ಬೋದು, ಕಿತ್ತೂರು ಉತ್ಸವ ಕೈಗೋಷ್ಠಿ ಆಗಿರ್ಬೋದು, ನವರಸಪುರ ಉತ್ಸವ ಕೈಗೋಷ್ಠಿ, ಚಾಲುಕ್ಯ ಉತ್ಸವ ಕೈಗೋಷ್ಠಿ ಆಗಿರ್ಬೋದು, ಮತ್ತು ಕೇರಳದಲ್ಲಿ ನಡೀತಿರುವಂತಹ ಕನ್ನಡ ಸಮ್ಮೇಳನದಲ್ಲಿ ಸಹಿತ ಹೋಗಿ ಉಪನ್ಯಾಸ ನೀಡುವಂತಹ ಸದಾವಕಾಶ ನನಗೆ ಬರ್ತನಂತ. ಆದ್ಮೇಲೆ ಈ ನಿರಂತರತೆಯಲ್ಲಿ ನನಗೆ ಈ ಹೊತ್ತಿಗೆ 32 ಪುಸ್ತಕಗಳು ಪ್ರಕಟವಾಗಿವೆ. ಈ 32 ಪುಸ್ತಕಗಳಲ್ಲಿ ಈ ಸಂಪಾದನೆ ಇದೆ, ವಿಮರ್ಶೆ ಇದೆ, ಜೀವನ ಚರಿತ್ರೆ ಇದೆ, ನಾಟಕ ಇದೆ, ಕತೆ, ಕಾವ್ಯ, ಜಾನಪದ, ಸಂಶೋಧನೆ, ಈ ಎಲ್ಲ ವಿಭಾಗಗಳಲ್ಲಿ ಸಹಿತ ನಾನು ಬೇರೆ ಬೇರೆ ಕೃತಿಗಳನ್ನ ಪ್ರಕಟ ಮಾಡುವಂತ ಸಂದರ್ಭ ಬಂತನು ಆಗ್ತದೆ. ಹೀಗಾಗಿ ನಾನು ಸಂಘಟನೆಯಲ್ಲೂ ಸಹಿತ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ, ಬಾಲ್ಕೋಟ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸಿದೆ. ಇದು SG ಕೋಟಿ ಅವರು, ಶ್ರೀ SG ಕೋಟಿ ಅವರು ವಿಶ್ರಾಂತ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳವರು. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಅನೇಕ ಕೆಲಸ ಕಾರ್ಯಗಳನ್ನ ಅವರ ಜೊತೆಯಾಗಿ ಮಾಡುವಂತಹ ಸುಯೋಗ ನನಗೆ ದಕ್ತೇನೋ ಅಂತ. ಅವರು ಬಹಳ ದೊಡ್ಡ ಪ್ರೋತ್ಸಾಹ ಕೊಡ್ತಾ ಇದ್ರು ಅಂತ. ಹೊಸದನ್ನೇನಾದ್ರೂ ಮಾಡಿ ಜಿಲ್ಲೆಯಲ್ಲಿ ಕೇಳ್ತಾ ಇದ್ರು ಅಂತ. ಹಾಗಾಗಿ ಇಲ್ಲಿ ನಿಂತೇ ಹೋಗಿರುವಂತಹ ಸಮ್ಮೇಳನಗಳನ್ನ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ, ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳನ್ನ ನಾವು ಆರಂಭಿಸುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಜನಮುಖಿ ಮತ್ತು ಗ್ರಾಮಮುಖಿಗೊಳಿಸುವಂತ ಸಂದರ್ಭ ನಮಗೆ ದಕ್ತನ್ನುವಂತ ಸಂದರ್ಭ ಇಲ್ಲಿ ಹಂಚ್ಕೊಳ್ಬೇಕು. ಯಾಕಂದ್ರೆ ನಾವು ವಿದ್ವತ್ ಪರಂಪರೆಯನ್ನು ಮಾಡಿದ್ವಿ. ವಿದ್ವತ್ ಪರಂಪರೆ ಮೂಲಕ ಈ ನಾಡಿನ, ಈ ಜಿಲ್ಲೆಯ ವಿದ್ವಾಂಸರ ಪರಿಚಯ ಆಗ್ಬೇಕು ಅನ್ನುವಂತ ವಿದ್ವತ್ ಪರಂಪರೆಯನ್ನ ಅನ್ನುವಂತ ಒಂದು ಸರಣಿಯನ್ನ ಆರಂಭ ಮಾಡಿದ್ವು. ಅನೇಕ ವಿಧಾಯಕ ಕಾರ್ಯಗಳ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಜನಮುಖಿ ಕಲಿಸುವಂತ ಕೆಲಸ ಸಹಿತ SG ಕೋಟಿ ಅವರ ಮೂಲಕ ನಮಗೆ ದಕ್ತನ್ನುವಂಥದ್ದು ನಮ್ಮಲ್ಲಿ ಸಾಧ್ಯ ಆಯ್ತು ಅನ್ನುವಂಥದ್ದು. ಹೀಗಾಗಿ ನಾನು ಈ ಗೀತ ಚಿಗಿತ ಬಗ್ಗೆ ಹೇಳಿದಲ್ಲ, ಈ ಇಲ್ಲಿ 150 ಕವಿತೆಗಳ ಈ ಗೀತ ಚಿಗಿತ ಪುಸ್ತಕದಲ್ಲಿ ಆ ಹೊತ್ತಿಗೆ ಚಿದಾನಂದ ಗೌಡರ ಅವರ ಕವಿತೆ ಇತ್ತು, PJ ಮೀನಾ, ಚಿತ್ರಶೇಖರ್ ಕಂಠಿ, CH ಲಕ್ಷ್ಮಿ, DG ಹಾಜೇಗೌಡ. ಇವತ್ತು DG ಹಾಜೇಗೌಡ ಅವರು ನಮ್ಮ ಗೀತ ಚಿಗಿತದಲ್ಲಿ ಪ್ರಥಮವಾಗಿ ಪ್ರಕಟವಾಗಿರುವಂತಹ ಕವಿತೆ ಅವರು. ಇವತ್ತು ಹಾಜೇಗೌಡ ಸರ್ KCDಯ ಹಿರಿಯ ಪ್ರಾಧ್ಯಾಪಕರು. ಅವರು ನಮ್ಮ ಜಮಖಂಡಿ ತಾಲೂಕಿನ ತೋಲ್ಬಾಗಿಯ ಹತ್ತಿರ ಇರುವಂತ ಕಾಜಿಬಿಳಿಗಿ ಊರಿನವರು. ಆ ಹೊತ್ತಿಗೆ ಅವರು ಕವಿತೆ ಬರಿತಾ ಇದ್ರು. ಅವರ ಒಂದು ಕವನ ಸಂಕಲನ ಗೀತ ಚಿಗಿತ ಅವ್ರು ಬೇಟದ ಹೇಳ್ತಾ ಇದ್ರ, ಇಲ್ಲ ನಾನು ಪ್ರಾಧ್ಯಾಪಕ ಹುದ್ದೆಗೆ ಸಂದರ್ಶನ ಬಂದಾಗ ನೀವೇನಾದ್ರೂ ಬರ್ದಿರ ಅಂತ ತೋರಿಸೋದು ಕೇಳಿದ್ರು. ಅವಾಗ ನಾನು ನಿಮಗೆ ಗೀತ ಚಿಗಿತ ತೋರಿಸಿದ್ದೆ ಸರ್ ಅಂತ ಹೇಳ್ತಾ ಇದ್ರು. ಆ ಗೀತ ಚಿಗಿತದಲ್ಲಿ DG ಹಾಜೇಗೌಡ ಅವರು, LN ಮುಕುಂದರಾಜ್, P ಶೇಷಾದ್ರಿ, P ಪದ್ಮಾಕ್ಷಿ ದಡ್ಡಿನ್ಸವರ, ರಾಮಕೃಷ್ಣ ಮರಾಠಿ ಅವರ ಕವಿತೆ ಅದರಲ್ಲಿತ್ತು, ಶಾಂತಲಾ ರಾಮಣ್ಣ, ಇಂತ ಅನೇಕ ಕವಿಗಳು, ಮೊದಲ ಕವಿತೆಗಳು ಅಲ್ಲಿ ಪ್ರಕಟವಾಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾನು 1993ರಲ್ಲಿ ತೂಕದವರು ಅನ್ನುವಂತ ಒಂದು ನಾಟಕ ಕೃತಿಯನ್ನು ತಂದೆ. ಈ ತೂಕದವರು ನಾಟಕ ಕೃತಿ ಒಂದು ರಾಜಕೀಯ ವಿಡಂಬನೆ ಸಾರುವಂತಹ ಒಂದು ಕೃತಿಯಾಗಿ ಅದು ಬಂತು. ಇದನ್ನ ಅನೇಕ ತಂಡಗಳು ಸಹಿತ ಅಭಿನಯಿಸಿದ್ರು ಅಂತ. 1997ರಲ್ಲಿ ನನ್ನ ಬಂದಂತ ಒಂದು ಮೊದಲ ಗೀತ ಸಂಕಲನ, ಅದು ಕವಿತೆಗಳ ಸಂಕಲನ, ಅದು ಪ್ರೀತಿ ಪಟ್ಟಲು. ಇಲ್ಲಿ ಒಂದು ಪದ್ಯ ಬರ್ತ 4 ಸಾಲ. ಬೆಕ್ಕಿನ ಅಂಜಿಕೆಗೆ ಬುಟ್ಟಿಯಲ್ಲಿ ಮುಚ್ಚಿಟ್ಟ ಕೋಳಿ ಕೂತಲಿಂದಲೇ ಕೂಗು ಹಾಕಿದಾಗ ರೈತನ ನೇಗಿಲಕ್ಕೂ ಜೀವ ಬಂದಂತೆ, ನೀರ ಮೇಲೆ ಬಿದ್ದ ಎಲೆ ತೊಯ್ದರೂ ಭಾಷೀತೆ ಬಣ್ಣ, ಹಕ್ಕಿ ಇಂಚನಕ್ಕೆ ಮುಪ್ಪುಂಟೆ, ಹುಲಿಯ ಮುದಿತನಕ್ಕೂ ಕರಗದ ಕೌರ್ಯ, ಕೊರಡಕ್ಕೆತ್ತಿ ಮಾಡಲಿಲ್ಲ ಚಲುವ. ಈ ರೀತಿಯಾಗಿ ನಮ್ಮ ಪ್ರೀತಿ ಪಟ್ಟಲು ಒಂದು ಕವನ ಸಂಕಲನ, ಇದಕ್ಕೆ ಪ್ರಶಸ್ತಿ ಸಹಿತ ಆವತ್ತಿಗೆ ಬಂತು ಅನ್ನೋದು. ಆಮೇಲೆ ಸಾಲು ಹನಿಗಳು ಅನ್ನೋ ಒಂದು ಕವನ ಸಂಕಲನ ಬಂತು 2004ರಲ್ಲಿ. ಇಲ್ಲಿ ಒಂದು ಬರ್ತಾ ಒಂದು 4 ಸಾಲಿನ ಪದ್ಯ. ನಾವು ಜೋರು ಮಾಡಬಹುದು ಸಿಕ್ಕವರ ಮೇಲೆ, ಏನು ಉಳಿಯುತ್ತದೆ ಇಲ್ಲಿ ಪ್ರೀತಿ ಇರದ ಮೇಲೆ. ನಾವು ಜೋರು ಮಾಡಬಹುದು ಸಿಕ್ಕವರ ಮೇಲೆ, ಏನು ಉಳಿಯುತ್ತದೆ ಹೇಳಿ ಇಲ್ಲಿ ಪ್ರೀತಿ ಇರದ ಮೇಲೆ. ಈ ರೀತಿ ಸಾಲು ಹನಿಗಳಲ್ಲಿ ಸಣ್ಣ ಸಣ್ಣ ಪುಟ್ಟ ಪದ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತ. ಈ ಸಾಲುಗಳು ನನ್ನ ಸಾಲು ದೀಪಗಳು.
ಈ ಸಾಲುಗಳು ನನ್ನ ಸಾಲು ದೀಪಗಳು, ಹತ್ತಿಸಿಕೊಳ್ಳಿ ನೀವು ಒಂದಿಷ್ಟು ಬೆಳಕು, ಅಂದಾಗ ಸಾರ್ಥಕತೆ ನನ್ನ ಕವಿತೆ. ನನ್ನ ಕವಿತೆಯ ಸಾರ್ಥಕತೆಯ ಬಗ್ಗೆ ಹೇಳಿದೆ. ಬಹಳ ಮುಖ್ಯವಾಗಿ ನಮ್ಮ ತಂದೆಯವರ ಜಾನಪದ ಸಾಹಿತ್ಯದ ಸಂಗ್ರಹಣಾ ಕಾರ್ಯಕ್ಕೆ ಒಂದು ಪ್ರೋತ್ಸಾಹಕವಾಗಿ ನಾನೇನ್ ಮಾಡಿದೆ ಅಂದ್ರೆ, ಕೃಷ್ಣಾ ನದಿ ದಂಡೆಯ ಗ್ರಾಮಗಳಲ್ಲಿ ಜನಪದರು ಆಡುತ್ತಿರುವಂತಹ ಜನಪದ ಒಗಟುಗಳನ್ನು ಸಂಗ್ರಹ ಮಾಡ್ಲಿಕ್ಕೆ ನಾನು ನಿಂತೇನೆ ಅಂತ. ಹೀಗಾಗಿ ಸಂಗ್ರಹಿತವಾದಂತಹ ಜನಪದ ಒಗಟುಗಳ ಒಂದು ಸಂಕಲನೆ 2005ರಲ್ಲಿ ಬರ್ತನ್ನುವಂಥದ್ದು ಕೃಷ್ಣಾ ತೀರದ ಜನಪದ ಒಗಟುಗಳು. ಈ ಮುಳುಗಡೆ ಪೂರ್ವ ಬಾಗಲಕೋಟೆ ಭಾಗದ ಹಳ್ಳಿಗಳಲ್ಲಿ ಸುತ್ತಾಡಿದಂತಹ ಜನಪದ ಒಗಟುಗಳ ಸಂಕಲನ ಇದು. ಒಂದು ರೀತಿಯಿಂದ ಅಲ್ಲಿ ಓಟುಗಳು ಎಂತ ಓಟು ಬರ್ತಾವ ಅಂದ್ರೆ ಬಹಳ ಪುಸ್ತಕ ಇವತ್ತು ಜನಪ್ರಿಯವಾದ ಪುಸ್ತಕ, ಪ್ರತಿ ಮನೆಯಲ್ಲಿ ಇರುವಂತಹ ಒಂದು ಪುಸ್ತಕ. ಅದು ಸುಮಾರು 5,000 ಪ್ರತಿಗಳು ಮುದ್ರಣ ಆಗುವಂತಹ ಪುಸ್ತಕ. ಚಿಕ್ಕ ಮನೆಗೆ ಚಿನ್ನದ ಬೀಗ, ಅಲ್ಲೊಂದು ಒಗಟು ಬರ್ತದೆ, ಚಿಕ್ಕ ಮನೆಗೆ ಚಿನ್ನದ ಬೀಗ. ಮೂಗುತಿ ಬಗ್ಗೆ ಇರುವಂತ ಒಂದು ಒಗಟದು. ಆಮೇಲೆ ಇನ್ನೊಂದು ಒಗಟೈತಿ, ತಾವು ತಾವು ಅದನ್ನ ಜ್ಞಾಪಿಸ್ಕೊಳ್ಬೇಕು. ಹಗಲೆಲ್ಲ ಮಲ್ಕೋತಾವು ಸಂಜೆ ಕೇಳ್ತಾವ, ಹಗಲೆಲ್ಲ ಮಲ್ಕೋತಾವು ಸಂಜೆ ಕೇಳ್ತಾವ. ಇದು ದನದ ಕೊಳ ಕನ್ನಿ, ದನದ ಕೊಳ ಕಟ್ಟಿರ್ತಾರಲ್ಲ ಕನ್ನಿ. ಬಾಚಿ ಮುಟ್ಟದ ಮನೆ ಬಡಿಗಿ ಕಟ್ಟದ ಮನೆ, ಬಾಚಿ ಮುಟ್ಟದ ಮನೆ ಬಡಿಗಿ ಕಟ್ಟದ ಮನೆ ಅಂದ್ರೆ ಬಾಚಿ ಇದೆ ಕೆತ್ತಲಾರ್ದಾರ. ಆಮೇಲೆ ಕಟ್ಟದಂತ ಮನೆ. ಎಸ್ ಸರಿಯೇನ್ರಿ? ಅದು ಬರ್ತದೆ. ಎಸ್ ತಾವು ಉತ್ತರ ಹೇಳ್ತಾ ಇನ್ನೊಂದು ಹೇಳ್ತ ನೋಡ್ರಿ. ಸೊಲ್ಲಾಪುರ್ ಬೀಜ ಬಿತ್ತಾಕ್ ಬರ್ತೈತಿ, ಕಿತ್ತಾಕ್ ಬರಂಗಿಲ್ಲ. ಶಿವರಾಜ್ ಸರ್ ಗೊತ್ತಿಲ್ಲ ಸರ್. ಸೊಲ್ಲಾಪುರ್ ಬೀಜ ಬಿತ್ತಾಕ್ ಬರ್ತೈತಿ, ಕಿತ್ತಾಕ್ ಬರಂಗಿಲ್ಲ. ಹಂಚಿ ಬಟ್ಟು. ಸೊಲ್ಲಾಪುರ್ ಬೀಜ ಸರ್ ಅದ್ಭುತ ಸರ್. ಕಿತ್ತಾಕ್ ಬರಂಗಿಲ್ಲ, ಹಂಚಿ ಬಟ್ಟು. ಆಮೇಲೆ ಮೊದಲು ಆಗಿ ಮೇಡಮ್ ಈಗ ತೆಗ್ಯಾಕತ್ತಾರ ಸರ್, ತಕೊಳಕತ್ತಾರ್ರಿ ಹಂಚಿ ಬಟ್ಟ. ಈಗ ಆಧುನಿಕ ಸಂದರ್ಭಗಳೇ ಈ ಹಂಚಿ ಬಟ್ಟನ್ನ ಹಚ್ಚಿ ತೆಗುವಂತ ಬಂದವನು ಅಂತ. ಮೊದಲ ಏನಾಕತ್ತಂದ್ರಿ ಬಿತ್ತಾಕ್ ಬರ್ತೈತಿ, ಕಿತ್ತಾಕ್ ಬರಂಗಿಲ್ಲ ಇತ್ತ ಅಂತ. ಹೌದು ಹೌದು ಹೌದು. ಮೊದಲು ಹಣ್ಣಾಗಿ ಹಿಕ್ಕಟ್ಟು ಕಾಯಿ ಆಗ್ತೈತಿ. ಕಬ್ಬಿಣ ಕಾಸ್ತವಲ್ಲ ಅದು ಮೊದಲು ಹಣ್ಣಾಗಿ ಹಿಕ್ಕಟ್ಟು ಕಾಯಿ ಆಗ್ತೈತಿ. ಹೀಗೆ ವೈವಿಧ್ಯಮಯ ಒಂದು ಸಾಂಸ್ಕೃತಿಕವಾದಂತಹ ಓಟುಗಳನ್ನ ಸುಮಾರು 500ರಷ್ಟು ಒಗಟುಗಳನ್ನ ನಾನು ಸಂಗ್ರಹಿಸಿ ಕೃಷ್ಣಾ ತೀರದ ಜನಪದ ಓಟುಗಳ ಮೂಲಕ ಅದನ್ನು ಪ್ರಕಟ ಮಾಡಿದಾಗ ಈ ಬೊಮ್ಮಾಯಿ ಪ್ರತಿಷ್ಠಾನ ನೀಡಿದಂತಹ ಜಾನಪದ ಸಿರಿ ಪ್ರಶಸ್ತಿಯನ್ನ ಈ ಕೃತಿ ಕೊಟ್ಟಿರುವಂತದ್ದು. ಹಾಗಿನ್ನು ಸನ್ಮಾನ್ಯ ಶ್ರೀ ಬಸವರಾಜ್, ಇವತ್ತು ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಸ್ವತಃ ಅವತ್ತು ವೈದೇಹಿಯವರು ಸಹಿತ ಬಂದಿದ್ರು. ಡಾಕ್ಟರ್ ಚಂದ್ರಶೇಖರ್ ವಸ್ತ್ರ ಸರ್ ಇದ್ರು. ಅವ್ರು ಹುಬ್ಬಳ್ಳಿಯಲ್ಲಿ ಕರೆಸಿ ನಮ್ಗೆಲ್ಲ ಆ ಹೊತ್ತಿಗೆನೆ ದೊಡ್ಡ ಮೊತ್ತ, ಅದು 5,000 ರೂಪಾಯಿ ಮೊತ್ತ ಅದನ್ನ ಕೊಟ್ಟು ನಮ್ಗ ಸನ್ಮಾನ ಮಾಡಿದ್ರು. ದಂಪತಿ ಸಮೇತ ನಾವು ಹುಬ್ಬಳ್ಳಿಗೆ ಹೋಗಿ ಈ ಕೃಷ್ಣಾ ತೀರದ ಜನಪದ ಒಗಟು ಸಂಕಲನಕ್ಕೆ ನಾವು ಒಂದು ಸನ್ಮಾನಕ್ಕೆ ಪಾತ್ರ ಆಗಿ ಬಂದೆವು. ಇವತ್ತು ನಮ್ಗೆ ಖುಷಿ ಸಂಗತಿ, ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ತಾಯಿಯ ನೆನಪಿಗಾಗಿ ಇಟ್ಟಂತ ಪ್ರಶಸ್ತಿ ನಮ್ಮ ಜನಪದ ಕೃತಿಗೆ ಸಿಕ್ತನ್ನುವಂಥದ್ದು. ಆಮೇಲೆ ಒಂದು ಜೀವನ ಚರಿತ್ರೆ ಬರೆದ ಅದು ಜನಪದ ಕೋಗಿಲೆ ಗೌರಮ್ಮ ಚಲವಾದಿ ಅಂತ. ಇವರು ಕೈ ತಾಳವನ್ನೇ ಮಾಡ್ಕೊಂಡು ಹಾಡ್ತಾ ಇದ್ರು ಅಂತ. ಒಂದು ವಾದ್ಯವನ್ನ ಕೈಯನ್ನು ವಾದ್ಯ ಮಾಡ್ಕೊಂಡು ಹಾಡ್ತಾ ಇದ್ರು. ಅವ್ರ ಕುರಿತಾಗಿ ನಾನು ಗೌರಮ್ಮ ಚಲವಾದಿ ಅಂತ ಪುಸ್ತಕ ಬರೆದಾಗ ಇದನ್ನ ಲಿಂಗಾಯತ ಪುಣ್ಯ ಪುರುಷ ಮಾಲೆಯಲ್ಲಿ ಗದಗಿನ ತೋಂಟದಾರ ಮಠದಿಂದ 2005ರಲ್ಲಿ ಮೊದಲ ಮುದ್ರಣ, 2012ರಲ್ಲಿ ದ್ವಿತೀಯ ಮುದ್ರಣವಾಗಿ ಅದು ಪ್ರಕಟ ಆಯಿತು. ಲಿಂಗಾಯತ ಪುಣ್ಯ ಪುರುಷ ಮಾಲೆಯಲ್ಲಿ ದಲಿತ ಕಲಾವಿದ ಒಬ್ಬರ ಜೀವನ ಚರಿತ್ರೆ ಪ್ರಕಟವಾಗಿರುವುದು. ಇವತ್ತು ದಲಿತ ಸಂವೇದನೆಯ ಒಂದು ಸಂದರ್ಭದಲ್ಲಿ ಅವತ್ತು ಗೋವಿಂದ ಕಾರಜೋಳ ಸಾಹೇಬರು ಶಾಸಕರಿದ್ರು. ಅವರು ಅಲ್ಲಿ ಮಠದಲ್ಲಿ, ಗದಗಿನ ಮಠದಲ್ಲಿ, ಪೂಜ್ಯ ಮಠದಲ್ಲಿ ಬಿಡುಗಡೆ ಮಾಡ್ತಿರುವಂತದ್ದು. ಆಮೇಲೆ ನನ್ನ ನವೋದಯ ಕಾವ್ಯದ ಮೇಲೆ ಜಾನಪದ ಪ್ರಭಾವ ಕೃತಿ 2007ರಲ್ಲಿ ಪ್ರಕಟ ಮಾಡಿದ್ದೀನಿ. 2005ರಲ್ಲಿ ನಾನು PhD ಮಹಾಪ್ರಬಂಧ ಮುಗಿಸಿದಾಗ ನಾನು ಅಲ್ಲಿ PhD ಒಂದು ಸಂದರ್ಶನ ಇರ್ತಲ್ಲ, ಕೊನೆಯ ಸಂದರ್ಶನ ಇರುತ್ತ. ಸಂದರ್ಶನದಲ್ಲಿ ಅವತ್ತು ಅನೌನ್ಸ್ ಮಾಡಿದ್ರು ನಿಮ್ದು PhD ಆಗಿದೆ ಅಂತೇಳಿ. ಆ ಹೊತ್ತಿಗೆನೆ ಅಲ್ಲಿಯ ಎಲ್ಲ ಪ್ರಾಧ್ಯಾಪಕರು ಹೇಳಿದ್ರು ಇದನ್ನ ಮೊದಲು ಪ್ರಕಟ ಮಾಡಿದ್ರಿ ಪುಸ್ತಕ, ಯಾಕಂದ್ರೆ ಇದು ಈ ವಿಶ್ವವಿದ್ಯಾಲಯದಲ್ಲಿ 10 ವರ್ಷಗಳವರೆಗೆ ಇಂಥ ಒಂದು ಅಪೂರ್ವ ಕೃತಿ ಬಂದಿಲ್ಲ. ನೀವು ಒಳ್ಳೆ ಬಹಳ ದೊಡ್ಡ ವರ್ಕ್ ಮಾಡಿರಿ, ಕನ್ನಡ ಸಾಹಿತ್ಯದ ಒಂದು ಸಂಕಥನವನ್ನು ಮುರಿದು ಕಟ್ಟುವಂತ ಕೆಲಸ ಮಾಡ್ತೀರ. ನಾನು ನವೋದಯ ಕಾವ್ಯದ ಮೇಲೆ ಜಾನಪದ ಪ್ರಭಾವ ಬಗ್ಗೆ ಈ ಕೃತಿಯನ್ನ ಮಾಡುವಂತ ಸಂದರ್ಭ ಒಳಗಡೆ ಈ ನವೋದಯಕ್ಕೆ ಈ ಇಂಗ್ಲಿಷ್ ಗೀತೆಗಳ ಪ್ರಭಾವ ಅಂತ ಚರ್ಚೆಯನ್ನ ಮುರಿದು ಹಾಕಿ ನಮ್ಮ ಅಲಸಂಗಿ ಗೆಳೆಯರ ಮಾಡ್ತಿರುವಂತ ಜಾನಪದ ಕಾಯಕ ಮೂಲಕ, ಮಧುರ ಚನ್ನರ ಗೀತೆಗಳ ಮೂಲಕ ನವೋದಯದ ಹೆಬ್ಬಾಗಿಲು ತೆರೆಯಿತು ಅನ್ನುವಂತ ಮಾತನ್ನ ಆ ಕೃತಿಯಲ್ಲಿ ನಾನು ಕಟ್ಟಿಕೊಟ್ಟೆ.
ಅದು 2007ರಲ್ಲಿ ಅದು ಪ್ರಕಟ ಆಗಿ ಅದು ಬಿಡುಗಡೆ ಆಯಿತು. ಇಲ್ಲಿ ಡಾಕ್ಟರ್ ಶಾಲಿನಿ ರಘುನಾಥ್ ಅವರು ಹೇಳ್ತಾರೆ, ಇನ್ನೂವರೆಗೆ ವಿಮರ್ಶಕರು ಉಪೇಕ್ಷಿಸದ ಜಾನಪದ ಅಥವಾ ದೇಶಿ ನೆಲೆಯನ್ನು ಇಲ್ಲಿ ವ್ಯಾಪಕವಾಗಿ ಚರ್ಚಿಸಲಾಗಿರುತ್ತೆ. ಆಮೇಲೆ ಇದ್ರ ಬಗ್ಗೆ ಬರೆದಂತ ಡಾಕ್ಟರ್ ಕೆ ಚಿನ್ನಪ್ಪಗೌಡರು ಹೇಳ್ತಾರೆ, ಸಂಶೋಧನೆ ವಿಧಾನ ಅಂದ್ರೆ ಈ ನನ್ನ ನವೋದಯ ಕಾವ್ಯದ ಮೇಲೆ ಜಾನಪದ ಪ್ರಭಾವ ಕುರಿತಾಗಿ ಡಾಕ್ಟರ್ ಚಿನ್ನಪ್ಪಗೌಡರು ಹೇಳುವಂತ ಮಾತೇನಂದ್ರೆ, ಸಂಶೋಧನೆಯ ವಿಧಾನ, ಆಕರ ಸಾಮಗ್ರಿಗಳ ಸಂಗ್ರಹ ಮತ್ತು ಬಳಕೆ, ವಿಷಯ ಮಂಡನೆ ಮತ್ತು ವಿಶ್ಲೇಷಣೆ, ಈ ಎಲ್ಲ ದೃಷ್ಟಿಯಿಂದ ಈ ಮಹಾಪ್ರಬಂಧ ಒಂದು ಮೌಲಿಕ ಸಂಶೋಧನಾ ಪ್ರಬಂಧವಾಗಿದೆ. ಕನ್ನಡ ಸಂಶೋಧನಾ ಮಹಾಪ್ರಬಂಧಗಳ ಗುಣಮಟ್ಟವು ಕುಸಿಯುತ್ತಿರುವಂತಹ ಇಂದಿನ ಸಂದರ್ಭದಲ್ಲಿ ಒಂದು ಒಳ್ಳೆಯ ಮಹಾಪ್ರಬಂಧ ಬಂದಿದೆ ಅಂತ ಹೇಳಿ ಆ ಕೃತಿಯ ಬಗ್ಗೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಡಾಕ್ಟರ್ ಡಿ ಬಿ ನಾಯಕ್ ಅವರು ಹೇಳಿದ್ರು, ಕನ್ನಡ ನವೋದಯ ಕಾವ್ಯಕ್ಕೆ ಇಂಗ್ಲಿಷ್ ರೊಮ್ಯಾಂಟಿಕ್ ಕಾವ್ಯಕ್ಕಿಂತ ಕನ್ನಡ ಜನಪದವೇ ಪ್ರೇರಣೆ ಪ್ರಭಾವಗಳನ್ನು ಒದಗಿಸಿ ಎಂಬುದನ್ನು ಶೋಧಿಸಿದ್ದಾರೆ. ಹೀಗಾಗಿ ಇದೊಂದು ಮಹತ್ವದ ಅಧ್ಯಯನವಾಗಿದೆ ಅನ್ನುವಂತ ಮಾತನ್ನ ಅಲ್ಲಿ ಹೇಳಿದಿರುವಂತದ್ದು. ನನ್ನ ಒಂದು PhD ಮಹಾಪ್ರಬಂಧ ಅದು ದ್ವಿತೀಯ ಮುದ್ರಣ, ತೃತೀಯ ಮುದ್ರಣ ಆಗಿ ಇವತ್ತು ಅದು ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಓದ್ತಾ ಇದ್ದಾರೆ ಅಂತ. ಆಮೇಲೆ ನಾನು ಬಾಗಲಕೋಟೆಯಲ್ಲಿರುವಂತಹ ಸಂದರ್ಭಗಳಲ್ಲಿ ಇಲ್ಲಿಯ ಅನೇಕ ಸಂಘ ಸಂಸ್ಥೆಗಳವರು, ಬ್ಯಾಂಕಿನವರು ತಮ್ಮ ಸ್ಮರಣ ಸಂಚಿಕೆಗಳ ಸಂಪಾದಕರನ್ನ ನಾನು ಮಾಡಿದ್ರು. ಅದರಲ್ಲಿ ನಾವು ಹೊಸತನ ಏನ್ ಮಾಡ್ತಾ ಇದ್ದಿದ್ರೆ, ಸುಮಾರು 500,000 ಪುಟಗಳ ಒಂದು ಸ್ಮರಣ ಸಂಚಿಕೆ ಸಂಪುಟಗಳನ್ನ ಮಾಡುವಂತ ಅವಕಾಶ ಸಿಕ್ತು. ಆ ಹೊತ್ತಿಗೆ ಇಲ್ಲಿ ಪರಂಪರೆ ಏನಿತ್ತಂದ್ರ 100-150 ಒಂದು ಪುಸ್ತಕ ಮಾಡಿ ಅದನ್ನ ಏನೋ ಜಾಹೀರಾತು ತುಂಬಿಸಿ ಮುಗಿಸ್ತಾ ಇದ್ರು ಅಂತ. ಒಂದು ಅಧ್ಯಯನ ಶಿಸ್ತವಾಗಿ, ಒಂದು ಅಕಾಡೆಮಿಕ್ ಶಿಸ್ತಾಗಿ, ಒಂದು ಶಾಸ್ತ್ರೀಯವಾಗಿ ಯಾವ ರೀತಿ ಸ್ಮರಣ ಸಂಚಿಕೆಗಳು ಮಾಡಬೇಕು ಅನ್ನುವಂಥದ್ದನ್ನ ನಾವು ಇಲ್ಲಿ ಶ್ರೀ ಬಸವೇಶ್ವರ ಬ್ಯಾಂಕಿನ ಒಂದು ಸಂಚಿಕೆ 2008ರಲ್ಲಿ ಬಸವಶ್ರೀ ಅನ್ನುವಂಥ ಒಂದು ಪುಸ್ತಕವನ್ನು ಮಾಡಿದ್ವು. ಪ್ರಕಾಶ್ ತಪ್ಸಟ್ಟಿ ಅವರು, ಮಾನ್ಯ ಅಧ್ಯಕ್ಷರವರು, ಅವರು ನಮ್ಮ ಮುಕ್ತವಾದ ಸ್ವಾತಂತ್ರ್ಯ ಕೊಟ್ಟರು. ನೀವು ಸಾಹಿತಿಗಳು ಇದನ್ನ ಯಾವ ರೀತಿ ರೂಪಿಸಿಕೊಡ್ತೀರಿ ನೋಡಂದಾಗ ನಾವು ಸಹಕಾರ, ಶಿಕ್ಷಣ, ಸಾಹಿತ್ಯ, ವೈದ್ಯಕೀಯ, ಸಂಗೀತ ಎಲ್ಲ ಬಗೆಯ ಲೇಖನ ಒಳಗೊಂಡು ಅವತ್ತು ನಾವು ಡಾಕ್ಟರ್ MB ರೇವಡಿಗಾರ್ ಅವರು, ರಾಮ್ ಮನಗೂಳಿ ಅವರು, ಮುತ್ತು ನಾಯ್ಕರ್ ಅವರು, ಮಹಾಬಲೇಶ್ ಮುಗುಂತಿ ಅವರು, ಅವರೆಲ್ಲರೂ ಸೇರಿ ಈ ಒಂದು ಬಸವಶ್ರೀಯನ್ನು 2008ರಲ್ಲಿ ತಂದಾಗ ಅದು ಸಹಿತ ಒಂದು ಅಪೂರ್ವ ಕೃತಿಯಾಗಿ ನಮ್ಮಲ್ಲಿ ಬಂತು. ಅದೇ ರೀತಿ 2009ರಲ್ಲಿ ನಾವು ಕೃಷಿ ಋಷಿ ಅನ್ನುವಂತ ಒಂದು ಈ DCC ಬ್ಯಾಂಕ್, ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನವನಗರದಲ್ಲಿ ಅಂದಾಜು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದಂತ ಆಡಳಿತ ಕಟ್ಟಡದ ನೂತನ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಸಹಿತ ನನ್ನನ್ನೇ ಸಂಪಾದಕನಾಗಿ ಆಯ್ಕೆ ಮಾಡಿ, ನೀವು ಈ ಸ್ಮರಣ ಸಂಚಿಕೆ ತರಬೇಕಂದಾಗ ಅದನ್ನ ದೊಡ್ಡದಾಗಿ ಬೃಹತ್ತಾಗಿ ಒಂದು ಸಂಪುಟವನ್ನು ತಂದೆವು. ಆ ಜೊತೆಗೆ ಬಸವೇಶ್ವರ ಬ್ಯಾಂಕಿನ ಮತ್ತೊಂದು ಕೃತಿ ಸಹಿತ ಬಂತು ಅಂತ. ಜೊತೆಗೆ ಅನೇಕ ಲೇಖಕರ ಪುಸ್ತಕಗಳಿಗೆ ಮುನ್ನುಡಿಯನ್ನು ಬಂದಿದೆ. ಮುನ್ನುಡಿ ತೋರಣ ಅನ್ನುವಂಥ ಸಂಕಲ 2009ರಲ್ಲಿ ಮೈಸೂರಿನ ಸಚಿನ್ ಗ್ರಾಫಿಕ್ಸ್ ಪ್ರಕಾಶನದವರು ಅದನ್ನ ಪ್ರಕಟಿಸಿದ್ರು. ಆ ಕೃತಿಯೊಳಗೆ 22 ಕೃತಿಗಳಿಗೆ ಬರೆದಂತಹ ಮುನ್ನುಡಿ ಇದೆ. ಅಲ್ಲಿ ಕತೆ, ಕಾವ್ಯ, ಕಾದಂಬರಿ, ನಾಟಕ, ಸಂಶೋಧನೆ, ಜನಾಂಗೀಯ ಅಧ್ಯಯನ, ಹೀಗೆ ವಿವಿಧ ಕೃತಿಗಳ ವಿಮರ್ಶೆಯನ್ನ ನಾವಲ್ಲಿ ನೋಡ್ಬೋದು. ಯಾಕಂದ್ರೆ ಕೇವಲ ಕೃತಿ ಅವಲೋಕನ ಮಾತ್ರವಾಗಿದ್ರೆ ಅವು ಒಂದು ಪ್ರಾದೇಶಿಕವಾದಂತಹ ಈ ಸಂಸ್ಕೃತಿಯನ್ನ, ಭಾಷೆಯನ್ನ, ಸಾಹಿತ್ಯವನ್ನ, ಜನಜೀವನ ಯಾವ ರೀತಿ ಕಟ್ಟಿಕೊಟ್ಟಿವ ಅನ್ನುವಂಥ ಚರ್ಚೆಯನ್ನ ನಾನು ಅಲ್ಲಿ ಮಾಡಿದ್ದೇನೆ ಅಂತ. ಜೊತೆಗೆ 2009ರಲ್ಲಿ ಒಂದು ಜತ್ತಿ ಕಾವ್ಯವಂದನ ಅನ್ನುವಂಥ ಒಂದು ಕೃತಿಯನ್ನ, ಸಂಪಾದನಾ ಕೃತಿಯನ್ನ ತಂದೆ. ಒಂದು ಸೌಭಾಗ್ಯ, ಈ ಕೃತಿಯನ್ನ ರಾಜ್ಯಪಾಲರು ಬಿಡುಗಡೆ ಮಾಡಿ, ಕರ್ನಾಟಕದ ಗಣತವ್ಯತ್ತ ರಾಜ್ಯಪಾಲರು ಇದನ್ನ ಬಿಡುಗಡೆ ಮಾಡುವಂತ ಸಂದರ್ಭ ಬಂತು ಅಂತ. ಇದು ನಮ್ಮ BD ಜತ್ತಿ ಅವರು, ಡಾಕ್ಟರ್ BD ಜತ್ತಿ ಅವರು ಈ ಭಾರತದ ಉಪರಾಷ್ಟ್ರಪತಿಗಾಗಿ, ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದಂಥವ್ರು. ಅವ್ರು ಹುಟ್ಟಿದ್ದು ಸಾವಳಗಿ, ಅದು ನಮ್ಮ ತೋಲ್ಬಾಗಿ, ಜಮಖಂಡಿ ತಾಲೂಕು. ನಾನು ಹುಟ್ಟಿದ್ದು ಜಮಖಂಡಿ ತಾಲೂಕಿನ ತೋಲ್ಬಾಗಿಯಿಂದ ಸ್ವಲ್ಪ ಮುಂದೆ ಹೋದ್ರೆ ಅದು ಸಾವಳಿಗೆ ದೂರ ಆಗ್ತದೆ, ಅಲ್ಲಿ ಹುಟ್ಟಿದರು. ಅವ್ರ ಬಗ್ಗೆ ಒಂದು ಕವನ ಸಂಕಲನ ತರಬೇಕಂತ ಹೇಳಿದಾಗ ಬೆಂಗಳೂರಿನ ಬಸವ ಸಮಿತಿಯಿಂದ ಆ ಪುಸ್ತಕ ಪ್ರಕಟ ಆಯ್ತು. ಅದು 2009ರಲ್ಲಿ ಪ್ರಕಟ ಆದಾಗ ಅದನ್ನ 10/9/2009ರಂದು ನಮ್ಮ ಗಣತವ್ಯತ್ತ ರಾಜ್ಯಪಾಲರಾದ ಶ್ರೀ ಹಂಸರಾಜ್ ಭಾರದ್ವಾಜ್ ಅವರು ಈಗಿಲ್ಲ, ಹಂಸರಾಜ್ ಭಾರದ್ವಾಜ್ ಅವರು ದಂಪತಿ ಸಮೇತ ಬಂದು ಅಲ್ಲಿ ಆ ಕೃತಿಯನ್ನ ಅವರು ಬಿಡುಗಡೆ ಮಾಡಿದ್ರು. ಈ ಜತ್ತಿ ಕಾವ್ಯವಂದನ ಕೃತಿ ತರಲಿಕ್ಕೆ ನನಗೆ ಮೂಲ ಮೋಹನ್ ಪಾಟೀಲ್ ಅವರು, ಬೈಲಹೊಂಗಲದಿಂದ ಗೆಳೆಯರಾದಂತಹ ಮೋಹನ್ ಪಾಟೀಲ್ ಅವರ ಒಂದು ಪ್ರೇರಣೆ, ಪ್ರೋತ್ಸಾಹದಿಂದ ಇವತ್ತು ಆ ಕೃತಿ ಬಂತು. ಅರವಿಂದ್ ಜತ್ತಿ ಅವರು ಇವತ್ತಿಗೂ ಇದೊಂದು ಕೃತಿ ನಮ್ಮ ತಂದೆಯವರ ಬೆಳಕನ್ನು ತೋರಿಸುವಂತ ಕೃತಿ ಅನ್ನೋಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಅಂತ. ಈಗ ಕನ್ನಡ ಪತ್ರಿಕೆ ಮತ್ತು ಸಾಹಿತ್ಯ ಅನ್ನುವಂತ ಒಂದು ಕೃತಿ 2010ರಲ್ಲಿ ಬಂತು. ಸಾಹಿತ್ಯ ಸಂಗತಿ ಅನ್ನುವಂತ ಕೃತಿ ಸಹಿತ ಇದು ಗದಗಿನ ಲಡಾಯಿ ಪ್ರಕಾಶನದವರು, ನಮ್ಮ ಬಸವರಾಜ ಸುಳಿಬೆ ಅವರು ಆ ಹೊತ್ತಿಗೆ ಲಡಾಯಿ ಪ್ರಕಾಶನ ಆರಂಭ ಮಾಡಿದ್ರು. ಆ ಲಡಾಯಿ ಪ್ರಕಾಶನದ ಒಂದು
ಪ್ರಕಾಶನದಲ್ಲಿ ಅಂಕನ ಬರಹ ಕೃತಿ ಇದು ಆ ಹೊತ್ತಿಗೆ ಅಲ್ಲಿ ಪ್ರಕಟವಾದ್ದನ್ನು ನಾವು ನೋಡ್ತಾ ಇದ್ದೇವೆ. ಮುಂದೆ ಜಾನಪದ ಲೋಕ ಅನ್ನುವಂತ ಕೃತಿ 2010 ಬಂತು. ನೆಲಮೂಲ ಸಂಸ್ಕೃತಿ ನಾವು ಬಹಳ ಮುಖ್ಯವಾಗಿ ನನ್ನ ಕೃತಿಗಳಲ್ಲಿ ಹೆಸರು ಮತ್ತು ಕೀರ್ತಿ ತಂದಂತಹ ಪ್ರಶಸ್ತಿ ಪಡೆದಂತಹ ಕೃತಿ ಅದು. ಇಲ್ಲಿ 240 ಪುಟಗಳ ಈ ಕೃತಿ ಮೈಸೂರಿನಿಂದ ಪ್ರಕಟ ಆಯಿತು. ಇಲ್ಲಿ 29 ಜನಪದ ಲೇಖನಗಳಿವೆ. ಇಲ್ಲಿ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಅಲ್ಲಿ ಹೇಳ್ತಾರೆ, ಹಲವು ವರ್ಷಗಳಿಂದ ಉತ್ತರ ಕರ್ನಾಟಕದ ಜಾನಪದ ವಿವಿಧ ಮಜಲುಗಳ ಮೇಲೆ ಕೆಲಸ ಮಾಡುತ್ತಾ ಅವುಗಳ ಮೇಲೆ ಬೆಳಕು ಚೆಲ್ಲುತ್ತಾ ಬಂದ ಗಂಭೀರ ಬರಹಗಾರರೊಬ್ಬರಾಗಿದ್ದಾರೆ. ಇಲ್ಲಿರುವಂತಹ ನೆಲಮೂಲ ಸಂಸ್ಕೃತಿಯ ಮೂಲಕ ಒಂದು ಜನಪದ ಅಧ್ಯಯನಕ್ಕೆ ಹೊಸ ಕೊಡುಗೆ ನೀಡಿದ್ದಾರೆ ಅಂತ ಹೇಳ್ತಾರೆ. ಈ ನೆಲಮೂಲ ಸಂಸ್ಕೃತಿಯಲ್ಲಿ ನಾನು ಈ ಕೃಷ್ಣ ಪಾರಿಜಾತ ಬಗ್ಗೆ ಲೇಖನ ಇದೆ, ರಿವಾಯತ್ ಪದಗಳ ಬಗ್ಗೆ ಇದೆ, ಲವಣಿ ಪದಗಳ ಬಗ್ಗೆ, ತತ್ವ ಪದಗಳ ಬಗ್ಗೆ ಇದೆ, ಮಾಟ ಮಂತ್ರ ಮೋಡಿ ಆಟದ ಬಗ್ಗೆ ಇದೆ, ಜೋಕುಮಾರ ಜೋಗರಾಣಿ ಬಗ್ಗೆ, ಈಗ ಅನೇಕ ಲೇಖನಗಳಂತ ಈ ಕೃತಿಗೆ 2010 ಸಾಲಿನ ದತ್ತಿ ಪುಸ್ತಕ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರಿನಿಂದ ದತ್ತಿ ಪ್ರಶಸ್ತಿ ಸಹಿತ ಇದಕ್ಕೆ ಸಿಗ್ತಾನೋ ಅಂತ. ಆಮೇಲೆ 2010ರಲ್ಲಿ ಕೋಟಿ ಕಾರದಿಂದ ಪುಸ್ತಕ ತಂದೆ, 2011ರಲ್ಲಿ 10ರ ಹೊತ್ತಿಗೆ ಅನ್ನುವಂತ ಪುಸ್ತಕ ತಂದೆ, 2011ರಲ್ಲಿ ಬಾಲ್ಕೋಟ್ ಜಿಲ್ಲೆಯ ಜನಪದ ಹಾಡುಗಳ ಪುಸ್ತಕವನ್ನು ತಂದೆ, 2012ರಲ್ಲಿ ಬಂತ ಮೌನ ಓದಿನ ಬೆಳಕು. ಇದು ನಾನು ಬರೆದಂತಹ ವಿಮರ್ಶೆಗಳ ಸಂಕಲನ ಬಂತು ಇಲ್ಲಿ. ಆಮೇಲೆ ಈ ಬಂದಂತ ಪುಸ್ತಕ ಜಾನಪದ ಹೆಬ್ಬಾಗಿಲು 2013ರಲ್ಲಿ ಬಂತು. ಕಣ್ಣುಗಳಿಗೆ ಮೌನ ಅರ್ಥವಾಗುತ್ತದೆ ಅನ್ನೋದು 2016ರಲ್ಲಿ, ಇದು ಕಣ್ಣುಗಳಿಗೆ ಮೌನ ಅರ್ಥವಾಗುತ್ತದೆ ಅನ್ನೋ 2016ರಲ್ಲಿ ಬಂದಂತ ಪುಸ್ತಕ. ಇಲ್ಲಿ ಫೇಸ್ಬುಕ್ ಮತ್ತು ವಾಟ್ಸಪ್ ಒಳಗಡೆ ಇಲ್ಲಿ ಏನಾಗಿತ್ತಂದ್ರ ಈ ಬದಲಾದ ಕಾಲಮಾನಕ್ಕೆ ತಕ್ಕಂತೆ ನಾವು ಹೊಂದ್ಕೊಳ್ಬೇಕು ಅನ್ನುವಂಥದ್ದು. ಮುದ್ರಣ ಇರುವಂತ ಕಾಲದಲ್ಲಿ ಪ್ರಕಟ ಮಾಡ್ತಾ ಇದ್ದೆವು. ಫೇಸ್ಬುಕ್ ಗಳು ಬಂದಾಗ ಫೇಸ್ಬುಕ್ ಗಳನ್ನು ಸಾಹಿತ್ಯಕ್ಕೆ ಯಾವ ರೀತಿ ಬಳಸಬೇಕು ಅಂದ್ರೆ ನಿತ್ಯವಾಗಿ ನಾನು ಫೇಸ್ಬುಕ್ ದಲ್ಲಿ ಒಂದೊಂದು ಪದ್ಯಗಳನ್ನ ಬರೆದುಕೊಂಡು ಬರ್ತಾ ಇದ್ದೆ. ಆ ಪದ್ಯಗಳೇ ಬರ್ಕೊಂಡು ಬಂದಂತಹ ಕವಿತೆಗಳಾಗಿ ನಮ್ಮ ಎದುರಿಗೆ ಇವೆ. ಅಲ್ಲಿ ಒಂದು ಕವಿತೆ ನಾನು ಓದ್ತೇನೆ. ಯಾರು ಹಚ್ಚಿಟ್ಟರು ದೀಪಗಳ ಸಾಲು, ಕಳೆಯುವುದು ಕತ್ತಲೆ ಬೆಳಕರಿವೆ ಮೇಲು ಅಂತ ಮಾತಾಡಿರ್ಬೋದು. ಕವಿತೆ ಕಟ್ಟಲು ಕವಿಗಳೆಲ್ಲ ಸೇರಿ ಶಬ್ದಗಳ ಹುಡುಕಿ ಕಾಡಿಗೆ ಹೊರಟರು, ಒಣದೈ ಸಿರಿಯಲ್ಲಿ ನಲಿಯುತ್ತಿದ್ದ ಗಿಳಿ ಕೋಗಿಲಗಳು ಕೂಗ ಮರೆತು ಮೌನಕ್ಕೆ ಶರಣಾದವನು ಅಂತ ಮಾತನ್ನ ಇಲ್ಲ ಬೇರೆ ಬೇರೆ ಸುಮಾರು ನಮ್ಮ ಈ ಕವಿತೆಗಳ ಬಗ್ಗೆನೆ 306 ಪುಟ್ಟ ಪುಟ್ಟ ಕವಿತೆಗಳ ಸಂಕಲನ ಇದು. ಕಣ್ಣುಗಳಿಗೆ ಮೌನವಾಗ್ತಾ ಹೋಗ್ತಾರೆ. ಈ ಪುಸ್ತಕ ಶೀರ್ಷಿಕೆ ಪದ್ಯನೇ ಇರುತ್ತೆ, ಕೇಳಿಸಲೆಂದು ಎಲ್ಲ ಹೇಳಬೇಕಿಲ್ಲ ಕಣ್ಣುಗಳಿಗೆ ಮೌನ ಅರ್ಥವಾಗುತ್ತದೆ. ಕೇಳಿಸಲೆಂದು ಎಲ್ಲ ಹೇಳಬೇಕಿಲ್ಲ ಕಣ್ಣುಗಳಿಗೆ ಮೌನ ಅರ್ಥವಾಗುತ್ತದೆ. ಆಮೇಲೆ ಇನ್ನೊಂದು ಪದ್ಯ ಬರ್ತಾ, ತೂಕಕ್ಕಿಟ್ಟ ಕಲ್ಲಿಗೆ ಇಟ್ಟಲಿಯ ನೆಲೆ ತೂಗಿಸಿಕೊಂಡ ವಸ್ತುವಿಗೆ ಎಷ್ಟೊಂದು ಬೆಲೆ. ತೂಕಕ್ಕಿಟ್ಟ ಕಲ್ಲಿಗೆ ಇಟ್ಟಲಿಯ ನೆಲೆ ತೂಗಿಸಿಕೊಂಡ ವಸ್ತುವಿಗೆ ಎಷ್ಟೊಂದು ಬೆಲೆ. ಆಮೇಲೆ ಈ ಒಂದು ಪಕ್ಷಿ ಸುತ್ತಾಡಿ ಬಂದ ಪಕ್ಷಿ, ಜಗವೆಲ್ಲ ಸುತ್ತಾಡಿ ಬಂದ ಪಕ್ಷಿ ನಿಂತಲ್ಲೇ ನಿಂತ ಮರಕ್ಕೆ ಕತೆ ಹೇಳಿತು. ಈ ರೀತಿ ಪದ್ಯಗಳು ಸಹಿತ ಇಲ್ಲಿ ಬರ್ತಾವು. ಇನ್ನೊಂದು ಪದ್ಯ ಇದರಲ್ಲಿ ಇರುವಂತದ್ದು, ಗಡಿಯಾರದ ಮುಳ್ಳುಗಳು ಚುಚ್ಚೋದಿಲ್ಲ ಸಮಯ ತಪ್ಪಿದವರು ಹುಚ್ಚು ಬಿಡಿಸುತ್ತಾರೆ. ಗಡಿಯಾರದ ಮುಳ್ಳುಗಳು ಚುಚ್ಚೋದಿಲ್ಲ ಸಮಯ ತಪ್ಪಿದವರು ಹುಚ್ಚು ಬಿಡಿಸುತ್ತಾರೆ. ಈಗ ಅನೇಕ ಕವಿತೆ ಇರುವಂತಹ ಒಂದು ಸಂಕಲನ ಸಹಿತ ನಂದು ಬಂತು. ಆಮೇಲೆ ಈ ಬೆಳಗುತ್ತಿದೆ ಬಸವ ಬ್ಯಾಂಕ್ ಅನ್ನುವಂತ ಒಂದು ನಾಟಕ ಸಂಕಲನ ಬಂತು. ಬೆಳಗುತ್ತಿದೆ ಬಸವ ಬ್ಯಾಂಕ್ ಅಂತ ನಾಟಕ ಸಂಕಲನ. ಆಮೇಲೆ ಕನ್ನಡ ದೇಶಿ ಕಾವ್ಯದ ಅಧ್ಯಯನ ಅನ್ನುವಂತ ಒಂದು ಕೃತಿ ಬಂತು. ಆಮೇಲೆ ಶಾಂತಿ ಬೀಜಗಳ ಜತನ, ನನಗೆ ಹೆಸರು ಮತ್ತು ಕೀರ್ತಿ ತಂದಂತ ಒಂದು ಕವನ ಸಂಕಲನವಾಗಿ ಶಾಂತಿ ಬೀಜಗಳ ಜತನ ಅನ್ನುವಂತ ಒಂದು ಕವನ ಸಂಕಲನ ಬಂತು, ಶಾಂತಿ ಬೀಜಗಳ ಜತನ ಅಂತ ಹೇಳಿ. ಈ ಶಾಂತಿ ಬೀಜಗಳ ಜತನ ಪುಟ್ಟ ಪುಟ್ಟ ಕವಿತೆಗಳು, ಒಂದೇ ಪುಟದಲ್ಲಿರುವಂತ ಕವಿತೆಗಳು. ಒಂದು 8 ಸಾಲಿನ ಪದ್ಯವನ್ನು ನಾನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಅಂತ. ನಾನು ಸತ್ಯವನ್ನು ಸುಳ್ಳು ಮಾಡಲು ನೋಡಿದೆ, ಕವಿತೆ ಶೀರ್ಷಿಕೆ. ನಾನು ಸತ್ಯವನ್ನು ಸುಳ್ಳು ಮಾಡಲು ನೋಡಿದೆ, ಅದೆಷ್ಟೋ ಸತ್ಯಗಳು ಸುಳ್ಳಾಗಿಯೇ ಕೂತಿದ್ದವು. ನಾನು ಬಿಳಿಯ ಮನಸ್ಸುಗಳ ಕಪ್ಪಾಗಿಸಲು ನೋಡಿದೆ, ಅದೆಷ್ಟೋ ಮನಸ್ಸುಗಳು ಕಪ್ಪಾಗಿಯೇ ಇದ್ದವು. ನಾನು ಸತ್ಯ ಪ್ರಾಮಾಣಿಕತೆ ಹೂತು ಸಮಾಧಿ ಮಾಡಲು ನೋಡಿದೆ, ಇವೆಲ್ಲ ಆಗಲೇ ಹೂತು ಸಮಾಧಿ ಮಾಡಿ ಚಪ್ಪಡಿ ಕಲ್ಲು ಎಳೆದಿದ್ದರು. ನಾನು ಗಾಂಧಿಯನ್ನು ಬುದ್ಧ ಬಸವರನ್ನು ಮಾತನಾಡಿಸಿ ನೋಡಿದೆ, ಅವರು ಮೌನವಾಗಿದ್ದರು. ಅವರ ತತ್ವ ಸಿದ್ಧಾಂತಗಳು ಪ್ರೇತಗಳಾಗಿ ಗಹಗಹಿಸಿ ನಗುತ್ತಿದ್ದವು. ಅವರ ತತ್ವ ಸಿದ್ಧಾಂತಗಳು ಗಹಗಹಿಸಿ ನಗುತ್ತಿದ್ದವು ಅನ್ನೋಂಥದ್ದು ಇದು
ಶಾಂತಿ ಬೀಜಗಳ ಜತನ ಅನ್ನುವಂತ ಕೃತಿ. ಇದಕ್ಕೆ ಹರಿಹರ ಶ್ರೀ ಪ್ರಶಸ್ತಿ ಸಿಕ್ತವಂತದ್ದು. ಹರಿಹರದಲ್ಲಿ ಪ್ರಶಸ್ತಿ ಸಿಕ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ತು. ಬುದ್ಧನ ಕಾವ್ಯ ಪ್ರಶಸ್ತಿ ಸಹಿತ ಸಿಕ್ತು. ಇದಕ್ಕೆ ಒಂದು ಒಳ್ಳೆಯ ಬೆನ್ನುಡಿಯನ್ನ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಬರೆದಿದ್ದಾರೆ. ಮುನ್ನುಡಿಯನ್ನ ನಮ್ಮ ಸ್ನೇಹಿತರು ಶ್ರೀಹರಿ ಧೂಪದವರು ಇದಕ್ಕೆ ಒಂದು ಪ್ರಸ್ತಾವನೆಯನ್ನ ಬರೆದಿದ್ದಾರೆ. ಚಂಪಾ ಸರ್ ಅವರು, ನನ್ನ ಗುರುಗಳು, ವಿದ್ಯಾಗುರುಗಳು ಚಂಪಾ ಸರ್ ಅವರು ಈ ಕೃತಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ ಅಂತ. ನನ್ನ ಶಾಂತಿ ಬೀಜಗಳ ಈ ಕಣ್ಣುಗಳಿಗೆ ಮೌನವಂತ ಕೃತಿಗೆ ರಾಗಮ್ಮ ಡಾಕ್ಟರ್ ರಾಜಶೇಖರ್ ಮಠಪತಿ ಅವರು ಮುನ್ನುಡಿಯನ್ನ ಬರೆದಿದ್ದ ಸಹಿತ ನೋಡ್ತಾ ಇದ್ದೇವೆ ಅನ್ನೋದು. ಆಮೇಲೆ ಈ ಕೊರೋನಾ ಕಾಲಘಟ್ಟ ಬಂತು. ಕೊರೋನಾ ಕಾಲಘಟ್ಟ ಇದು ನಮ್ಮೆಲ್ಲರನ್ನು ಮನೆಯಲ್ಲಿ ಕೂರಿಸ್ಬಿಡ್ತು. ಲಾಕ್ಡೌನ್, ಶೀಲ್ ಡೌನ್, ಈ ಎಲ್ಲ ಹೊಸ ಹೊಸ ಪದಗಳು ಬಂದು ಎಲ್ಲವೂ ಸ್ತಬ್ಧ ಆಯ್ತು. ಚಿತ್ರಮಂದಿರಗಳು ಬಂದದು, ನಾಟಕ ಥಿಯೇಟರ್ ಬಂದದು, ಬಸ್ಗಳು, ರೈಲು, ವಿಮಾನಗಳು ಬಂದದು. ಓಣಿಗೆನೆ ಈ ಏನು ಮುಳ್ಳು ಹಕ್ಕಿಸಿಂದ ನಮ್ಮೂರಿನ ನಿಮ್ ಬರಬೇಡ, ನಮ್ಮ ಬರಬೇಡ ಎಲ್ಲರೂ ಮನೆ ಕುಂತರು. ಕೊರೋನಾ ಕಲಿಸಿದ ಪಾಠಗಳಲ್ಲಿ ನಾವು ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದು. ಈ ಕೊರೋನಾ ಕಾಲದ ಸಂದರ್ಭ ಒಳಗಡೆ ಒಂದು ಚಾಲೆಂಜ್ ಆಗಿ ತಗೊಂಡ್ವಿ ನಾವು. ಅದ್ ಏನ್ ಮಾಡಿದಂದ್ರೆ, ನಾನು ಮಾಡಿದಂತ ಕೆಲಸ ಅಂದ್ರೆ 3 ಬಗೆಯಲ್ಲಿ ಕೆಲಸ ಮಾಡಿದೆ. ಒಂದು ಸೃಜನಶೀಲ ಬರವಣಿಗೆನ ಆರಂಭ ಮಾಡೋದು. ಇನ್ನೊಂದು ಸಾಂಸ್ಕೃತಿಕವಾಗಿ ಈ ಸಾಮಾಜಿಕ ಜಾಲತಾಣ ಮೂಲಕ ನಾನು ಏನ್ ಭಾವಿಸಿಕೊಂಡಿದ್ದೆ ಅಂದ್ರೆ, ಸಾಮಾಜಿಕ ಜಾಲತಾಣ ಜನಸಾಮಾನ್ಯರ ವಿಶ್ವವಿದ್ಯಾಲಯ ಅಂತ ಭಾವಿಸಿಕೊಂಡಿದ್ದೆ ನಾನು. ಸಾಮಾಜಿಕ ಜಾಲತಾಣ ಜನಸಾಮಾನ್ಯರ ವಿಶ್ವವಿದ್ಯಾಲಯ. ಹೀಗಾಗಿ ಮನೆಯಲ್ಲೇ ಉಳಿದಂತ ಸಂದರ್ಭ ಒಳಗಡೆ ಈ ಫೇಸ್ಬುಕ್ ಲೈವ್ ಮೂಲಕ ದೇಸಿ ಕುರಿತಾಗಿ ನಾನು ಸುಮಾರು 50 ರಿಂದ 60 ಉಪನ್ಯಾಸಗಳನ್ನ ದಿನಾಲು ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ಕೊಡ್ತಾ ಇದ್ದೆ ಅನ್ನುವಂಥ. ಹೀಗಾಗಿ ಅಷ್ಟೇ ಅಲ್ಲಂದ್ರೆ ಒಂದು ಪ್ರಕಟಣೆ ಕೊಟ್ಟೆ, ಕೊರೋನಾದ ಬಗ್ಗೆನೇ ಒಂದು ಕವಿತೆ ಬರೀತ ಅಂತ ಹೇಳಿ ನಾವು ಪ್ರಕಟಣೆ ಕೊಟ್ಟಾಗ ಕೊರೋನಾ ಕಾಲದ ಕವಿತೆಗಳು ಅನ್ನೋ ಒಂದು ಪುಸ್ತಕವನ್ನ ಅದು ಬಂತು. ಕೊರೋನಾ ಕಾಲದ ಕವಿತೆಗಳು ಅಂತ ಇಲ್ಲಿ ಈ ನಾಡಿನ 108 ಕವಿಗಳು ಬರೆದಂತ ಕವಿತೆಗಳು ಇರುವಂತ ಒಂದು ಕವನ ಸಂಕಲನ ಇದು. ಈ ಕವನ ಸಂಕಲನದಲ್ಲಿ ಈ ನಾಡಿನ ಜಯಂತ್ ಕಾಕಿನಿ ಅವರು, MR ಕಮಲಾ ಅವರು, ಸರ್ಜು ಕಾಟ್ಕರ್ ಅವರು, ಸತೀಶ್ ಕುಲಕರ್ಣಿ ಅವರು, ವಿಜಯಶ್ರೀ ಸಬ್ರದವರು, ಬಸವ ಸಬ್ರದವರು, ಡಾಕ್ಟರ್ ನಾ ಸೋಮಶೇಖರ, ಚಿಂತಾಮಣಿ ಕೋಡ್ಲೆಕೆರೆ, ರಾಗಮ್ಮ, ಶ್ರೀದೇವಿ ಕೆರೆಮಣೆ, ಲೀಲಾ ಸಂಪಿಗೆ, ಶ್ರೀನಿವಾಸ್ ಜೋಕಟ್ಟೆ, ಹೀಗೆ ರೀತಿ 108 ಕವಿಗಳು ಬರೆದಂತ ಕವಿತೆಗಳು ಕೊರೋನಾ ಕಾಲದ ಕವಿತೆಗಳು ಅಂತ ಹೇಳಿ. ಹಿಂದೆ ಲಂಕೇಶ್ ಅವರು ಯಾವ ರೀತಿಯಾಗಿ ಆಧುನಿಕ ಕಾವ್ಯವನ್ನು ತೆಗೆದಿದ್ರು, ಅದೇ ರೀತಿಯಾಗಿ ಕನ್ನಡದಲ್ಲಿ ಚರ್ಚೆಗೆ ಒಳಪಡ್ಬೇಕಂತ ಕೃತಿ ಇದು. ಏನಾಗಿದೆ ಅಂದ್ರೆ, ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತ ನಾವು ರಾಜಕೀಯದಿಂದ ರಾಜಧಾನಿಯಿಂದ ದೂರ ಇರೋರು, ಯಾವ ಪ್ರಚಾರವನ್ನು ಬಯಸೋರಲ್ಲ, ನಮಗೆ ವಾಮ ಮಾರ್ಗಗಳು ಗೊತ್ತಿಲ್ಲ. ಈಗ ಸುಮ್ಮನೆ ಕೆಲಸ ಮಾಡ್ಕೊತ ಹೋಗ್ತಿರುವಂತ ಸಂದರ್ಭ. ಹೀಗಾಗಿ ಇಂಥ ಕೃತಿ ಒಳ್ಳೆ ಚರ್ಚೆ ಆಗ್ಬೇಕಾಗಿತ್ತು. ಇವತ್ತು ಪತ್ರಿಕೆಗಳ ಮೂಲಕ ಬೇರೆ ಬೇರೆ ಚರ್ಚೆ ಆಗ್ಬೇಕಾಗಿತ್ತು. ಇನ್ನೂ ಕಾಲ ಇದು ಕೂಡಿ ಕೊಡು ಆಗ್ಬಹುದು ಅನ್ನಂತ ಸದಾಶಯ ವ್ಯಕ್ತಪಡಿಸುತ್ತಾ, ಇದು ಕೊರೋನಾ ಕಾಲದ ಕವಿತೆ ಸಂಕಲನವನ್ನು ಕೊರೋನಾ ಕಾಲಘಟ್ಟದಲ್ಲೇ ನಾನು ಬೇರೆ ಬೇರೆ ಪುಸ್ತಕಗಳನ್ನು ಅವಕಾಶ ಇತ್ತು. ಕೊರೋನಾ ಕಾಲಘಟ್ಟದಲ್ಲಿ ನಾನು ಬೇಂದ್ರೆ ಕಾವ್ಯದ ದೇಶೀಯತೆ ಅನ್ನುವಂತ ಒಂದು ಪುಸ್ತಕವನ್ನ ಕೊರೋನಾ ಕಾಲದಲ್ಲಿ ತಂದೆ. ಜೊತೆಗೆ ಮನೆಯಲ್ಲಿ ಇದ್ದುಕೊಂಡು ಕಥೆಗಳನ್ನು ಬರೆದೆ. ನಾನು ಹಿಂದೆ ಕಥೆಗಳನ್ನು 2-3 ಕಥೆಗಳು ಬರೆದು ಬಿಟ್ಟಿದ್ದೆ. ಕೊರೋನಾ ಕಾಲಘಟ್ಟದಲ್ಲಿ ಕಥೆಗಳನ್ನು ಬರೆದಾಗ 10 ಕಥೆಗಳ ಕೂಡಿಸಿ ಚಲುವಿ ಚಂದ್ರಿ ಅನ್ನುವಂತ ಒಂದು ಸಂಕಲನ ಸಹಿತ ಬಂತು. ಇಲ್ಲಿ 10 ಕಥೆಗಳಿವೆ. ಈ ಚಲುವಿ ಚಂದ್ರಿ ಕಥಾ ಸಂಕಲನ ಬರೋಕ್ಕಿಂತ ಮುಂಚೆನೆ ಸುಧಾ ಮತ್ತು ಮಯೂರದಲ್ಲಿ ಸಹಿತ ನನ್ನ ಕಥೆಗಳು ಪ್ರಕಟ ತೊಡಗಿರುವ ಅಂತ. ಅಂದ್ರೆ ಆ ಹೊತ್ತಿಗೆ ಕಥೆಗಳನ್ನ ನಾನು ಇಲ್ಲಿ ಕಳಿಸಿರ್ಲಿಲ್ಲ. ಈ 2 ತಿಂಗಳಲ್ಲಿ 5 ಪತ್ರಿಕೆಗಳಲ್ಲಿ ಸುಧಾದಲ್ಲಿ ಬಾಳ್ಕುನ ಪುರಾಣ ಅನ್ನುವಂಥ ಕತೆ, ಮಯೂರದಲ್ಲಿ ಅಕ್ಕಿಕಾಳು ಅನ್ನುವಂಥ ಕತೆ, ಸಮಾಜಮುಖಿ ಪತ್ರಿಕೆಯಲ್ಲಿ ಕತೆ, ಈ ರೀತಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕಥೆಗಳು ಪ್ರಕಟವಾಗಿದ್ದು, ಕಥೆಗಳ ಒಂದು ಬರವಣಿಗೆನ ಈ ಹೊತ್ತಿಗೆ ನಾನು ಅದನ್ನ ಒಂದು ಆರಂಭ ಬರಿತಾ ಇದ್ದೇನೆ ಅನ್ನುವಂಥದ್ದು. ಈಗ ಸುಮಾರು 16 ಕಥೆಗಳು ಸಹಿತ ಪ್ರಕಟವಾಗಿ ಇವೆ ಅಂತಾರೆ. ಹೀಗೆ ನನ್ನ ಒಂದು ಸಾಹಿತ್ಯಿಕ ಜರ್ನಿ ಇದು, ಸಾಹಿತ್ಯಿಕ ಪಯಣ ಇದು. ಈ ಅನುಭವ ಕಥನವನ್ನ ಬಹುಶಃ ತಾವು ನನ್ನ ಬಹಳ ದೊಡ್ಡ ಮನುಷ್ಯ ಅಲ್ಲ ನಾನು, ಆದ್ರೂ ಸಹಿತ ಬಹಳ ಪ್ರೀತಿಯಿಂದ ಈ ಒಂದು ಸಾಹಿತ್ಯಿಕ ಪಯಣದ ಅನುಭವ ಕಥನವನ್ನ ತಾವು ಬಹಳ ಪ್ರೀತಿಪೂರ್ವಕವಾಗಿ ಕೇಳಿದ್ದೀರಿ. ನನಗೆ ಇದು ನಿರಂತರವಾದಂತಹ ಪಯಣ. ಈ ಪಯಣ ಒಂದು ಬಸ್ ನಿಲ್ದಾಣದಲ್ಲಿ ಇವತ್ತು ಬಾಗಲಕೋಟೆಯಿಂದ ಧಾರವಾಡ ಬಸ್ ಹೋಗ್ಬೇಕಾದ್ರೆ ಅಲ್ಲಿ ಕೆರೂರಿಗೆ ಕೆರೂರಿಗೆ ನರಗುಂದ ಹಿಂಗೆ ನಿಲುಗಡೆ ಆಗ್ತಾ ನೋಡ್ರಿ.
ಹಂಗೆ ಇವತ್ತು ನಮ್ಮ ಪಯಣ ಒಂದ್ ಕಡೆ ನಿಲುಗಡೆ ಆಗಿದೆ, ಅದು ಮತ್ತೆ ನಿರಂತರವಾಗಿ ನಡೀತಾ ಇದೆ. ಈ ನಿರಂತರತೆಗೆ ತಾವೆಲ್ಲ ಜೊತೆಯಾಗಿರ್ಬೇಕು. ತಮ್ಮೆಲ್ಲ ಸದಾಶಯವನ್ನ, ಹಿರಿಯರು ತಮ್ಮ ಆಶೀರ್ವಾದವನ್ನ, ನಮ್ಮ ಜೊತೆ ಸಹಪಾಠಿಗಳು ಸದಾಶಯವನ್ನ ವ್ಯಕ್ತಪಡಿಸುತ್ತಾ ತಮ್ಮೆಲ್ಲರ ಸದಾಶಯ ಆಶೀರ್ವಾದ ನನ್ನ ಮೇಲಿರಲಿ. ಈ ಈ ಸಂಸ್ಕೃತಿವಾದಂತಹ ಒಂದು ಪರಂಪರೆಯ ಜೊತೆಗೇನೆ ನಾವು ನೀವೆಲ್ಲ ಸಾಗೋಣ. ಈ ಹೆಜ್ಜೆಗಳಲ್ಲಿ ನನ್ನ ಪುಟ್ಟ ಹೆಜ್ಜೆಗಳನ್ನ ಬಹಳ ಪ್ರೀತಿಯಿಂದ ತಾವು ಸ್ವೀಕರಿಸಿದ್ದೀರಿ. ಅದಕ್ಕಾಗಿ ಇಂಥದ್ದೊಂದು ಅವಕಾಶವನ್ನ ಪ್ರೊಫೆಸರ್ ಬಸವರಾಜ್ ಗೌಡ್ರು ಸರ್ ಅವರು ಕಾದಂಬರಿ ಅಲ್ಲ, ಮೊನ್ನೆ ಅದು ಕ್ಯಾಂಪಸ್ಸಿನ ಬಗೆಗಿರುವಂತ ಒಂದು ಮಹಾಕಾವ್ಯ ಅಲ್ಲ. ನಾನು ಹೇಳ್ತಾ ಇದ್ದೆ ಸರ್ಗೆ, ಇದು ಕಾದಂಬರಿ ಅಲ್ಲ, ಇದು ಮಹಾಕಾವ್ಯ ಸರ್. ಎಷ್ಟು ಬೃಹತ್ತಾದಂತ ಕೃತಿ ಇದು, ಕನ್ನಡದಲ್ಲಿ ಚರ್ಚೆಗೆ ಒಳಪಡುವಂತ ಕೃತಿ. ಅದನ್ನು ಸಹಿತ ನಾನು ಓದ್ತಾ ಇದ್ದೇನೆ. ಅವರ ನಿರಂತರವಾದಂತ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ಅವರು ಬೇಂದ್ರೆ ಅವ್ರ ಬಗ್ಗೆನೆ 1 ವರ್ಷದ ಕಾಲ ಅವರು ಆ ಕಡೆ ನಡೆಸ್ತಾ ಇದ್ದಾರೆ. ನಮ್ಮ ಬಾಳಿಕಾಯಿ ಅವರು, ನಮ್ಮ ಹಿರೇಮಠ ಸರ್, ಡೋಣೂರ್ ಸರ್ ಅವರು, ಅವರೆಲ್ಲ ಬಳಗ ಅಲ್ಲಿ ನಡೆಸ್ತಾ ಇದ್ದಾರೆ. ನಾನು ಬೆಳಕಾಯಿತು ಬಾಗಲಕೋಟೆ ಅದ್ ಹೇಳಿಲ್ಲ, ಬೆಳಕಾಯಿತು ಬಾಗಲಕೋಟೆ ಮೂಲಕ ಇವತ್ತು 140 ಉಪನ್ಯಾಸಗಳನ್ನು ನಿರಂತರವಾಗಿ ಸಹಿತ ನಾನು ನಡೆಸಿಕೊಂಡು ಬರ್ತಾ ಇದ್ದೇನೆ. ನಾಳೆ ರವಿವಾರ ಬೆಳಿಗ್ಗೆ 8 ಗಂಟೆಗೆ 141ನೇ ಉಪನ್ಯಾಸ ಪ್ರಸಾರ ಆಗ್ತಾ ಇದೆ. ಇದು ನಿರಂತರವಾಗಿ ಸಾಮಾಜಿಕ ಜಾಲತಾಣವನ್ನು ಬೆಳೆಸಿಕೊಂಡು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ತಮ್ಮ ಜೊತೆ ನಡೀತಾ ಇದ್ದೇವೆ. ನನ್ನೆಲ್ಲ ಮಾತುಗಳನ್ನ ಅತ್ಯಂತ ಪ್ರೀತಿಯಿಂದ ಆಲಿಸಿದಂತ ತಮಗೆ ಮತ್ತು ಇಂಥೊಂದು ಸದಾವಕಾಶವನ್ನ ಧಾರವಾಡ ಕಟ್ಟೆ ಮೂಲಕ ಒದಗಿಸಿದಂತ ಎಲ್ಲ ಬಳಗಕ್ಕೆ ಮತ್ತು ಈ ಸಂಯೋಜನೆ ಮಾಡಿದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ದಾಲ್ರೆಡ್ಡಿ ಅವರಿಗೆ, ಡಾಕ್ಟರ್ ಪ್ರಕಾಶ್ ಬಾಳಿಕಾಯಿ ಅವರಿಗೆ ಮತ್ತು ಶಿವರಾಜ್ ಸನ್ಮನಿ ಅವರು, ಭಾಗ್ಯಶ್ರೀ ವಿರಕ್ಮಠ್ ಅವರು, ತೇಜ ಅವರು ಮತ್ತು ಎಲ್ಲ ಬಳಗಕ್ಕೆ ಅಭಿವಂದಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನನ್ನ ನಮಸ್ಕಾರ ಅರ್ಪಿಸುತ್ತಾ ನನ್ನ ಮಾತನ್ನು ವಿವರ ಮಾಡ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರೂ ನಮಸ್ಕಾರ. ಅದ್ಭುತ ವಿವರಣೆ ಸರ್, ಥ್ಯಾಂಕ್ಸ್ ರೀ ಸರ್, ತುಂಬಾ ಚೆನ್ನಾಗಿ ವಿಷಯ ಮಂಡನೆ ಮಾಡಿದ್ರಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃತಿಗಳನ್ನ ಕೃಷಿ ಮಾಡಿದ್ದೀರಾ. ಆ ಕುರಿತಾಗಿ ತಮ್ಮ ಅನುಭವಗಳನ್ನ ಇವರಿಗೆ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಈಗ 5 ನಿಮಿಷಗಳ ಕಾಲ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಯಾರಾದ್ರೂ ತಮ್ಮ ವಿಶಿಷ್ಟವಾದಂತಹ ಒಂದು ಅನುಭವವನ್ನ ಹಂಚ್ಕೋಬಹುದು. ಯಾಕಂದ್ರೆ ಸಮಯ ಮೀರ್ತಾ ಇದೆ. ನಂತರದಲ್ಲಿ ಅಧ್ಯಕ್ಷರ ಮಾತುಗಳಿರುತ್ತೆ. 5 ನಿಮಿಷಗಳ ಕಾಲ ನೆರೆದಿರುವಂತಹ ಸಾಹಿತ್ಯಾಸಕ್ತರಲ್ಲಿ ತಮಗೂ ಕೂಡ ಅನುಭವಗಳಾಗಿರುತ್ತೆ, ವಿಶಿಷ್ಟವಾದಂತಹ ಅನುಭವಗಳಾಗಿರುತ್ತೆ, ಸಾಹಿತ್ಯಕ್ಕೆ ಪೂರಕವಾದಂತಹ ಅನುಭವಗಳಾಗಿರುತ್ತೆ ಅಂತ ಯಾವ್ದಾದ್ರು ಒಂದು ಅನುಭವವನ್ನ ನಾನು ಹಂಚ್ಕೋಬೇಕು ಅಂತ ಆಸೆ ಹುಟ್ಕೊಂಡಿರ್ತೇವೆ ಸರ್. ಮಾತು ಕೇಳಾದ್ಮೇಲೆ ಕಾಡೆ ಸರ್ ಅವ್ರಿಗೆ ನಮಸ್ಕಾರ ರೀ. ಸರ್ ಮಾತಾಡಿ ಸರ್. ಕಾಡೆ ಸರ್ ಕೇಳಿಸ್ತಾ ಇದ್ದೀರಿ? ಸರ್ ಕೇಳಿಸ್ತಾ ಇದೆ, ಮಾತಾಡಿ ಸರ್. ನಮಸ್ಕಾರ ಕಾಡೆ ಸರ್ ಅವರೇ, ನಾನು ಶಿವಾನಂದ ಬಂಟ್ನೂರ. ನಮಸ್ಕಾರ ಸರ್. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಜನಪದ ಸಾಹಿತ್ಯ ಕೃಷಿಗೆ ಅಭಿನಂದನೆಗಳು ಸರ್. ನಾನು ತಡವಾಗಿ ಜಾಯ್ನ್ ಆದೆ, ಹಾಗಾಗಿ ನಾನು ತಮಗೆ ಅಭಿನಂದನೆ ಮಾತ್ರ ಈಗ ಹೇಳಲಿಕ್ಕೆ ಮಾತಾಡಿದೆ. ಮತ್ತೆ ಯಾರು ನಿಮ್ಮ ಕೃತಿ ಬಗ್ಗೆ ಕಾಮೆಂಟ್ ಮಾಡೋರು? ಥ್ಯಾಂಕ್ಸ್ ಸರ್. ಸಾಹಿತ್ಯಾಸಕ್ತರೆ, ನಾನು ಈ ಮೊದಲೇ ಅಂದ್ರೆ ಕಾರ್ಯಕ್ರಮದ ಪ್ರಾರಂಭದಲ್ಲೇನೆ ಹೇಳಿದ ಹಾಗೆ 29ನೇ ತಾರೀಕು ಅಂದ್ರೆ ಬರುವ ಬುಧವಾರ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಿದ್ದಾರೆ. ಸಾಂಕೇತಿಕವಾಗಿ ಉದ್ಘಾಟನೆಯನ್ನ ನಾಡೋಜ ಡಾಕ್ಟರ್ ಮನು ಬಳಗಾರ್ ಅವರು ಮಾಡ್ತಾ ಇದ್ದಾರೆ. ಜನವರಿನಲ್ಲಿ ಬರುವಂತಹ ಎಲ್ಲ 5 ಪ್ರತಿ ಶನಿವಾರ ನಾವು ಹೇಗೆ ಈ ಪ್ರತಿ ಶನಿವಾರ 5 ಗಂಟೆಯಿಂದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬಂದಿದ್ದೀವೋ, ಜನವರಿ ತಿಂಗಳಲ್ಲಿ ಕುವೆಂಪು ಅವರ ಉಪನ್ಯಾಸ ಸರಣಿ ಮಾಲಿಕೆ ಇರುತ್ತೆ. ಅದರಲ್ಲಿ ನಾನು ಈ ಮೊದಲೇ ತಮಗೆ ಹೇಳಿದ ಹಾಗೆ ಡಾಕ್ಟರ್ ಗೀತಾ ವಸಂತ್ ಅವರು ಮಾತಾಡ್ತಿದ್ದಾರೆ, OL ನಾಗಭೂಷಣ್ ಸರ್ ಅವರು ಮಾತಾಡ್ತಿದ್ದಾರೆ, ಶ್ರೀಪಾದ್ ಭಟ್ ಅವರು ಮಾತಾಡ್ತಿದ್ದಾರೆ, ಪ್ರೊಫೆಸರ್ ಗುರುಪಾದ್ ಮರಗದಿ ಸರ್ ಕೂಡ ಕುವೆಂಪು ಕಾವ್ಯ ಅವರ ನಾಟಕ ಕುರಿತಾಗಿ, ಕಾದಂಬರಿಗಳ ಕುರಿತಾಗಿ ಬೇರೆ ಬೇರೆ ಒಂದು
ವಿಷಯವನ್ನ ಇಟ್ಕೊಂಡು ಉಪನ್ಯಾಸ ಮಾಲಿಕೆಗಳಿರುತ್ತೆ. ಇದೇ ರೀತಿ ನಮ್ಮ ಜೊತೆಗೆ ಇರ್ತೀರಿ ಮತ್ತೆ ನಮ್ಮನ್ನ ಪ್ರೋತ್ಸಾಹಿಸ್ತೀರಿ. ಹಾಗೇನೆ ಈ ಚರ್ಚೆಗಳಲ್ಲಿ ನಿರಂತರವಾಗಿ ನಮ್ಮ ಜೊತೆಗೆ ಭಾಗವಹಿಸ್ತೀರಿ ಅಂತ ನಾನು ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಈಗ ಅಧ್ಯಕ್ಷರ ಮಾತು ಪ್ರೊಫೆಸರ್ ಬಸವರಾಜ್ ಡುಣೂರ್ ಸರ್ ಅವರಿಂದ. ಸರ್. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಎಸ್ ಸರ್, ಕೇಳಿಸುತ್ತೆ ಸರ್, ಮಾತಾಡಿ. ಇಲ್ಲಿವರೆಗೆ ನಾವು ಸುಮಾರು 1 ಗಂಟೆಯ ಕಾಲ ಪ್ರಕಾಶ್ ಖಾಡೆಯವರ ಅನುಭವ ಕಥನವನ್ನ ನಾವೆಲ್ಲ ಕೇಳಿದ್ದೇವೆ. ಪ್ರಕಾಶ್ ಖಾಡೆಯವರು ನಮ್ಮ ಬಹಳ ಆತ್ಮೀಯ ಸ್ನೇಹಿತರು, ಹಿರಿಯ ಸ್ನೇಹಿತರು. ಬಾಗಲಕೋಟೆಗೆ ಹೋದಾಗಲೆಲ್ಲ ಅವರ ಭೇಟಿ ಆಗ್ತಾ ಇರ್ತದೆ. ಅವರು ಕೂಡ ಅನೇಕ ವರ್ಚುವಲ್ ವೇದಿಕೆ ಮೂಲಕ ಅನೇಕ ಕಾರ್ಯಕ್ರಮಗಳನ್ನ, ಉಪನ್ಯಾಸಗಳನ್ನ ಏರ್ಪಡಿಸಿದ್ದಾರೆ. ಅವರ ಸಾಹಿತ್ಯ ಪ್ರೇಮ, ಅವರ ಸಾಹಿತ್ಯ ಬದ್ಧತೆ, ಸಾಹಿತ್ಯ ನಿಷ್ಠೆ ನನಗೆ ಬಹಳ ಹಿಡಿಸಿದೆ. ಈ ದಿನ ಅವರು ತಮ್ಮ ಸಾಹಿತ್ಯಿಕ ವ್ಯಕ್ತಿತ್ವವನ್ನ ನಾವೆದುರು ಬಹಳ ಸರಳವಾಗಿ, ಸುಂದರವಾಗಿ ಅನಾವರಣ ಮಾಡಿದ್ದಾರೆ. ಒಂದು ಸಣ್ಣ ಹಳ್ಳಿಯಿಂದ ಬಂದಂತ ಒಬ್ಬ ಹುಡುಗ ಹೇಗೆ ಒಬ್ಬ ದೊಡ್ಡ ಲೇಖಕನಾಗಿ ಬೆಳಿತಾನೆ, ಹೇಗೆ ಒಬ್ಬ ವ್ಯಕ್ತಿಯಾಗಿ ಬೆಳಿತಾನೆ, ಹೇಗೆ ಸಾಹಿತ್ಯಿಕ ಸಾಂಸ್ಕೃತಿಕ ಜಗತ್ತಿನಲ್ಲಿ ತನ್ನ ವ್ಯಕ್ತಿತ್ವವನ್ನ ಕಟ್ಟಿಕೊಡ್ತಾನೆ ಎನ್ನುವುದನ್ನ ಬಹಳ ವಿವರವಾಗಿ ಅವರು ಹೇಳಿದ್ರು. ಅವರ ಮಾತುಗಳನ್ನ ಕೇಳಿದ ನಮ್ಮ ಅನೇಕ ಜನ ಕಿರಿಯ ಸ್ನೇಹಿತರು, ಸಹೋದ್ಯೋಗಿಗಳು ಸ್ಫೂರ್ತಿಯನ್ನ, ಪ್ರೇರಣೆಯನ್ನ ಪಡೆದು ತಮ್ಮ ವ್ಯಕ್ತಿತ್ವವನ್ನ ಕಟ್ಟಿಕೊಳ್ಬಹುದಾಗಿದೆ. ಈ ಒಂದು ಮಾಲಿಕೆಯ ಉದ್ದೇಶನೇ ಅದು. ಲೇಖಕರು, ಕಲಾವಿದರು, ನಟರು ಇವರೆಲ್ಲ ಈ ಧಾರವಾಡ ಕಟ್ಟೆಗೆ ಬಂದು ತಮ್ಮ ಅನುಭವವನ್ನ, ತಮ್ಮ ವಿಶಿಷ್ಟವಾದ ಅನುಭವವನ್ನ ಹಂಚಿಕೊಳ್ಳೋದ್ರ ಮೂಲಕ ನಮ್ಮಲ್ಲಿ ಬದುಕಿನ ಬಗ್ಗೆ, ಸ್ನೇಹದ ಬಗ್ಗೆ ಮತ್ತು ವೈಯಕ್ತಿಕ ಸಾಮಾಜಿಕ ಸಂಬಂಧಗಳ ಬಗ್ಗೆ ಪ್ರೀತಿಯನ್ನ, ವಿಶ್ವಾಸವನ್ನ ಹುಟ್ಟಿಸ್ಬೇಕು ಅನ್ನೋದು ಈ ಒಂದು ಸರಣಿಯ ಉದ್ದೇಶ ಆಗಿದೆ. ಏಕೆಂದ್ರೆ ಇಂಥ ಮಾತುಗಳಿಗೆ ಈಗ ಹೆಚ್ಚಿನ ಅಗತ್ಯ ಇದೆ. ಯಾಕೆಂದ್ರೆ ಅಕ್ಷರವನ್ನ ನಾವು ಬೇರೆ ಬೇರೆ ಕಾರಣಗಳಿಗಾಗಿ ಅಕ್ಷರವನ್ನ ಬಳಸ್ತಾ ಇದ್ದೇವೆ. ಅಕ್ಷರಗಳನ್ನ ಬಳಸಿ ಸಮಾಜದಲ್ಲಿ ಅಶಾಂತಿಯನ್ನ, ಅಸ್ಥಿರತೆಯನ್ನ ನಾವು ಸೃಷ್ಟಿಸಬಹುದು. ಹಾಗೆ ಅದೇ ಅಕ್ಷರಗಳ ಸಹಾಯದಿಂದ ಸಮಾಜದಲ್ಲಿ ಶಾಂತಿಯನ್ನ, ಸುವ್ಯವಸ್ಥೆಯನ್ನ, ಸ್ಟೆಬಿಲಿಟಿಯನ್ನು ಕೂಡ ನಾವು ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ನಿರ್ಮಿಸಲಿಕ್ಕೆ ಸಾಧ್ಯ ಇದೆ. ಸಾಹಿತಿಗಳ ಮೇಲೆ, ಅಕ್ಷರಸ್ಥರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ, ಒಂದು ಹೊಣೆಗಾರಿಕೆ ಇದೆ. ಇಂಥ ಮಾತುಗಳು ಈ ರೀತಿಯ ಹೊಣೆಗಾರಿಕೆಯ ಅರಿವನ್ನ ನಮ್ಮಲ್ಲಿ ಮೂಡಿಸ್ತವೆ ಅಂತ ನಾನು ಅನ್ಕೊಂಡಿದ್ದೇನೆ. ನಾನು ಒಂದಿಷ್ಟು ಚಿಕ್ಕ ಅನುಭವಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಯಾಕಂದ್ರೆ ಆಗಲೇ ನಾವು 1 ಗಂಟೆ ಖಾಡೆಯವರ ಮಾತುಗಳನ್ನ ಕೇಳಿದ್ದೇವೆ. ನನ್ನ ಅನೇಕ ಜನ ಸಹೋದ್ಯೋಗಿಗಳು ಕೂಡ ಇಲ್ಲಿದ್ದಾರೆ. ಜಯದೇವಿ ಜಂಗಮಶೆಟ್ಟಿ ಅವರು, ಆಮೇಲೆ ಶಿವಾನಂದ್ ಮಂಟೂರ್ ಅವರು ಇದ್ದಾರೆ, ಮತ್ತು ಧಾರವಾಡ ಕಟ್ಟೆಯ ಅಧ್ಯಕ್ಷರಾದ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಡಿ ಎಂ ಹಿರೇಮಠ ಅವರು ಕೂಡ ಇದ್ದಾರೆ. ಬಾಗಲಕೋಟೆಯ ಅನೇಕ ಸ್ನೇಹಿತರು, ಲೇಖಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ಕೆಲವು ಮಾತುಗಳನ್ನ ನೇರವಾಗಿ ಇದ್ದಕ್ಕಿದ್ದಂತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದಿಷ್ಟು ಅನುಭವಗಳು ಅಷ್ಟೇನೆ. ಕುರ್ತಕೋಟಿಯವರ ಜೊತೆ ನಾನು ಅನೇಕ ವರ್ಷಗಳನ್ನ ಕಳೆದಿದ್ದೇನೆ. ನನ್ನ ಸ್ವಂತದ ಅನುಭವಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಲೇಖಕರೊಂದಿಗೆ ನನ್ನ ಅನುಭವ, ಅದು ಚಂಪಾ ಅವರಾಗಿರ್ಬೋದು, ಗಿರೀಶ್ ಕಾರ್ನಾಡ್ರಾಗಿರ್ಬೋದು, ಇವರ ಅನಂತಮೂರ್ತಿಯವರಾಗಿರ್ಬೋದು, ಅಥವಾ ಜಿ ಬಿ ಸಜ್ಜನರು, ಅವರು ಬಹಳ ಪೂಜನೀಯ ವ್ಯಕ್ತಿ, ನನ್ನ ಗುರುಗಳು. ಕೀರ್ತನಾಥ್ ಕುರ್ತಕೋಟಿಯವರು ನನ್ನ ವಿದ್ಯಾಗುರುಗಳು. ಆಮೇಲೆ ಗಿರಡಿ ಗೋವಿಂದರಾಜರು, ಜಿ ಎಸ್ ಅಮೂರ್ ಅವರು ನನಗೆ ಗುರು ಸಮಾನರು, ವಿಶ್ವೇಂದ್ರ ಸ್ವಾಮಿಗಳು. ಖಾಡೆಯವರಿಗೆ ಕಲಿಸಿದ ಅನೇಕ ಜನ ಪ್ರಾಧ್ಯಾಪಕರು ನನಗೆ ನೇರವಾದ ಗುರುಗಳಲ್ಲ, ಬಟ್ ಗುರು ಸಮಾನರು. ಅವರು ಕಲಬುರ್ಗಿಯವರಾಗಿರ್ಬೋದು, ರಾಜೂರವರಾಗಿರ್ಬೋದು, ಆಮೇಲೆ ಗುರ್ಲಿಂಗ್ ಕಾಪ್ಸಿಯವರಾಗಿರ್ಬೋದು. ನಾವೆಲ್ಲ ಇಂಗ್ಲಿಷಿನ ವಿದ್ಯಾರ್ಥಿಗಳು, ಇಂಗ್ಲಿಷ್ ಪ್ರಾಧ್ಯಾಪಕರು. ನಮ್ಮ ಒಡನಾಟ, ನಮ್ಮ ಸ್ನೇಹ
ಕನ್ನಡ ವಿಭಾಗದ ವಿದ್ಯಾರ್ಥಿಗಳೊಂದಿಗೆ ಮತ್ತು ಕನ್ನಡ ಪ್ರಾಧ್ಯಾಪಕರೊಂದಿಗೆ ಇರೋದು. ಕರ್ನಾಟಕ ಕಾಲೇಜಿನಲ್ಲಿ ನಾನು ಹೆಚ್ಚು ಸಮಯವನ್ನ ಕಳೆದದ್ದು ಡಿ.ಜಿ. ಹಾಜಗೋಳ್ ಖಾಡೆಯವರು ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಹಾಜಗೋಳ್ ಅವ್ರ ಜೊತೆ, ಶಿವಾನಂದ ಕಡಗಿಮನಿಯವರ ಜೊತೆ ನಾನು ಹೆಚ್ಚು ಸಮಯ ಕಳೆದಿರೋದು. ಆಮೇಲೆ ಚಂಪಾ ಅವರು ಮತ್ತು ಗಿರಡಿ ಗೋವಿಂದರಾಜ್ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು ಕೂಡ ಅವರು ಹೆಚ್ಚು ಸಮಯ ಕಳೆದಿರೋದು ಕನ್ನಡ ವಿಭಾಗದಲ್ಲಿ. ಅದು ಕಲಬುರಗಿಯವರಾಗಿರ್ಬೋದು ಅಥವಾ ಹಿರೇಮಠರಾಗಿರ್ಬೋದು, ಬೇರೆ ಬೇರೆ ಕನ್ನಡ ಪ್ರಾಧ್ಯಾಪಕರಾಗಿರ್ಬೋದು. ಸೊ ಈ ಒಂದು ಒಡನಾಟ ಇದೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ನಡುವೆ. ಕರ್ನಾಟಕದ ಸಂದರ್ಭದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ನಡುವೆ, ಕನ್ನಡ ಮತ್ತು ಇಂಗ್ಲಿಷ್ ಪ್ರಾಧ್ಯಾಪಕರ ನಡುವೆ ಒಂದು ಬಹಳ ಆತ್ಮೀಯವಾದ ಪ್ರೀತಿಯ ಒಡನಾಟ ಇದೆ. ಈ ಒಡನಾಟ ಯಾವಾಗಲೂ ಇರಬೇಕು. ಕನ್ನಡದವರಿಗೆ, ಕನ್ನಡ ಪ್ರಾಧ್ಯಾಪಕರಿಗೆ ಇಂಗ್ಲಿಷ್ ಸ್ನೇಹ ಇರದೇ ಇದ್ರೆ ಅವ್ರಿಗೇನು ದೊಡ್ಡ ಹಾನಿ ಆಗೋದಿಲ್ಲ. ಆದ್ರೆ ನಮಗೆಲ್ಲ ಇಂಗ್ಲಿಷ್ ಪ್ರಾಧ್ಯಾಪಕರಿಗೆ ಕನ್ನಡಿಗರ ಒಂದು ಪ್ರೀತಿ ವಿಶ್ವಾಸ ಇರದೇ ಇದ್ರೆ, ಕನ್ನಡ ಪ್ರಾಧ್ಯಾಪಕರ, ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳ ಜೊತೆ ಒಡನಾಟ ಇರದೇ ಇದ್ರೆ ದೊಡ್ಡ ಮಟ್ಟದ ಹಾನಿ ಆಗ್ತದೆ. ಯಾಕಂದ್ರೆ ನಾವು ಓದಿದ್ದು ಇಂಗ್ಲಿಷು, ಅದು ಬರೆಯೋದು ಹೆಚ್ಚು ಕನ್ನಡದಲ್ಲಿ ಆಗಿರುವುದರಿಂದ. ಸೊ ಈ ಒಂದು ವೇದಿಕೆಯಲ್ಲಿ ಧಾರವಾಡ ಕಟ್ಟೆ ಮೇಲೆ ಅನೇಕ ಜನ ನನ್ನ ಇಂಗ್ಲಿಷ್ ಪ್ರಾಧ್ಯಾಪಕ ಸ್ನೇಹಿತರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಇಂಗ್ಲಿಷ್ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಕನ್ನಡದ ವಿದ್ಯಾರ್ಥಿಗಳಿದ್ದಾರೆ. ಆಮೇಲೆ ಪ್ರಾಧ್ಯಾಪಕರಾಗದವರು ಕೂಡ ಅನೇಕ ಜನ ಇದ್ದಾರೆ. ಪುಟ್ಟು ಕುಲಕರ್ಣಿ ಅವರೆಲ್ಲ ಇದ್ದಾರೆ. ಅವ್ರು ಇವತ್ತು ಇದರಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಇದು ಒಂದು ಕಟ್ಟೆ. ಇದು ಪ್ರಾಧ್ಯಾಪಕರ ಕಟ್ಟೆ ಅಲ್ಲ, ಇದು ಲೇಖಕರ ಕಟ್ಟೆ ಅಲ್ಲ, ಇದು ಸಾಹಿತ್ಯಾಸಕ್ತರ ಕಟ್ಟೆ. ಹೆಸರು ಧಾರವಾಡದ ಕಟ್ಟೆ. ಯಾರು ಬೇಕಾದ್ರೂ ಈ ಕಟ್ಟೆ ಮೇಲೆ ಕುಳಿತುಕೊಳ್ಬಹುದು ಅನ್ನೋದು. ಆಮೇಲೆ ಇನ್ನೊಂದಿಷ್ಟು ವಿನೂತನವಾದ ಕಾರ್ಯಕ್ರಮಗಳನ್ನ ನಾವು ಈ ಕಟ್ಟೆಯ ಮೂಲಕ ಹಂಚಿಕೊಳ್ಬೇಕಾಗಿದೆ. ಕಟ್ಟೆಯ ಹರಟೆ, ಕಟ್ಟೆಯ ಮಾತುಕತೆ, ಕಟ್ಟೆಯ ರಾಜಕಾರಣ, ಕಟ್ಟೆಯ ಜಗಳ. ಧಾರವಾಡ ಮಹಾ ಜಗಳಗಂಟರ ಊರು ಅದು. ಆದ್ರೆ ಆ ಎಲ್ಲಾ ಜಗಳಗಳ ಹಿಂದೆ ಚಂಪಾ ಅವ್ರು ಹೇಳಿದ ಹಾಗೆ ಪ್ರೀತಿ ಇಲ್ಲದೆ ಏನನ್ನು ಮಾಡಲಾರೆ ದ್ವೇಷವನ್ನೂ ಕೂಡ ಅಂತ. ನಮ್ಮ ಒಂದು ಜಗಳ ಹೇಗಿರ್ಬೇಕು, ಸಾಹಿತಿಗಳ ಜಗಳ ಹೇಗಿರ್ಬೇಕು ಅಂತ ಅದನ್ನ ನಾನು ವಿವರಿಸ್ಬೇಕಾದಂತ ಅಗತ್ಯ ಇಲ್ಲ. ಸೊ ಈ ವಾತಾವರಣ ಕಡಿಮೆ ಆಗ್ತಾ ಇದೆ. ಇಂಥ ವಾತಾವರಣ ಕಡಿಮೆ ಆಗ್ತಾ ಇದೆ. ಇದು ಬೆಳೆದು ಬರ್ಬೇಕು. ಬೇರೆ ಬೇರೆ ನಮ್ಮ ಮತಭೇದ ಇರಬಹುದು. ನಾನು ಜೀವನ ನೋಡುವ, ಅದು ಯಾವುದೇ ಒಂದು ಸಮಸ್ಯೆಯನ್ನ ನೋಡುವ ಕ್ರಮ ಬೇರೆ ಆಗಿರ್ಬೋದು, ನಿಮ್ಮದು ಬೇರೆ ಆಗಿರ್ಬೋದು. ಆದ್ರೆ ನಾವೆಲ್ಲ ಒಂದು ವೇದಿಕೆ ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಎಲ್ಲಾ ಭಿನ್ನತೆಯೊಂದಿಗೆ, ಎಲ್ಲಾ ಮತಭೇದದೊಂದಿಗೆ ಆತ್ಮೀಯವಾದ ಪ್ರೀತಿಯ ಸಂಬಂಧವನ್ನ ಹೇಗೆ ನಾವು ನಿರ್ಮಿಸಬೇಕು ಅನ್ನೋದು ಈ ಕಾಲದ ಒಂದು ಅತ್ಯಂತ ದೊಡ್ಡ ಸಮಸ್ಯೆ. ಇಟ್ಸ್ ಎ ಚಾಲೆಂಜ್. ಆ ಬಗ್ಗೆ ಮತ್ತೆ ನಾವು ಮಾತಾಡೋಣ. ಯಾಕಂದ್ರೆ ಪ್ರತಿ ವಾರ ನಾವು ಭೇಟಿ ಆಗ್ತಾ ಇದ್ದೇವೆ. ಮತ್ತೆ ಈ 29ರಂದು ನಾವು ಈ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ, ಆಚರಣೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಕಲ್ಗುಡಿ ಅವರು ಮಾತನಾಡಲಿದ್ದಾರೆ. ಆಮೇಲೆ ಮನು ಬಳಿಗಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ, ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆಮೇಲೆ ಒಂದು 4 ಪ್ರಮುಖ ಉಪನ್ಯಾಸಗಳನ್ನ ನಾವು ಏರ್ಪಡಿಸಿದ್ದೇವೆ. ಮರಿಗುದ್ದಿಯವರು, ಗೀತಾ ವಸಂತ್ ಅವರು, OL ನಾಗಭೂಷಣ ಸ್ವಾಮಿಗಳು, ಭಟ್ರು, ಕುವೆಂಪು ಅವರ ಕಾದಂಬರಿ ಬಗೆಗೆ, ಕತೆ ಬಗೆಗೆ, ಅವರ ಬೇರೆ ಬೇರೆ ಅವರ ಮಹಾಕಾವ್ಯದ ಬಗೆಗೆ ಮಾತನಾಡಲಿದ್ದಾರೆ. ದಯವಿಟ್ಟು ಇಡೀ ಜನವರಿ ನೀವು ನಮ್ಮೊಂದಿಗೆ ಇರಬೇಕು. ಒಂದು ಸಣ್ಣ ಅನುಭವವನ್ನ, ಯಾಕಂದ್ರೆ ಅನುಭವ ಕಥನ ಇರೋದರಿಂದ ಒಂದು ಸಣ್ಣ ಅನುಭವದ ತುಣುಕನ್ನ ನಿಮ್ಮೊಂದಿಗೆ ಹಂಚಿಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ಕೀರ್ತಿನಾಥ್ ಕುರ್ತಕೋಟಿಯವರು 2003ರಲ್ಲಿ ನಿಧನರಾದ್ರು. ಅವರು ನಿಧನರಾಗುವ ಒಂದು 15 ದಿವಸ ಮುಂಚೆ ನಡೆದು ಹೋದಂತ ಒಂದು 2 ಘಟನೆಯನ್ನ ನಾನು ಇಲ್ಲಿ ಹೇಳ್ತೇನೆ. ಅದನ್ನ ನಾನು ಅವರ ಕೀರ್ತಿನಾಥ್ ಕುರ್ತಕೋಟಿಯವ್ರ ಬಗ್ಗೆ ಒಂದು ಪುಸ್ತಕ ಬರೆಯಬೇಕಾಗಿದೆ. ಇನ್ನು ಅದರ ಬರಹ ಪ್ರಾರಂಭ ಆಗಿಲ್ಲ. ಒಂದ್ಸಲ ಅವರಿಗೆ ಒಂದು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಯ್ತು. ಅವರನ್ನ ಧಾರವಾಡದ ಒಂದು ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿದ್ರು. 3 ದಿವಸ ನನಗ ಸುದ್ದಿ ಗೊತ್ತಾಯ್ತು. ನಾನು ಹಾಸ್ಪಿಟ್ಲಿಗೆ ಹೋದೆ. ಅವತ್ತು ಹೆಚ್ಚು ಮಾತಾಡಲಿಲ್ಲ. ಮತ್ತೆ 1-2 ದಿವಸ ಬಿಟ್ಟು ಪ್ರತಿದಿನ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ಒಂದ್ ದಿವಸ ನಾನು ಕೂಡಿಸ್ಕೊಂಡು ಅವ್ರು ಮಾತನಾಡ್ತಾ ಇದ್ರು. ಅವ್ರು ಹೇಳಿದ್ರು, ನೋಡು ಡೋನೋರ್, ಈ ವೈದ್ಯರಿಗೆ, ಡಾಕ್ಟರ್ಸ್ಗಳಿಗೆ ತಿಳುವಳಿಕೆ ಕಡಿಮೆ. ನನ್ಗೆ ಸ್ವಲ್ಪ ಎಸಿಡಿಟಿ ಇದೆ, ಅಲ್ಲಿ ಇಲ್ಲಿ ಸ್ವಲ್ಪ ಎದೇನೋ ಅನಿಸ್ತಿತ್ತು. ಅವ್ರು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು. ಆಮೇಲೆ ಏನ್ ಹೇಳಿದ್ರು ನನಗೆ ಅಂತಂದ್ರೆ, ಕುರ್ತಕೋಟಿಯವರೇ, ನೀವು ಕನ್ನಡದ ಬಹಳ ಪ್ರಸಿದ್ಧ ವಿಮರ್ಶಕರು, ದಯವಿಟ್ಟು ನೀವು ಸ್ವಲ್ಪ ದಿವಸ ಓದೋದನ್ನ ನಿಲ್ಲಿಸಿ ಅಂತ ಹೇಳಿದ್ರು.
ಆಯ್ತಪ್ಪ ಒಂದು ವಾರ ಓದೋದನ್ನ ನಿಲ್ಲಿಸ್ಬಿಡ್ತೀನಿ ಅಂತಂದ್ರು. ಆಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರು. ನಾನು ಮನೆಗೆ ಹೋದೆ. ಮತ್ತೆ ಹೇಳಿದ್ರು, ನೋಡು ಡೋಣರ್, ನಿನ್ನೆ ಡಾಕ್ಟರ್ ಹತ್ರ ಹೋಗಿದ್ದೆ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಮಿಸ್ಟರ್ ಕುರ್ತಕೋಟಿ, ಪ್ಲೀಸ್ ಡೋಂಟ್ ರೈಟ್ ಎನಿಥಿಂಗ್ ಫಾರ್ 10-15 ಡೇಸ್ ಅಂತ ಹೇಳಿದ್ದಾರೆ. 15 ದಿವಸ ನೀವು ಬರೆಯೋದನ್ನ ನಿಲ್ಲಿಸ್ರಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದ್ 2 ದಿವಸ ಬಿಟ್ಟು ಮತ್ತೆ ಅವ್ರ ಹತ್ರ ಹೋದಾಗ ಕುರ್ತಕೋಟಿ ಅವ್ರು ಹೇಳಿದ್ರು, ನೋಡು, ಈ ವೈದ್ಯರಿಗೆ ಬುದ್ಧಿ ಇಲ್ಲ ಅಂತ ನಾನು ಹೇಳಿದ್ನಲ್ಲ, ಈಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಏನ್ ಹೇಳಿದ್ರಂದ್ರೆ, ಮಿಸ್ಟರ್ ಕುರ್ತಕೋಟಿ, ಯು ಪ್ಲೀಸ್ ಡೋಂಟ್ ಸ್ಪೀಕ್ ಫಾರ್ 10 ಡೇಸ್ ಅಂತಾರೆ. ಆಗ ನಾನು ಕೂಡ್ಸ್ಕೊಂಡು ಅವ್ರು ಹೇಳಿದ್ರು, ನೋಡು ಡೋಣರ್, ನನಗೆ ಓದೋದು ಬೇಡ, ಬರೆಯೋದು ಬೇಡ, ಮಾತನಾಡೋದು ಬೇಡ ಅಂದ್ರೆ ಯಾಕೆ ಬದುಕಬೇಕು? ವೈ ಶುಡ್ ಐ ಲಿವ್? ಆ ಪ್ರಶ್ನೆಯನ್ನು ಮಾಡಿದ್ರು ನನಗೆ. ಆಮೇಲೆ ಇರ್ಲಿ ಬಿಡಿ ಸರ್, ವೈದ್ಯರು ಹೇಳ್ತಾರ ಅಂದ್ರೆ ನಾವು ಕೇಳ್ಬೇಕು, ಅವ್ರಿಗಿಂತ ಬುದ್ಧಿವಂತರು ನಾವಲ್ಲ, ನಮ್ಮ ದೇಹ ನಮ್ದು, ಆದ್ರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂತ ಬೆಳವಣಿಗೆಗಳ ಬಗೆಗೆ ನಮ್ಮ ತಿಳುವಳಿಕೆ ಕಡಿಮೆ, ವೈದ್ಯರು ಹೇಳಿದ ಹಾಗೆ ಕೇಳೋಣ ಅಂತ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಅವರ ಸೊಸೆ, ಅದ್ಭುತವಾದ ಸೊಸೆ ಅವರಿಗೆ, ಕಿರಿದಿನಾಥ್ ಕುರ್ತಕೋಟಿ ಅವರಿಗೆ ಬಹಳ ಪ್ರೀತಿ ಮಾಡ್ತಾ ಇದ್ರು ಮಾವನನ್ನ ಮತ್ತು ಅತ್ತೆಯನ್ನ. ತನ್ನ ಮಗನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅದಕ್ಕಿಂತಲೂ ಹೆಚ್ಚು ಪ್ರೀತಿಯನ್ನ ಮಾಡ್ತಾ ಇದ್ರು ಮಾವನ್ನ ಮತ್ತು ಅತ್ತೆಯನ್ನ. ಅವರು ನನಗೆ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ನನ್ನ ಕಡೆ ನೋಡಿ ಸಂಕೇತ ಕೊಡ್ತಾ ಇದ್ರು, ಡೋಣೂರು ಬೇಗ ಹೋಗು ಬೇಗ ಹೋಗು ಅಂತ. ಯಾಕಂದ್ರೆ ಅವ್ರು ಹೆಚ್ಚು ಮಾತನಾಡ್ಬಾರ್ದಲ್ಲ, ಅದಕ್ಕೆ ಹಾಗೆ ಸಂಕೇತ ಕೊಡ್ತಾ ಇದ್ರು. ನಾನೊಂದು ತಿಳ್ಕೊಂಡು ಹೋದೆ. ಆಮೇಲೆ ನನಗೆ ಫೋನ್ ಮಾಡಿದ್ರು, ಅಪ್ಪಾಜಿ ಅಂತ ಕರಿತಿದ್ರು. ಅಪ್ಪಾಜಿ ನಿಮಗೆ ಮನೆಗೆ ಬಾ ಬಾ ಅಂತಾರೆ ಡೋಣೂರ್, ದಯವಿಟ್ಟು ನೀವು ಬರಬೇಡಿ, ತಪ್ಪು ಭಾವಿಸ್ಬೇಡಿ. ಅವ್ರಿಗೆ ನೀವು ಬಂದ್ರೆ ಅವ್ರು ಮಾತಾಡ್ತಾರೆ, ನಾವು ಬೇರೆ ಎಲ್ಲಾ ದಾರಿಗಳನ್ನ ಬಂದ್ ಮಾಡಿದ್ದೇವೆ, ನೀವು ಬರಬೇಡ್ರಿ ಅಂತಂದ್ರು. ಆಯ್ತು ಮೇಡಮ್, ನಮ್ಗೆ ಅವ್ರ ಆರೋಗ್ಯ ಮುಖ್ಯ ಅಲ್ಲ, ಮಾತು ಮುಖ್ಯ ಅಲ್ಲ, ಆದ್ರೆ ಅವರು ನಾನು ಬರ್ಬೇಕು ಅಂತ ಬಯಸ್ತಾರೆ, ಹೀಗಾಗಿ ನಾನು ಬರ್ತೀನಿ ಅಂತಂದೆ. ಇಲ್ಲ, ದಯವಿಟ್ಟು ಒಂದು 3 ದಿವಸ ಬರಬೇಡಿ. ನಾನು 3 ದಿವಸ ಹೋಗ್ಬಾರ್ದು ನಾನು ಅಂದ್ಕೊಂಡೆ. 3 ದಿವಸ ಅವರ ಸೊಸೆ ಕಾಲ್ ಮಾಡಿದ್ರು, ದಯವಿಟ್ಟು ನಮ್ಮ ಮನೆಗೆ ಬರ್ಬೇಕು, ಅಪ್ಪಾಜಿ ಕೇಳ್ತಾ ಇಲ್ಲ, ಡೋಣರ್ ಕರಿ ಅಂತ ಇದ್ದಾರೆ, ಬನ್ನಿ, ಆದ್ರೆ 10 ನಿಮಿಷಕ್ಕಿಂತ ಜಾಸ್ತಿ ಕೂಡಬಾರ್ದು ಅಂದ್ರು. ನಾನು ಮನೆಗೆ ಹೋದೆ. ನಾನು ನೋಡಿದ ತಕ್ಷಣ ಅವ್ರ ಮುಖ ಅರಳಿ ಬಿಡ್ತಿತ್ತು. ಯಾವುದೇ ಒಬ್ಬ ವಿದ್ಯಾರ್ಥಿಯನ್ನ ಅವ್ರು ಪ್ರೀತಿ ಮಾಡೋ ಒಂದು ಕ್ರಮ ಅದು. ಆಮೇಲೆ ಕೂಡಿಸ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಡೋಣೂರ್, ಐ ಡೋಂಟ್ ಕೇರ್ ಫಾರ್ ದಿಸ್ ಡಾಕ್ಟರ್. ನಾನಿನ್ ಮೇಲೆ ಓದೋದು, ಆಮೇಲೆ ಓದ್ತೀನಿ, ಬರಿತೀನಿ, ಮಾತಾಡ್ತೀನಿ. ನೀವು ಕೂತ್ಕೋ. ಇವತ್ತು ಕುಮಾರವ್ಯಾಸನ ಬಗೆಗೆ ನಾನು ಹೊಸದನ್ನ ಹೇಳ್ತೀನಿ, ಬೇಂದ್ರವ್ರ ಬಗೆಗೆ ಹೊಸದನ್ನ ಹೇಳ್ತೀನಿ, ಶೇಕ್ಸ್ಪಿಯರ್ ಬಗೆಗೆ ಮಾತುಗಳನ್ನ ಹೇಳ್ತೀನಿ ಅಂತ ಕೂತ್ಕೊಂಡು ಒಂದು ಅರ್ಧ ಗಂಟೆ ಅದ್ಭುತವಾಗಿ ಮಾತನಾಡಿದ್ರು. ಮೇಡಮ್ ಅವ್ರ ಸಂಕೇತ ಕೊಡ್ತಾ ಇದ್ರು. ಅವ್ರು ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. 1 ಗಂಟೆ, ಅರ್ಧ ಗಂಟೆ, 1 ಗಂಟೆ ಮಾತನಾಡಿದ್ರು, ಅದ್ಭುತವಾಗಿ ಮಾತನಾಡಿದ್ರು. ಹೀಗೆ ಮಾತಾಡ್ತಾನೆ ಅವರು ಮುಂದೆ ಪ್ರಾಣವನ್ನು ಬಿಟ್ರು. ಆ ಮಾತು ಬೇರೆ. ಅದೇ ಹೊತ್ತಿನಲ್ಲಿ ನಡೆದಂತ ಇನ್ನು ಒಂದು ಚಿಕ್ಕ ಘಟನೆ, ಅದನ್ನ ಹೇಳಿ ನಾನು ಮುಗಿಸ್ತೇನೆ. ಯಾಕೆಂದ್ರೆ ಕುರ್ತಕೋಟಿಯವ್ರ ಕುರಿತು ಮಾತನಾಡೋದಾದ್ರೆ ನನಗೆ 1 ತಿಂಗಳ ಸಮಯ ಬೇಕು. ಸುಮಾರು 30 ಉಪನ್ಯಾಸಗಳನ್ನ ಅವ್ರ ಕುರಿತು ನಾನು ನೀಡಬಹುದು. ಕನ್ನಡ ಸಾಹಿತ್ಯ, ಕನ್ನಡ ಸರಸ್ವತ ಲೋಕ ಎಂದೆಂದೂ ಅಭಿಮಾನ ಪಡ್ತಕ್ಕಂಥ ಅದ್ಭುತ ಮಾತುಗಾರ, ಮೋಡಿಗಾರ, ವಿಮರ್ಶಕ ಕೀರ್ತನಾಥ್ ಕುರ್ತಕೋಟಿಯವರು. ಅವರು ನನ್ನನ್ನ ಆ ಮನೆಯ ಸದಸ್ಯನಾಗಿದ್ದೆ, ನಾನು ಕುರ್ತಕೋಟಿ ಮನೆಯ ಸದಸ್ಯನಾಗಿದ್ದೆ. ಒಂದ್ಸಲ ನಾನು ಅವ್ರ ಜೊತೆ ಅವ್ರಿಗೆ ಆವತ್ತಿಗೆ ಮತ್ತೊಂದು ಮೈನರ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿತ್ತು, 2 ಹಾರ್ಟ್ ಅಟ್ಯಾಕ್. ಅವಾಗ ಅವ್ರೇನ್ ಹೇಳಿದ್ರು, ಇಬ್ರು ಮಾತಾಡ್ತಿರ್ಬೇಕಾದ್ರೆ ಒಳಗಡೆ ಅವರ ಪತ್ನಿ ಕೂಡ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರು ಒಂದು ರೂಮ್ನಲ್ಲಿ ಮಲಗಿದಲ್ಲಿ ಅವರು ಸಾವಕಾಶವಾಗಿ ನರಳ್ತಾ ಇದ್ರು. ಅವರು ನರಳಿದ್ದು ಇವರಿಗೆ ಕುರ್ತಕೋಟಿ ಇವರಿಗೆ ಕೇಳಿಸ್ತು. ಅವಾಗ ನಾನು ಕೇಳಿದೆ, ಸರ್ ಮೇಡಮ್ ಅವ್ರ ಆರೋಗ್ಯನೂ ಚೆನ್ನಾಗಿಲ್ವೇನೋ ಅಂತ ನಾನು ಕೇಳಿದೆ. ಇಲ್ಲಪ್ಪ, ಚೆನ್ನಾಗಿಲ್ಲ, ಊಟ ಬಿಟ್ಟಿದ್ದಾಳೆ 2 ದಿವಸ, ಏನ್ ಮಾಡೋದು ಅಂತಂದ್ರು. ಅಂದ್ಕೊಳ್ಳೆ, ಯಾಕೆ ಸರ್? ಏನಿಲ್ಲ, ಅವಳಿಗೆ ಅನಿಸಿದೆ, ನಾನು ಅವಳಿಗಿಂತ ಮೊದಲು ಸಾಯ್ತೀನಿ ಅಂತೇಳಿ ಅನಿಸಿದೆ. ಆಕೆ ನನಗಿಂತ ಮೊದಲು ತಾನು ಸಾಯ್ಬೇಕಂತಾಳೆ, ಸೌಭಾಗ್ಯವತಿಯಾಗಿ ಸಾಯ್ಬೇಕಂತಾಳೆ, ಅದಕ್ಕೆ ಊಟ ಬಿಟ್ಟಿದ್ದಾಳೆ ಅಂದು ಅವ್ರು ನಕ್ಕು. ಆಗ್ಲಿ, ಅವಳ ಇಚ್ಛೆದಂಗೆ ಆಗ್ತಿತ್ತಂದ್ರೆ ಹಾಗೆ ಆಗ್ಲಿ ಅಂತ ಅಂದ್ರು ಅವರು. ಅಷ್ಟೊತ್ತಿಗೆ ಮತ್ತೂ ಸ್ವಲ್ಪ ಅವರು ನರಳಿದಾಗ ಕುರ್ತಕೋಟಿಯವ್ರು ಕುಳಿತಲ್ಲೇ ಬೆತ್ತದ ಕುರ್ಚಿ ಮೇಲೆ ಕೂತ್ಕೋತಾ ಇದ್ರು. ಕೂತ್ಕೊಂಡಲ್ಲೇ ಕೇಳಿದ್ರು, ಏನಾಗ್ಬೇಕಾಗಿದೆ ನಿನಗೆ? ಅವ್ರು ಹೇಳಿದ್ರು, ಇಲ್ಲ, ನನಗೆ ಒಂದೇ ಕಡೆ ಮಲಗಿದ್ದೇನೆ, ಬೆನ್ನು ಆಗ್ತಾ ಇದೆ, ಸ್ವಲ್ಪ ನಾನು ಬಲಕ್ಕೆ ಹೊರಳಬೇಕು, ಯಾರಾದ್ರೂ ಬಂದು ನನಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತಂದ್ರು ಅವರು. ಅಂದ್ಕೊಳ್ಳೆ, ಯಾರಿದ್ದಾರೆ ಮನೆಯಾಗ? ಯಾರು ಇಲ್ಲ, ನಾನಿದ್ದೇನೆ,
ನಿಂದು ಅವರು ಬಹಳ ಅವ್ರವರು ದಪ್ಪ ಬಹಳ ದಪ್ಪವಾಗಿದ್ರು ಅವ್ರ ಪತ್ನಿಯವರು. ನಿನಗೆ ಏನ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಡೋಣೂರ್ ಅದನ್ನ ಕಳಿಸ್ಕೊಡ್ಲೇನು ಅಂತ ಅಂದ್ರು. ಅವ್ರಿಗೆ ಅವ್ರ ಕಡೆ ಮಲಗಿದಲ್ಲಿ ಹೇಳಿದ್ರು, ಬೇಡ ಯಾರು ನನ್ನನ್ನು ಮುಟ್ಟೋದು ಬೇಡ ಅಂತ ಮೇಡಮ್ ಅವರು ಒಳಗಿನಲ್ಲಿ ಚೀರಿದ್ರು. ಅವಾಗ ಕುರ್ತ್ಕೊಟ್ಟಿವ್ರು ಹೇಳಿದ್ರು, ಅಲ್ಲೇ ನಮ್ಮ ಡೋಣೂರ್ ಇದ್ದಾನೆ. ಹಾ, ಡೋಣೂರ್ ಇದ್ದಾನ, ಡೋಣೂರ್ ಬರ್ಲಿ, ಡೋಣೂರ್ ನನ್ನನ್ನು ಮುಟ್ಬಹುದು ಅಂತ ಅಂದ್ರು ಅವರು. ನಾನು ಹೊರಗಡೆ ಹೋದೆ. ಇದನ್ನ ಅನ್ಯತಾ ಭಾವಿಸ್ಬಾರ್ದು ಈ ಮಾತನ್ನ. ಯಾಕೆಂದ್ರೆ ಒಬ್ಬ ಸ್ತ್ರೀ ಅವರು ವಯಸ್ಕರಾಗಿರ್ಬಹುದು, ವಯಸ್ಸಾದವರಾಗಿರ್ಬಹುದು, ಯಾರಾದ್ರೂ ಬಂದು ಅವರನ್ನ ತಟ್ಟಿ ಅವ್ರನ್ನ ಮುಟ್ಟೋದು ಸ್ವಲ್ಪ ಕಷ್ಟದ ಕೆಲಸ. ಅದು ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ. ಬಟ್ ನನಗೆ ಬಹಳ ಸಂತೋಷ ಅನ್ನಿಸ್ತು. ನಮ್ ಡೋಣೂರ್ ಒಳಗಡೆ ಬರ್ಲಿ ಅಂತಂದ್ರು. ನಾನು ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸಿ, ಅವರು ಬಲಕ್ಕೆ ಹೊರಳು ಹಾಗೆ ಅವ್ರನ್ನ ಆ ಕಡೆ ಬಂದು ಅವ್ರ ದೇಹವನ್ನು ಸ್ವಲ್ಪ ಈಗ ಎತ್ತಿ ಅದನ್ನೆಲ್ಲ ನಾನು ಮಾಡಿ ಹೊರಗಡೆ ಬಂದೆ. ಇದಾದ ಮೇಲೆ ನಾನು ಕರ್ನಾಟಕ ಕಾಲೇಜಿನಲ್ಲಿ ಬೆಳಗ್ಗೆ 7 ಗಂಟೆಗೆ ನನ್ನ ಕ್ಲಾಸ್ ಇತ್ತು. 7 ಗಂಟೆ ನಾನು ಕ್ಲಾಸ್ನಲ್ಲಿದ್ದೆ. ವೀಣಾ ಶಾಂತೇಶ್ವರರಿಂದ ನನಗೆ ಒಂದು ಮೆಸೇಜ್ ಬಂತು, ನೀವು ಅರ್ಜೆಂಟ್ ಆಗಿ ಕುರ್ತುಕೊಟ್ಟಿರೋ ಮನೆಗೆ ಹೋಗ್ಬೇಕು ಅಂತ ಹೇಳಿ. ನಾನು ಕುರ್ತುಕೊಟ್ಟಿರೋ ಮನೆಗೆ ಬಂದಾಗ ಗಂಡ ಹೆಂಡತಿ ಇಬ್ರು ಏಕಕಾಲದಲ್ಲಿ ತೀರ್ ಹೋಗಿದ್ರು. ಇದೇನು ಕಥೆ ಅಲ್ಲ, ಕಾಲ್ಪನಿಕ ಕಥೆ ಅಲ್ಲ, ಇದು ನಡೆದಂತ ಘಟನೆ. ಧಾರವಾಡದಲ್ಲಿ ಇಬ್ರು ತೀರ್ ಹೋಗ್ಬಿಟ್ಟಿದ್ರು. ಯಾರ ಮೊದಲು ತೀರ್ ಹೋದ್ರು ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ. ಆಮೇಲೆ ನನಗೆ ರಿಪೋರ್ಟ್ ಬಂತು. ಮೊದಲಿಗೆ ಅವರು ಮೇಡಮ್ ಅವರು ತೀರ್ ಹೋಗಿದ್ರು, ಅವ್ರ ಪತ್ನಿಯವರು ತೀರ್ ಹೋಗಿದ್ರು ಸುಮಾರು 7 ಗಂಟೆ ಹೊತ್ತಿಗೆ. 8:15 ಆ ಸುದ್ದಿಯನ್ನು ಮುಟ್ಟಿಸ್ಬೇಕು ಕುರ್ತುಕೊಟ್ಟಿಯವರಿಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಅವ್ರಿಗೆ ಆಗ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ. ಒಂದು ಇಂಜೆಕ್ಷನ್ ಕೊಟ್ಟು ಆಮೇಲೆ ಈ ವಿಷಯವನ್ನು ಅವ್ರಿಗೆ ಹೇಳೋಣ ಅಂತ ತಿಳಿದು ವೈದ್ಯರು ಅವ್ರ ಬಳಿ ಹೋದಾಗ ಅವರು ಆಗ್ಲೇ ತೀರ್ ಹೋಗ್ಬಿಟ್ಟಿದ್ರು. ಇಬ್ರು ಒಂದು ಕೋಣೆಯಲ್ಲಿ, ಅವ್ರ ಪತ್ನಿ ಇನ್ನೊಂದು ಕೋಣೆಯಲ್ಲಿ ಕಿತ್ನತ್ ಕುರ್ತುಕೊಟ್ಟಿಯವರಿದ್ರು. ಪಕ್ಕದಲ್ಲಿ ಹೆಂಡತಿಯ ನಿಧನ ಆದದ್ದು ಅವ್ರಿಗೆ ಹೇಗೆ ತಿಳಿಯುತ್ತೋ ದೇವರೇ ಬಲ್ಲ. ಸೊ ನಮ್ಮೆಲ್ರಿಗೂ ಏನ್ ಅನ್ನಿಸ್ತಂದ್ರೆ, ಮೊದಲೇ ಮೇಡಮ್ ಅವ್ರು ಹೋದ್ರು, ನಂತರ ಸರ್ ಹೋದ್ರು ಅಂತೇಳಿ. ಆಮೇಲೆ 2 ಮೃತದೇಹಗಳನ್ನ ಒಂದೇ ಸಲ ನಾವು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅವರ ಅಂತ್ಯಕ್ರಿಯೆಯನ್ನ ಮಾಡಿದ್ವಿ. ಇದೊಂದು ಸುಮ್ಮನೆ ಕಾಡೆಯವರ ಮಾತುಗಳನ್ನ ಕೇಳ್ತಿರ್ಬೇಕಾದ್ರೆ ನನಗೆ ಕುರ್ತುಕೊಟ್ಟಿಯವರ ಕೊನೆಯ ದಿನಗಳು ನೆನಪಾದವು. ಈ ಎಲ್ಲಾ ಈ ಮಾತಿನ ಅಥವಾ ಈ ಒಂದು ಸಿರೀಸ್ದ ಈ ಮಾಲಿಕೆಯ ಉದ್ದೇಶ ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ನಮ್ಮಲ್ಲಿ ಒಂದು ರೀತಿಯ ಭರವಸೆಯನ್ನ ಹುಟ್ಟಬೇಕು. ನಾವೆಲ್ಲರೂ ಮನುಷ್ಯರು ಅನ್ನೋದು ಬಹಳ ಮುಖ್ಯ. ಇಲ್ಲಿ ಪ್ರದೇಶ ಆಗ್ಲಿ, ಭಾಷೆ ಆಗ್ಲಿ, ಜಾತಿ ಆಗ್ಲಿ, ಧರ್ಮ ಆಗ್ಲಿ, ಮತ್ತೊಂದಾಗ್ಲಿ, ಇದು ಯಾವುದು ಮುಖ್ಯ ಅಲ್ಲ. ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಒಂದು ದೇಶದ ನಾಗರಿಕರು, ನಾವೆಲ್ಲರೂ ಒಂದು ರಾಜ್ಯದ ನಾಗರಿಕರು ಅನ್ನೋದು ಬಹಳ ಮಹತ್ವದ ವಿಷಯ. ಸಾಹಿತ್ಯ ನಮ್ಮನ್ನ ಹೆಚ್ಚು ಸಂವೇದನಶೀಲರಾದ ಮನುಷ್ಯರನ್ನಾಗಿ ಮಾಡ್ಬೇಕು. ಆಮೇಲೆ ಪ್ರೀತಿ ತುಂಬಿದ ಮನುಷ್ಯರನ್ನಾಗಿ ಮಾಡ್ಬೇಕು. ವಿಶ್ವಾಸ, ಸಹನೆ, ಕರುಣೆ, ಅನುಕಂಪ, ದಯೆ ಎಲ್ಲ ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಬರಲಿಕ್ಕೆ ಸಾಹಿತ್ಯ ಮತ್ತು ಸಾಹಿತಿಗಳು ಕಾರಣರಾಗಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮತ್ತೊಮ್ಮೆ ಕಾಡೆಯವರಿಗೆ ನಾನು ಧಾರವಾಡಕಟ್ಟೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ತಮಗೆ ಧನ್ಯವಾದ ಸರ್. ಬಹಳ ಧಾರವಾಡದ ಪರಿಸರವನ್ನ ನೆನಪಿಸಿಕೊಟ್ರಿ. ಕುರ್ತುಕೊಟ್ಟಿ ಅವರು, ಕಿರಡಿಗುಂಜ ಸರ್, ಚಂಪಾ ಸರ್, ಮತ್ತೆ ಧಾರವಾಡಕ್ಕೆ ಹೋದ ಕಳಿಸ್ತಾ ಇದ್ದೀನಿ. ಕೊನೆಯ ಸನ್ನಿವೇಶನಕ ಆ ದಂಪತಿಗಳ ಸಂದರ್ಭ ಹೇಳಿರಲ್ಲ, ಎಷ್ಟು ತಮ್ಮ ನೆನಪಿನ ಶಕ್ತಿ, ಸ್ಮರಣೆ ಇತ್ತು, ಪ್ರತಿಯೊಂದನ್ನು ಸಹಿತ ನೆನಪಿಸಿಕೊಂಡು ಈ ಸಂದರ್ಭಗಳಲ್ಲಿ ಹಂಚಿಕೊಳ್ಳಬೇಕಾಗಿ ತಮಗೂ ಸಹಿತ ಹೃತ್ಪೂರ್ವಕ ಧನ್ಯವಾದ. ಸಾಹಿತ್ಯಾಸಕ್ತರೆ, ಈವರೆಗೂ ಕೂಡ ಸುಮಾರು 30-35 ನಿಮಿಷಗಳ ಕಾಲ ಡಾಕ್ಟರ್ ಪ್ರಕಾಶ್ ಕಾಡೆಯವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾನೆ
ತಾವು ಮಾಡಿದಂಥ ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ಮಾಡಿದಂಥ ಕೃಷಿಯ ಕುರಿತಾಗಿ ಹಾಗೂ ತಮ್ಮ ಕೃತಿಗಳ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ನಮಗೆ ಕೊಡಮಾಡಿದ್ದಾರೆ. ಅವರ ಕೃತಿಗಳು ಜನರಿಗೆ ತಲುಪಬೇಕು, ಅವುಗಳ ಬಗ್ಗೆ ಅವರ ಆಸೆ ಪಟ್ಟ ಹಾಗೆ ಚರ್ಚೆಗಳು ನಡೀಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತಾನೆ. ಮೊದಲಿಗೆ ಧಾರವಾಡ ಕಟ್ಟೆಯ ಎಲ್ಲ ಬಳಗದ ವತಿಯಿಂದ ಇಲ್ಲಿ ನಡೆದಿರುವಂತಹ ಸಾಹಿತ್ಯಾಸಕ್ತರ ಪರವಾಗಿ ಹಾಗೆ ಪದಾಧಿಕಾರಿಗಳ ಪರವಾಗಿ ನಾನು ಮೊದಲಿಗೆ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಧಾರವಾಡ ಕಟ್ಟೆಯ ಅಧ್ಯಕ್ಷರು ನಮ್ಮೆಲ್ಲರ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಪ್ರೋತ್ಸಾಹ ನೀಡ್ತಾ ನಮ್ಮ ಬೆನ್ನೆಲುಬಾಗಿ ಇವತ್ತಿಗೂ ಕೂಡ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿ ನಡೆದಿರುವಂತಹ ಸಾಹಿತ್ಯಾಸಕ್ತರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅನೇಕ ಜನ ಹಿರಿಯ ಬರಹಗಾರರು, ವಿಮರ್ಶಕರು, ಸಾಹಿತಿಗಳು ಹಾಗೇನೆ ಸಾಹಿತ್ಯಾಸಕ್ತರು ಅವರ ಕೃಷಿ ಬೇರೆ ಆದ್ರೂ ಕೂಡ ಅಂದ್ರೆ ವೃತ್ತಿಯಿಂದ ಅವರು ಪ್ರಾಧ್ಯಾಪಕರ ಅಲ್ಲದೆ ಇದ್ರೂ ಕೂಡ ನಮ್ಮ ಜೊತೆಗೆ ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಜೊತೆಗಿರ್ತಾರೆ. ಪುಟ್ಟು ಕುಲಕರ್ಣಿ ಅವರಿದ್ದಾರೆ, ಮೇಟಿ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ಹಾಗೇನೆ ಜಯದೇವಿ ಜಂಗಮ್ ಶೆಟ್ಟಿ ಅವರಿದ್ದಾರೆ, ಸಂಗೀತಾ ಪಾಟೀಲ್ ಅವರಿದ್ದಾರೆ, ಶಿವಾನಂದ್ ಪಂಟೂರ್ ಅವರಿದ್ದಾರೆ. ಹಾಗೆ ಬಾಗಲಕೋಟೆಯ ಅನೇಕ ಜನ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ರೂ ಹೆಸರನ್ನ ನಾನು ಪ್ರತ್ಯೇಕವಾಗಿ ತೆಗೆದುಕೊಳ್ಳಕ್ ಆಗೋದಿಲ್ಲ ಸಮಯದ ಅಭಾವದಿಂದ, ಅನ್ಯಥಾ ಯಾರು ಕೂಡ ಭಾವಿಸಬಾರ್ದು. ಮಂಜುನಾಥ್ ಹಿರೇಮಠ್ ಸರ್ ಇದ್ದಾರೆ. ಇವರೆಲ್ಲರಿಗೂ ಕೂಡ ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ನಾನು ಕೃತಜ್ಞತಾ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧಾರವಾಡ ಕಟ್ಟೆಯ ಎಲ್ಲ ಕಾರ್ಯಕ್ರಮಗಳು ವರ್ಚುವಲ್ ಮೂಲಕ ನಡೆಯೋದಕ್ಕೆ ಇಲ್ಲಿ ಆನ್ ದ ಸ್ಕ್ರೀನ್ ನಲ್ಲಿ ಕಾಣಿಸ್ಕೊಳ್ಳೋ ನಾವು ಅಷ್ಟೇ ಅಲ್ಲ, ಆಫ್ ದ ಸ್ಕ್ರೀನ್ ಅಲ್ಲಿ ನಮ್ಮ ಜೊತೆಗೆ ಅನೇಕ ಜನ ಕಾಂಡಗಳ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಧಾರವಾಡದ ಪ್ರಕಾಶ್ ಬಾಳಿಕಾಯಿ ಅವರು, ಹಾಗೇನೆ ಡಾಕ್ಟರ್ ಪ್ರಕಾಶ್ ಬಾಳಿಕಾಯಿ ಅವರು, ಕಲಬುರ್ಗಿಯ ಪ್ರಕಾಶ್ ಬಾಳಿಕಾಯಿ ಅವರು, ಹಾಗೆ ತೇಜ ಅವರು, ಮತ್ತೆ ಭಾಗ್ಯಶ್ರೀ ವಿರಕ್ತ ಮಠ್, ಮತ್ತೆ ಶಿವರಾಜ್ ಸನ್ಮನಿ ಅವರು, ಇನ್ನೂ ಅನೇಕ ಜನ ನಮ್ಮೊಂದಿಗೆ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣ ಆಗ್ತಿದ್ದಾರೆ. ಅವರೆಲ್ರಿಗೂ ಕೂಡ ನಾನು ಧಾರವಾಡ ಕಟ್ಟೆಯ ಇಲ್ಲಿ ನಡೆದಿರುವಂತಹ ಸಾಹಿತ್ಯಾಸಕ್ತರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅಂದ್ರೆ ಬುಧವಾರ 29ನೇ ತಾರೀಕು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ನಿಮಿತ್ತವಾದಂತ ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಸರಣಿ ಉಪನ್ಯಾಸ ಮಾಲಿಕೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಇರಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.